ಧನಂಜಯ ಸರ್ಜಿ ಅವರ ನಿವಾಸಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ತಂದೆ ಕಟ್ಟಿದಂತ ಮನೆ ಬಹಳ ಇಷ್ಟವಾದ ಮನೆ. ಮನೆ ತೊಡೆದು ಕಟ್ಟೋದಲ್ಲ, ಮನೆ ಚಂದವಾಗಿ ಕಟ್ಟೋದಲ್ಲ, ನಾವು ಹಾಸ್ಪಿಟ್ಲ್ ಚೆನ್ನಾಗಿ ಕಟ್ಟಬೇಕು. ನನಗೆ ಪೇಂಟಿಂಗ್ ತುಂಬಾ ಇಷ್ಟ, ನಾನು ಪೇಂಟಿಂಗ್ ಮಾಡ್ತಾ ಇದ್ದೆ. ದೊಡ್ಡ ಮಗಳು ಎಕ್ಸ್ಪರ್ಟ್ ಅಲ್ಲಿ ಇದ್ದಾಳೆ. ಫಸ್ಟ್ PUC ಸೆಕೆಂಡ್ PUC ಓದ್ತಿದ್ದಾಳೆ. ಎರಡನೇವಳು 9th ಸ್ಟ್ಯಾಂಡರ್ಡ್. ನಮ್ಮ ಮನೆ ದೇವರು ಬನಶಂಕರಿ. ಸರ್ಜಿ ಫೌಂಡೇಶನ್ ಅಂತ ಒಂದು ಸಂಸ್ಥೆ ತರ ಮಾಡಿಕೊಂಡು ಸುಮಾರಷ್ಟು ಸೋಷಿಯಲ್ ಆಕ್ಟಿವಿಟೀಸ್ ನ ಮಾಡಿದ್ವಿ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿ ಆಗಬೇಡ, ಸದ್ದಿಲ್ಲದೆ ಸೇವೆ ಮಾಡುವಂತ ಮದರ್ ತೆರೇಸಾ ಅವರು ಹೇಳಿದ್ದಾರೆ. ಇದು ತರಬೇತಿ ಕೇಂದ್ರ. ಮಕ್ಕಳೆಲ್ಲರೂ ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಬುದ್ಧಿಮಾನತೆ ಮಕ್ಕಳು ಇದ್ದಾರೆ, ಆಟಿಸಮ್ ಮಕ್ಕಳಿದ್ದಾರೆ. ಸುಮಾರು 4 ವರ್ಷದಿಂದ ಇದನ್ನ ನಡೆಸ್ತಾ ಇದ್ದೀವಿ. ಸರ್, ನಾನು ಬಳ್ಳಾರಿಯಿಂದ ಬಂದಿರೋದು. ಇಲ್ಲಿ ಬಂದು ಮನೆ ಮಾಡ್ಕೊಂಡು ಇಲ್ಲಿ ಥೆರಪಿ ಕರ್ಕೊಂಡ್ ಬರ್ತಾ ಇದ್ದೆ ಸರ್. ಏನೋ ಮೈಲ್ಡ್ ಆಟಿಸಮ್ ಇದೆ. ಬಂದಾಗ ಏನು ಮಾತಾಡ್ತಿರ್ಲಿಲ್ಲ. ಇಲ್ಲಿ ಬಂದು ಥೆರಪಿ ತಗೊಂಡ್ಮೇಲೆ ಈಗ ಸ್ಟಾರ್ಟ್ ಮಾಡಿದ್ದಾನೆ ಅಪ್ಪ ಅಮ್ಮ ಅನ್ನೋದೆಲ್ಲ. ಅವ್ನು ಸ್ಟಾರ್ಟಿಂಗ್ ಅಮ್ಮ ಅಂದಿದ್ದು ನಮ್ಗೆ ಅದಕ್ಕೆ ಸ್ವರ್ಗಕ್ಕಿಂತ ಮಿಗಿಲು ಇನ್ಯಾವುದೂ ಇಲ್ಲ ಅನ್ನೋ ಥರ ಆಗಿತ್ತು ಸರ್. ಹೇಳು ಅಪ್ಪ ಅಪ್ಪ. ಇಲ್ಲಿ ಟೀಚರ್ಸು ಪೇರೆಂಟ್ಸ್ ಇಬ್ರು ಎಫರ್ಟ್ ಹಾಕಿದ್ರೇನೆ ಮಗು ಚೆನ್ನಾಗಾಗೋದು. ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಳಿ ನಾವು ರೀಚ್ ಆಗಿದ್ದೀವಿ. 6 to 6:15 ತನಕ ಪ್ರೇಯರ್ ಮಾಡ್ತೀವಿ ಎಲ್ಲ ಸ್ಟಾಫ್ಸ್. ಹೈಯೆಸ್ಟ್ ಡಿಸ್ಕೌಂಟ್ ಕೊಡೋ ಹಾಸ್ಪಿಟಲ್ ಅಂದ್ರೆ ಸರ್ಜಿ ಆಸ್ಪತ್ರೆ. ಎಲ್ಲರಿಗೂ ಮಧ್ಯಾಹ್ನದ ಹೊತ್ತು ಎಲ್ಲರೂ ಊಟ ಇಲ್ಲೇ ಮಾಡ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಬಂದಿದ್ದೀವಿ ಶಿವಮೊಗ್ಗಕ್ಕೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಮನೆ ಜನಪರ ಜೀವಪರ ಅನ್ನುವಂತಹ ಸಂದೇಶ ಸಾರುವಂತಹ ಒಂದು ಅದ್ಭುತವಾದಂತಹ ನಿವಾಸ, ಅದ್ಭುತ ವ್ಯಕ್ತಿತ್ವ ಮನೆಯ ಒಳಗಡೆ ಇದ್ದಾರೆ. ಬನಶಂಕರಿ ನಿಲಯ 1998 ಇಸ್ವಿಯಲ್ಲಿ ಕಟ್ಟಿರುವಂತಹ ಈ ವೈಟ್ ಪ್ಯಾಲೇಸ್ ನ ಒಳಗಡೆ ನಿಮಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಜೆಪಿಯ MLC ಹೌದು. ಅವ್ರನ್ನ ಬಿಜೆಪಿ MLC ಅನ್ನೋದಕ್ಕಿಂತ ಜನಪರ ಕಾಳಜಿ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಶಿವಮೊಗ್ಗದಲ್ಲಿ ಬಹುದೊಡ್ಡ ಹೆಸರು ಸರ್ಜಿ ಅಂದಿದ ತಕ್ಷಣ ನಿಮ್ಮೆಲ್ರಿಗೂ ಕೂಡ ಒಂದು ಕ್ಷಣ ಎಷ್ಟೋ ಜನಕ್ಕೆ ಆರೋಗ್ಯ ವಿಚಾರದಲ್ಲಿ ಸಹಾಯ ಹಸ್ತ ಚಾಚಿರುವಂಥದ್ದು, ಸಹಾಯ ಹಸ್ತವನ್ನ ನೀಡಿರುವಂಥದ್ದು ನೆನಪಾಗಬಹುದು. ಬಹಳಷ್ಟು ಜನಕ್ಕೆ ಶೈಕ್ಷಣಿಕವಾಗಿ ಶಕ್ತಿ ತುಂಬುವಂತಹ ಕೆಲಸವನ್ನ ಧನಂಜಯ ಸರ್ಜಿ ಅವರು ಮಾಡಿದ್ದಾರೆ. ಇವತ್ತು ಅವರ ಮನೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇದು ಅವರ ನಿವಾಸ. ಧನಂಜಯ ಸರ್ಜಿ ಅವರ ನಿವಾಸಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ನಮ್ಮ ಅತಿಥಿಯನ್ನ ವೆಲ್ಕಮ್ ಮಾಡ್ತಾ ಹೋಗೋಣ. ಇವತ್ತಿನ ವಿಶೇಷ ಅತಿಥಿ ಧನಂಜಯ ಸರ್ಜಿ ಅವರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಓಕೆ, ಮನೆಯೇ ಮಂತ್ರಾಲಯ ಅಂತ ನಾವು ಹೇಳ್ತೀವಿ. ತಾವು ಮನೆಯನ್ನ ಹೇಗೆ ಬಣ್ಣಿಸ್ತೀರಿ ಅಂತ? ಮನೆ ಅಂದ್ರೆ ಶಾಂತಿ, ನೆಮ್ಮದಿ. ನಮ್ಮ ತಂದೆ ಕಟ್ಟಿದಂತ ಮನೆ. ಓಕೆ, ಬಹಳ ಇಷ್ಟವಾದ ಮನೆ. ಚಿಕ್ಕದಾಗಿದ್ರು ಚೊಕ್ಕವಾಗಿದೆ. ಓಕೆ ಸರ್, ನಾನು ನಿಮ್ಮ ವೆಬ್ಸೈಟ್ ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ ಜನಪರ ಮತ್ತು ಜೀವಪರ ಅನ್ನುವಂಥದ್ದು. ಈ ಧ್ಯೇಯ ಯಾಕೆ ಶುರುವಾಯಿತು ಅಂತ? ಸೊ ಜೀವಪರ ಅಂದ್ರೆ ಡಾಕ್ಟರ್, ಹಾಗಾಗಿ ಜೀವಪರ. ಜನಪರ ಕೆಲಸವನ್ನು ಮಾಡ್ಬೇಕು. ಮುಂಚಿಂದನೂ ಮಾಡ್ತಿದ್ದೆ. ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಸುಮಾರಷ್ಟು ಇನ್ವಾಲ್ವ್ಮೆಂಟ್ ಮುಂಚಿಂದನೂ ಇದೆ. ಸರ್ಜಿ ಫೌಂಡೇಶನ್ ಅಂತ ಒಂದು ಸಂಸ್ಥೆ ತರ ಮಾಡ್ಕೊಂಡು ಟ್ರಸ್ಟ್ ನ ಮಾಡ್ಕೊಂಡು ಸುಮಾರಷ್ಟು ಸೋಷಿಯಲ್ ಆಕ್ಟಿವಿಟೀಸ್ ನ ಮಾಡಿದ್ವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ರೌಂಡ್ ಟೇಬಲ್ ಮೆಂಬರ್ ಕೂಡ ನಾನು. ರೌಂಡ್ ಟೇಬಲ್ ಸದಸ್ಯರ ಜೊತೆಗೆ ಸುಮಾರು 3,500 ಮಕ್ಕಳಿಗೆ ಉಚಿತವಾಗಿ ಟೈಫಾಯ್ಡ್ ವ್ಯಾಕ್ಸಿನೇಷನ್ ನ ಉಚಿತವಾಗಿ ಕೊಡುವಂತ ಕಾರ್ಯ ಇರ್ಬೋದು.
ಆಮೇಲೆ ರೋಟರಿ ಫೌಂಡೇಶನ್ ಜೊತೆಗೆ ಸೇರ್ಕೊಂಡು 22,000 ಜನರಿಗೆ 22,500 ಜನಕ್ಕೆ ಕೋವಿಡ್ ಲಸಿಕೆಯನ್ನ ಗೌರ್ಮೆಂಟ್ ಅನೌನ್ಸ್ ಮಾಡಿದಾಗ ಕೊಟ್ಟಿದ್ದಂತ ಒಂದು ಪ್ರಸಂಗ ಇರ್ಬೋದು. ಸುಮಾರಷ್ಟು ಪರೋಪಕಾರಂ ತಂಡದ ಜೊತೆಗೆ ಕ್ಲೀನಿಂಗ್ ಇದನ್ನ ನಿರಂತರವಾಗಿ ಬುಧವಾರ ಮತ್ತೆ ಭಾನುವಾರ ಕ್ಲೀನಿಂಗ್ ಅನ್ನ ಅವರು ನಗರದಲ್ಲಿ ಮಾಡ್ತಾರೆ. ಅವ್ರ ಜೊತೆಗೆ ಕೈ ಜೋಡಿಸಿದ್ದಿರ್ಬೋದು. ಅದೇ ರೀತಿ ನಮ್ಗೆ ಯಾವುದು ಸ್ಯಾಂಪ್ಲಿಂಗ್ಸ್ ನ ಸುಮಾರಷ್ಟು ಗಿಡಗಳನ್ನ ಹಾಕೋದು. ಸಾಲುಮರದ ತಿಮ್ಮಕ್ಕವ್ರನ್ನ ಕರೆಸಿ ಪ್ರತಿ ಶಾಲೆಗೆ ಒಂದೊಂದು ಮಗುಗೆ ಒಂದೊಂದು ಹೆಸರಲ್ಲಿ ಒಂದೊಂದು ಸ್ಯಾಂಪ್ಲಿಂಗ್ ಅನ್ನ ಕೊಟ್ಟಿದ್ದು. ಆ ರೀತಿ ಸುಮಾರು ನಮ್ಮ ಒಂದು ಟೀಮ್ ಇದೆ, ಏನು ನಮ್ಮ ಟೀಮ್ ಅಂತ ಹೇಳಿ ಆ ಟೀಮ್ ಜೊತೆಗೆ ಸುಮಾರು 6 ಎಕರೆ ಕಾಡನ್ನ ಬೆಳೆಸೋಕೆ ಅಂದ್ರೆ ಗಿಡಗಳನ್ನ ಹಾಕುವಂತ ಕಾರ್ಯಕ್ರಮ ಇರ್ಬೋದು. ಆ ನಿಟ್ಟಿನಲ್ಲಿ ಪರ್ಯಾವರಣ ತಂಡದ ಜೊತೆಗೆ 6 ಎಕರೆ ಕಾಡನ್ನ ಕೆರೆಯನ್ನು ಕೂಡ ಒಂದು ಮಾಡಿದ್ದೇವೆ. ಜೊತೆಗೆ ನಾನು ಸರ್ಜಿ ಫೌಂಡೇಶನ್ ಇಂದ ಬುದ್ಧಿಮಾಂದ್ಯತೆ ಮಕ್ಕಳಿಗೆ ಏನು ಸ್ಪೆಷಲ್ ಏಬಲ್ಡ್ ಸ್ಕೂಲ್ ಇದೆ, ಅದನ್ನ ನಡೆಸ್ತಾ ಇದ್ದೇವೆ. ಸುಮಾರು ಕಡೆ ಫುಡ್ ಕಿಟ್ ಕೊಡೋದು, ಮಕ್ಕಳಿಗೆ ಬುಕ್ಸ್ ಕೊಡೋದು, ಮತ್ತೆ ಮಕ್ಕಳಿಗೆ ನ್ಯೂಸ್ ಪೇಪರ್ನ ನಮ್ಮ ಕನ್ನಡ ಪ್ರಭಾದ ಜೊತೆಗೆ ಟೈಅಪ್ ಆಗಿ ಸುಮಾರು 100 ಮಕ್ಕಳಿಗೆ 1 ವರ್ಷ ನಿರಂತರವಾಗಿ 200 ಸಂಚಿಕೆಗಳನ್ನ ಕೊಡುವಂಥದ್ದು. ಅಂದ್ರೆ ಹೆಲ್ತ್ ರಿಲೇಟೆಡ್, ಎಜುಕೇಶನ್ ರಿಲೇಟೆಡ್ ಒಂದು ಸ್ಪೆಷಲ್ ಪುರವಣಿ ಬರುತ್ತೆ, ಅದನ್ನ ಕೊಡುವಂತ ಕೆಲಸಗಳು ಆಗ್ಬೋದು. ಈ ರೀತಿ ಬ್ಲಡ್ ಡೊನೇಷನ್ ಕೊಡೋದು. ನಾನು ಆಲ್ಮೋಸ್ಟ್ 68 ಬಾರಿ ಬ್ಲಡ್ ಡೊನೇಷನ್ ಕೊಟ್ಟಿದ್ದೇನೆ. ಮೊನ್ನೆ ಮೋದಿಜಿಯವರ ಬರ್ಡೇಗೆ ಕೊಟ್ಟಿದ್ದೆ. ಅದಕ್ಕಿಂತ ಹಿಂದೆ ಬಸವ ಜಯಂತಿ ದಿನ, ಬಸವಣ್ಣವರ ಜಯಂತಿ ದಿನ, ಅವತ್ತು ದಿನ ಕೊಟ್ಟಿದ್ದೆ. ವರ್ಷಕ್ಕೆ 3 ಬಾರಿ ಬ್ಲಡ್ ಅನ್ನ ಕೊಡ್ತೇವೆ. ಊಟ ಶರೀರಕ್ಕೆ ತೃಪ್ತಿ ಕೊಟ್ರೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡೋದು ಅಂದ್ರೆ ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿ ಆಗಬೇಡ, ಸದ್ದಿಲ್ಲದೆ ಸೇವೆ ಮಾಡುವಂತ ಮದರ್ ತೆರೇಸಾ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯವನ್ನ ಮಾಡೋದ್ರಿಂದ ಆತ್ಮತೃಪ್ತಿ ಸಿಗುತ್ತೆ, ಸಂತೃಪ್ತಿ ಸಿಗ್ತದೆ. ಪ್ರತಿ ಉಸಿರು ಹೇಳ್ತದೆ ಸಮಾಜದಿಂದ ತಗೊಂಡ್ಮೇಲೆ ಸಮಾಜಕ್ಕೆ ಕೊಡು. ಶ್ವಾಸ ತಗೊಂತೀವಿ, ಶ್ವಾಸ ಬಿಡ್ತೇವೆ. ಸಮಾಜದಿಂದ ತಗೊಂಡ್ಮೇಲೆ ಸಮಾಜಕ್ಕೆ ಕೊಡು. ಎಷ್ಟೊಂದ್ ಜನ ಅದೇ ತರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಈ ರೀತಿ ಸುಮಾರಷ್ಟು ಅಂದ್ರೆ ಸಂತೋಷ ಇರ್ತದೆ ಈ ರೀತಿಯ ಕೆಲಸಗಳು ಮಾಡೋದ್ರಲ್ಲಿ. ಆ ನಿಟ್ಟಿನಲ್ಲಿ ಸುಮಾರಷ್ಟು ಕಾರ್ಯಗಳು ಆಗ್ತಿದೆ. ನನ್ಗೆ ಸ್ಪೆಷಲ್ ಆಸಕ್ತಿ ಈ ಪರಿಸರದ ಬಗ್ಗೆ. ಸುಮಾರು 10,000 ಸ್ಟೀಲ್ ವಾಟರ್ ಬಾಟಲ್ ನಾವು ಕೊಡುವಂತ ಪ್ರಯತ್ನವನ್ನು ನಮ್ಮ ಸರ್ಜಿ ಫೌಂಡೇಶನ್ ಮತ್ತೆ ಸರ್ಜಿ ಹಾಸ್ಪಿಟಲ್ ಕಡೆಯಿಂದ ಮಾಡಿದ್ದೇವೆ. ಇದರಲ್ಲಿ ಈ ತರ ವಾಟರ್ ಬಾಟಲ್ ಇರ್ತದೆ. ಈ ವಾಟರ್ ಬಾಟಲ್ ಅಲ್ಲಿ ನೋಡಿ ಡಾಕ್ಟರ್ ಧನಂಜಯ ಸರ್ಜಿ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಅಂತ ಇರುತ್ತೆ, ಹೆಸರು ಕೊಡ್ತೇವೆ. ಇದನ್ನ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಸ್ಟೀಲ್ ವಾಟರ್ ಬಾಟ್ಲು, 5 ರಿಂದ 6 ವರ್ಷ 7 ವರ್ಷ ಏನೂ ಆಗೋದಿಲ್ಲ. ಇದನ್ನ ಅವ್ರಿಗೆ ಕೊಡ್ತೇವೆ. ಅಂದ್ರೆ ನೀರನ್ನ ತುಂಬಿಸಿ ಕೊಡುವಂಥದ್ದು. ಈಗ ಯಾವ್ದಾದ್ರು ಗಿಫ್ಟ್ ಕೊಡ್ಬೇಕು ಅಂದ್ರೆ ನಾನು ಇದನ್ನೇ ಕೊಡೋದು. 10,000 ವಾಟರ್ ಬಾಟಲ್ ಅಂದ್ರೆ ಇಮ್ಯಾಜಿನ್ ಮಾಡಿ, 1 ನಿಮಿಷಕ್ಕೆ ಪ್ರಪಂಚದಲ್ಲಿ 10 ಲಕ್ಷ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಸೇಲ್ ಆಗುತ್ತೆ 1 ನಿಮಿಷಕ್ಕೆ. ಇಮ್ಯಾಜಿನ್ ಮಾಡಿ ಎಷ್ಟು ನಾವು ಪ್ಲಾಸ್ಟಿಕ್ ನ ಮಾಡ್ತೀವಿ. ಒಬ್ಬ ಮನುಷ್ಯನ ದೇಹದಲ್ಲಿ 1 ವರ್ಷಕ್ಕೆ 1 ATM ಕಾರ್ಡ್ ಅಷ್ಟು ಒಂದು ಮೈಕ್ರೋ ಪ್ಲಾಸ್ಟಿಕ್ ಅನ್ನ ನಾವು ತಿಂತೀವಂತೆ. 1 ATM ಕಾರ್ಡ್ ಅಷ್ಟು ಮೈಕ್ರೋ ಪ್ಲಾಸ್ಟಿಕ್ ನ ತಿಂತೇವೆ. ಸೊ ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಈ ಪ್ಲಾಸ್ಟಿಕ್ ಅನ್ನೋದೊಂದು ಅದೊಂದು ವಿಷಾನೇ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಪರಿಕಲ್ಪನೆಯಲ್ಲಿ ಈ ಸ್ಟೀಲ್ ವಾಟರ್ ಬಾಟಲ್ ನ ಕೊಡುವಂತದ್ದು ಮಾಡಿದ್ದೇವೆ. ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಸರ್ಜಿ ಹಾಸ್ಪಿಟಲ್ ಲೋಗೋ ಹಾಕ್ಬಿಟ್ಟು ಪ್ರತಿಯೊಬ್ಬ ಪೇಷಂಟ್ಸ್ಗೆ ಅಡ್ಮಿಟ್ ಆದ್ರೆ ಪ್ರತಿಯೊಬ್ಬರು ಪೇಷಂಟ್ಗೆ ನಾವೇ ಇದ್ರೊಳಗೆ ನೀರ್ ತುಂಬಿಸಿ ಕೊಟ್ಬಿಡ್ತೇವೆ. ಸೊ ದಟ್ ಅವ್ರು ಪ್ಲಾಸ್ಟಿಕ್ ವಾಟರ್ ತಗೊಳಂಗಿಲ್ಲ, ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಯೂಸ್ ಮಾಡಂಗಿಲ್ಲ. ಸೊ ಇದು ತಗೊಂಡು ಹೋಗ್ತಾವ್ರು ಮನೆಗೆ. ಸೊ ಮತ್ತೆ ಇದನ್ನ ತಗೊಂಡೋದ್ರೆ ಸುಮ್ನೆ ಅಂತೂ ಇಡಲ್ಲ, ಶೋಕೇಶ್ ಇಡಲ್ಲ. ಸೊ ಅದನ್ನ ಯೂಸ್ ಮಾಡ್ತಾರೆ. ಸೊ 5 ರಿಂದ 6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಒಳ್ಳೆ ಕ್ವಾಲಿಟಿ ಸ್ಟೀಲ್ ವಾಟರ್ ಬಾಟ್ಲು ತಂದು ಇದನ್ನ ಕೊಟ್ಟಿದೀವಿ. ಇದೇ ರೀತಿ ಇನ್ನೊಂದು ನಮ್ಮ ರುದ್ರೇಗೌಡರು 75ನೇ ವರ್ಷಕ್ಕೆ ಅಮೃತಮಹಿ ಕಾರ್ಯಕ್ರಮ ಅಂತ ಮಾಡಿದಾಗ ಒಂದು ಪ್ಲೇಟ್ ಬ್ಯಾಂಕ್ ಅನ್ನ ಶಿವಮೊಗ್ಗದಲ್ಲಿ ಮಾಡಿದೆ. ಪ್ಲೇಟ್ ಬ್ಯಾಂಕ್ ಅನ್ನು ಸುಮಾರು 5,000 ತಟ್ಟೆ, 2,000 ಸಣ್ಣ ಲೋಟಗಳು, 2,000 ಕುಡಿಯೋ ನೀರಿನ ಲೋಟಗಳು, 2,000 ಬೌಲು, 2,000 ಸ್ಪೂನು, ಕಾಫಿ ಲೋಟ 2,000. ಯಾರು ಬೇಕಾದ್ರೂ ತಗೊಂಡೋಗ್ಬೋದು. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಯಾರು ಬೇಕಾದ್ರೂ ಬರ್ತಾರೆ, ಫಂಕ್ಷನ್ ಮಾಡಕ್ ತಗೊಂಡೋಗ್ತಾರೆ, ಮತ್ತೆ ವಾಪಸ್ಸು ತಂದ್ಕೊಡ್ತಾರೆ. ಈ ರೀತಿ ಅಭಿಯಾನಗಳು ಸುಮಾರಷ್ಟು ಈ ರೀತಿ ಆಕ್ಟಿವಿಟೀಸ್ ಮಾಡಿದ್ವಿ. ವಿಶೇಷವಾಗಿ ನನಗೆ ಮನದ ಮಾತು ಅನ್ನೋ ಒಂದು ಸಂಚಿಕೆನೂ ಕೂಡ ನಾನು ಬರೆಯುವಂತ ಒಂದು ಬರವಣಿಗೆ ಅಭ್ಯಾಸ ಇತ್ತು. ಮನದ ಮಾತಲ್ಲಿ ಸುಮಾರಷ್ಟು ನನಗೆ ತುಂಬಾ ಫೇವ್ರೇಟ್ ಅಂದ್ರೆ ಟ್ಯಾಕ್ಸಿ ವಾಲಂಗೆ ಥ್ಯಾಂಕ್ಸ್ ಅಂತ ಹೇಳಿ. ಟ್ಯಾಕ್ಸಿ ವಾಲಂಗೆ
ಥ್ಯಾಂಕ್ಸ್ ಅಂತ ಹೇಳಿ. ಅಂದ್ರೆ ಈ ರೀತಿಯ ಆ ಮಗುವಿನ ನಗುವಿಗೋಸ್ಕರ ತಾಯಿಯ ತ್ಯಾಗ, ಈ ರೀತಿ ಅವೆಲ್ಲ ಬರ್ದಿರೋದನ್ನ ನೀವು ನೋಡಿದ್ರೆ ನಿಜವಾಗ್ಲು ಟ್ಯಾಕ್ಸಿ ವೆಲ್ಗೆ ಥ್ಯಾಂಕ್ಸ್ ಯಾಕೆ ಬರ್ದಿದ್ದು ಅಂತಂದ್ರೆ, ನನಗೆ ಇವತ್ತು ನೋಡಿದ ಹಾಸ್ಪಿಟ್ಲ್ ಅಷ್ಟು ಸ್ವಚ್ಛವಾಗಿತ್ತು, ಚೆನ್ನಾಗಿತ್ತು, ಒಳ್ಳೆ ವಾತಾವರಣ ಇದೆ, ಬಟ್ ಕಾಸ್ಟ್ ಕಡಿಮೆ. ನನಗೆ ನಾನು ನನ್ನ ಫ್ರೆಂಡು ಫಸ್ಟಿಗೆ 2 ವರ್ಷ ಒಂದಿನ ರಜೆ ತಗೊಂಡಲ್ಲೇ ಕೆಲಸ ಮಾಡ್ತಾ ಇದ್ವಿ. ಡಾಕ್ಟರ್ ರಮೇಶ್ ಅಂತೇಳಿ ಪೀಡಿಯಾಟ್ರಿಷಿಯನ್. 2007 ನಾವು ಸ್ಟಾರ್ಟ್ ಮಾಡಿದ್ದು ಕ್ಲಿನಿಕ್ ಅನ್ನ, ಸಣ್ಣ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದು. ಆ ಸಣ್ಣ ಕ್ಲಿನಿಕ್ ಇಂದ ಇವತ್ತು 500 ಬೆಡ್ ಈ ರೀತಿ ಬೆಳವಣಿಗೆ ಆಗಿದೆ. ಅಲ್ಲಿ ಒಂದು ಕಾನ್ಸೆಪ್ಟ್, ನಾವು ಕುಲು ಮನಾಲಿಗೆ ಹೋಗ್ಬೇಕಾದ್ರೆ ಡೆಲ್ಲಿಯಿಂದ ಚಂಡೀಗಢಿಗೆ ಹೋಗ್ತಾ ಡ್ರೈವರಿಗೆ ಹೋಗ್ತಾ ಇರ್ಬೇಕು, ಅದಕ್ಕೆ ಟ್ಯಾಕ್ಸಿ ವಾಲಂಗೆ ಥ್ಯಾಂಕ್ಸ್ ಅಂತ ಬರ್ದಿ. ನಾನು ಹೇಳ್ದೆ ಹೊಟ್ಟೆ ಇಷ್ಟ, ಊಟಕ್ಕೆ ಮಾಡು, ಒಳ್ಳೆ ಬೆಳಿಗ್ಗೆ ತಿಂಡಿ ತಿಂದಿರಲ್ಲ, ಒಳ್ಳೆ ಊಟ ಬೇಕು. ದೊಡ್ಡ ಹೋಟ್ಲಿಗೆ ನಿಲ್ಸ್ದ. ಆ ಹೋಟ್ಲು ಮುಂದ್ಗಡೆ ದೊಡ್ಡ ಆನೆಯನ್ನ, ದೊಡ್ಡದು ನಿಜವಾದ ಆನೆ ತರ ಕಾಣ್ತಿತ್ತು, ಆ ತರ ಒಂದು ಆನೆಗಳನ್ನ ನಿಲ್ಸಿದ್ರು. ಮತ್ತೆ ದೊಡ್ಡ ದೊಡ್ಡ ಟೇಬಲ್ಲು, ಬೆಳ್ಳಿ ತರ ತಟ್ಟೆ, ಆಮೇಲೆ ಎಲ್ಲ ರಾಜರ ತರ ಡ್ರೆಸ್ ಹಾಕೊಂಡು, ಅಂದ್ರೆ ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಊಟವನ್ನು ಬಡಿಸ್ತಾ ಇದ್ವಿ. ನಾವು ಫಸ್ಟಿಗೆ ಅವ್ನಿಗೆ ಹೇಳ್ದಿಲ್ಲ, ಬೇಡಪ್ಪ ಇದು ನಮ್ಗೆ ಇನ್ನೂ ಅಷ್ಟೊಂದು ಶ್ರೀಮಂತರಾಗಿಲ್ಲ, ನನಗೆ ಬೇರೆ ಕಡೆ ಕರ್ಕೊಂಡು, ನೈ ಭಯ್ಯ ಹಂಬಿ ಇದರಿ ಕಾಣಕಾತೆ ಅಂತ ಅವನು ಬಂದ ಊಟ ಮಾಡಕ್ಕೆ. ಅವಾಗ ಊಟ ಮಾಡಿದ್ವಿ, ತುಂಬಾ ಸಂತೋಷ ಆಯ್ತು, ಅಷ್ಟು ಚೆನ್ನಾಗಿ ಊಟ ಒಂದಾಯ್ತು. ನಾನು ಒಂದು 500 ರೂಪಾಯಿ ಬಿಲ್ ಆಗ್ಬೋದು ಒಬ್ರಿಗೆ ಅಂತ ಅನ್ಕೊಂಡ್ರೆ, ಅವಾಗ 150 ರೂಪಾಯಿ ಒಂದು ಊಟಕ್ಕೆ. ಅವಾಗ ಅನಿಸ್ತು, ಅಂದ್ರೆ ಇಂಥ ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿ ಇಷ್ಟು ಚೆನ್ನಾಗಿರೋದನ್ನ ಕಡಿಮೆ ದರದಲ್ಲಿ ಕೊಟ್ರೆ ಎಷ್ಟು ಖುಷಿ ಆಗ್ತದೆ. ಇನ್ನು 10 ಜನ ನಾನು ಕಳಿಸ್ತೇನೆ. ಹಾಗಾಗಿ ನಮ್ಮ ತಂದೆ ಹೇಳ್ತಾ ಇದ್ರು, ಮನೆ ತೊಡೆದು ಕಟ್ಟೋದಲ್ಲ, ಮನೆ ಚಂದವಾಗಿ ಕಟ್ಟೋದಲ್ಲ, ನಾವು ಹಾಸ್ಪಿಟ್ಲ್ ಚೆನ್ನಾಗಿ ಕಟ್ಟಬೇಕು ಅಂತ. ಯಾಕೆ ಅಂತಂದ್ರೆ ಮನೆ 4-5 ಜನಕ್ಕೆ ಉಪಯೋಗ ಆಗುತ್ತೆ, ಹಾಸ್ಪಿಟ್ಲ್ 1000 ಜನಕ್ಕೆ, 1000 ಜನಕ್ಕೆ ಉಪಯೋಗ ಆಗ್ತದೆ, ಸುಮಾರು 100 ವರ್ಷ ಹೆಲ್ಪ್ ಆಗ್ತದೆ. ಆ ನಿಟ್ಟಿನಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಅದಕ್ಕೆ ಟ್ಯಾಕ್ಸಿ ವಾಲಂಗೆ ಥ್ಯಾಂಕ್ಸ್, ಅದಕ್ಕೆ ಕ್ವಾಲಿಟಿ ಹೆಲ್ತ್ ಕೇರ್ ಎಟ್ ಅಫೋರ್ಡಬಲ್ ಪ್ರೈಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಬರುತ್ತೆ. ಈ ರೀತಿ ನನಗೆ ಅನ್ಸಿದ್ದು, ಮನಸ್ಸಿಗೆ ಅನ್ಸಿದ್ದು, ಇದನ್ನೆಲ್ಲ ಬರಿತಾ ಇರ್ತೀನಿ. ಈಗ ಇನ್ನೊಂದು ಉದಾಹರಣೆಗೆ, ಮನದ ಮಾತಲ್ಲಿ ನಮ್ಮ ರಕ್ತದಲ್ಲೂ ಕೂಡ ಕೊಡುವ ಗುಣವನ್ನ ದೇವರು ಹೇಳಿದ್ದಾನೆ ಅಂತ. ಕೊಡುವ ಗುಣವನ್ನು, ನಮ್ದು ಬ್ಲಡ್ ಗ್ರೂಪ್ O ಇದೆ, A ಇದೆ, B ಇದೆ, ಮತ್ತೆ AB ಇದೆ. ಅದರಲ್ಲಿ ಯೂನಿವರ್ಸಲ್ ಡೋನರ್ ಯಾರು ಬ್ಲಡ್ ಅನ್ನು ಕೊಡಬಹುದು, ಯಾರು O. ಯೂನಿವರ್ಸಲ್ ರೆಸಿಪೆಂಟ್ ಯಾರು, ಎಲ್ಲರ ಹತ್ರ ಬ್ಲಡ್ ಇಸ್ಕೊಳೋರು ಯಾರು, AB. ಸೊ ಭಗವಂತನ ರಕ್ತದ ಗ್ರೂಪ್ ಅಲ್ಲೂ ಸೃಷ್ಟಿಯಲ್ಲೂ ಕೂಡ ಕೊಡುವ ಮನೋಭಾವನೆ ಯಾಕಿದೆ ಅಂದ್ರೆ, O ಪಾಸಿಟಿವ್ ನ ಜಾಸ್ತಿ ಹುಡ್ಸಿದಾನೆ, ಅಂದ್ರೆ ಜಾಸ್ತಿ ಜನ ಬ್ಲಡ್ ನ ಕೊಡುವಂಗಾಗ್ಲಿ ಅಂತ. AB ಅವ್ರನ್ನ ಕಡಿಮೆ ಹುಡ್ಸಿದಾನೆ, 2% ಮಾತ್ರ ಹುಡ್ಸಿದಾನೆ. ಅಂದ್ರೆ ಯಾರು ಬೇಕು ಅಂತ ತಗೊಂತಿರೋದ್ರೆ ಕಡಿಮೆ ಇರ್ಲಿ ಪ್ರಪಂಚದಲ್ಲಿ ಅಂತ ಬ್ಲಡ್ ರಕ್ತದ ಅಂಶದಲ್ಲೂ ಕೂಡ ಕೊಡುವ ಮನೋಭಾವನೆಯನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಕೊಡುವಂತ ನಾವು ಈ ರೀತಿ ಒಂದೊಂದು ಚುಟುಕನ್ನ ನಾನು ಬರೆಯುವಂತ ಅಭ್ಯಾಸ ಇದೆ, ಮನದ ಮಾತು ಅಂತ. ಅದು ಈಗ ಆಲ್ಮೋಸ್ಟ್ 75 ಸಂಚಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಕಾರ್ಯ ನಡೆದಿದೆ. ವೆಲ್ ವೀಕ್ಷಕರೇ, ಈಗ ನಾವು ನಿಂತಿರುವಂತದ್ದು ಮನೆಯ ಹಾಲ್ ನಲ್ಲಿ. ಸೊ ನೋಡಬಹುದು ಸಾಕಷ್ಟು ಕಲಾಕೃತಿಗಳಿದೆ. ಅದು ತಂದೆಯವ್ರದ್ದು ಫೋಟೋ ಅಂತ ಅನ್ನಿಸ್ತಿದೆ ಅಲ್ವಾ ಸರ್? ನಮ್ಮ ತಂದೆಯವರು ಅಪ್ಪಾಜಿ ಅಂತಿದ್ರು. ಅವರು ಆಕ್ಚುಲಿ ಅಡಿಕೆ ವ್ಯಾಪಾರಸ್ಥ. ಅವರು BA ಮಾಡಿದ್ರು, ಅದಾದ್ಮೇಲೆ ಕಿರಾಣಿ ಅಂಗಡಿ ಮಾಡಿದ್ರು. ಕಿರಾಣಿ ಅಂಗಡಿ ಮಾಡಿ 1981 ಮಂಡಿ ಮಾಡಿದ್ರು, ಅಡಿಕೆ ಮಂಡಿ. ಬಹಳ ಶ್ರಮಜೀವಿ. ಇವತ್ತು 76ನೇ ವರ್ಷ. ಇವತ್ತು ಒಬ್ರು ಡ್ರೈವರ್ ಇಟ್ಕೊಳಲ್ಲ, ಅವರೇ ಸೆಲ್ಫ್ ಡ್ರೈವಿಂಗು, ಯಾವ ರಜಾ ಇಲ್ಲ, ನಮಗಿಂತ ಜಾಸ್ತಿ ಅವ್ರ ಕೆಲಸ ಮಾಡ್ತಾರೆ. ಆ ರೀತಿಯ ವ್ಯಕ್ತಿ. ಇದೆಲ್ಲವೂ ಕೂಡ ಯಾರ್ದು ಸರ್ ಪ್ಲಾನ್? ಮನೆಯಲ್ಲಿ ಕಟ್ಸಿರೋ ಮನೆ ಇದು. ಅವಾಗ ಇನ್ನೊಂದ್ ಮನೆಯಲ್ಲಿ ನಮ್ಮ ತಂದೆ, ನಮ್ಮ ತಮ್ಮಂದ್ರು, ಇನ್ನ ತಮ್ಮ ಒಂದ್ ಕಡೆ ಇದ್ದಾರೆ, ಇನ್ನೊಬ್ಬ ತಮ್ಮ ಇನ್ನೊಂದ್ ಮನೇಲಿ ಇದ್ದಾನೆ. ಪೇಂಟಿಂಗ್ ಇದೆಲ್ಲ ಸರ್? ಮೇಡಮ್ ಇಲ್ಲ ಪೇಂಟಿಂಗ್. ನನಗೆ ಪೇಂಟಿಂಗ್ ತುಂಬಾ ಇಷ್ಟ, ನಾನು ಪೇಂಟಿಂಗ್ ಮಾಡ್ತಾ ಇದ್ದೆ. ಈಗ ಬಿಸಿ ಆದಾಗ ಕಷ್ಟ. ಈಗ ನಾನು ಪೋರ್ಟ್ರೇಟ್ ಪೇಂಟ್ ಮಾಡ್ತಿದ್ದೆ, ಪೋರ್ಟ್ರೇಟ್ ಬರೀತಾ ಇದ್ದೆ ಮುಂಚೆ. ಪೋರ್ಟ್ರೇಟ್ ಬರೆಯುವಂತ ಅಭ್ಯಾಸ. ಇದೆಲ್ಲವೂ ಕೂಡ ಹ್ಯಾಂಡ್ ಮೇಡ್? ಇದೆಲ್ಲ ಹ್ಯಾಂಡ್ ಮೇಡ್. ಸೂಪರ್. ಹಿಂದೆ ಕೂಡ ನೀವು ನೋಡಬಹುದು ಅದ್ಭುತವಾಗಿರುವಂತಹ ಕಲಾಕೃತಿಗಳು. ಅಂದ್ರೆ ಪುಸ್ತಕ ಯಾರಿಗೆ ಫ್ರೆಂಡ್ ಆಗಿರುತ್ತಲ್ಲ, ಅವರು ಕಲೆಯ ಜೊತೆ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ವೆಲ್ ಸರ್, ಸರ್ಜಿ ಫೌಂಡೇಶನ್ ಮತ್ತು ಸರ್ಜಿ ಸಮೂಹ ಸಂಸ್ಥೆಗಳು ಹೇಗೆ ಆರಂಭ ಆಯಿತು ಅಂತ? ಸರ್ಜಿ ಫೌಂಡೇಶನ್ ಅದೇ ನನಗೆ ಬುದ್ಧಿಮಾಂದ್ಯತೆ ಮಕ್ಕಳಿಗೆ ಏನಾದ್ರು ಒಂದು ಸರ್ವಿಸ್ ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸರ್ಜಿ ಫೌಂಡೇಶನ್ ನಾವು ಪ್ಲಾನ್ ಮಾಡಿದ್ವಿ. ಆ ಸರ್ಜಿ ಫೌಂಡೇಶನ್ ನಲ್ಲಿ ನಮಗೆ ಅನ್ಸಿದ್ದು ಅಂದ್ರೆ ಈ ಒಂದು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಬೇಸ್ ಬೇಕು. ಅದಕ್ಕೋಸ್ಕರ ಸರ್ಜಿ ಫೌಂಡೇಶನ್ ನ ಮಾಡಿದ್ದು. ಇನ್ನು ನನ್ಗೆ ಕನ್ಸಿರೋದು
ಯಾವಾಗ್ಲೇ ಹೇಳಿದೆ, ಬುದ್ಧಿಮಾನತೆ ಮಕ್ಳಿಗೆ ಒಂದು ಒಳ್ಳೆ ವಿಶೇಷ ಶಾಲೆ ಆಗ್ಬೇಕು, ರೆಸಿಡೆನ್ಷಿಯಲ್ ಶಾಲೆ, ಸ್ಟೇಟ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಇರಬೇಕು ಅಂತ. ಇನ್ನೊಂದು ಒಂದು ಒಳ್ಳೆ ವೃದ್ಧಾಶ್ರಮ ಮಾಡ್ಬೇಕು ಅಂತ. ಈಗಿನ ದುನಿಯಾದಲ್ಲಿ ನಾನು ಅವಾಗ್ಲೇ ಹೇಳ್ದೆ, ಎಲ್ಲಾ ಮ್ಯಾನ್ಗಳು ಆಯ್ತು, ಮೊಬೈಲ್ ಮ್ಯಾನ್ ಆಗ್ಬಿಟ್ಟಿದೀವಿ. ಹಾಗಾಗಿ ತಂದೆ ತಾಯಿನ ಒಟ್ಟಿಗೆ ಇಟ್ಕೊಳೋದೇ ಕಷ್ಟ ಆಗ್ಬಿಟ್ಟಿದೆ ಈಗಿನ ಇದ್ರೊಳಗೆ. ಅಂತದ್ರಲ್ಲಿ ಇವತ್ತು ಮೊಬೈಲ್ ಮ್ಯಾನ್ ಆಗಿರುವಂತ ಸನ್ನಿವೇಶದಲ್ಲಿ ನಮ್ಗೆಲ್ಲರಿಗೂ ಮುಂದೆ ಎಲ್ಲ ಏನಾಗುತ್ತೆ, ಒಬ್ರಿಬ್ರು ಮಕ್ಕಳು ಎಲ್ಲ ಬೇರೆ ದೇಶಕ್ಕೆ ಹೋಗಿರ್ತಾರೆ, ತಂದೆ ತಾಯಿ ಏಜ್ಡ್ ಆಗಿರ್ತಾರೆ, ನೋಡ್ಕೊಳಕ್ ಕಷ್ಟ. ಅಂತವ್ರನ್ನೆಲ್ಲ ನೋಡ್ಕೊಳಕ್ ಒಂದ್ ಒಳ್ಳೆ ವೃದ್ಧಾಶ್ರಮ ಮಾಡ್ಬೇಕು ಅಂತ, ಹೈಟೆಕ್ ಇರಬೇಕು ಅಂತ. ಅಂದ್ರೆ ಅವರಿಗೆ ಮನೇಲಿ ಇದ್ದಾಗ ಏನ್ ಖುಷಿ ಇರುತ್ತೋ, ಏನು ಒಡನಾಟ ಇರುತ್ತೋ, ಏನ್ ಸಂತೋಷ ಇರುತ್ತೋ, ಆ ಸಂತೋಷನ ಸವಿಬೇಕು ಅವರು. ಅವ್ರು ಎಲ್ಲರಿಗೂ ಎಲ್ಲಾ ತರದ್ದು ಕೊಟ್ಟು, ಪ್ಲಸ್ ಅವರಿಗೆ ಹೆಲ್ತ್ ನು ಚೆನ್ನಾಗಿ ಇಟ್ಕೊಳೋ ಅಂತ ಒಂದು ವ್ಯವಸ್ಥೆ ನಾವು ಅಲ್ಲಿ ಮಾಡ್ಬೇಕಂದ್ರೆ ಅಲ್ಲೇ ಡಾಕ್ಟ್ರು ಮಾಡೋದು ಅಂತ ಹೇಳಿ. ಸರ್, ಈಗ ನಾವು ಡೈನಿಂಗ್ ಹಾಲ್ ನಲ್ಲಿ ನಿಂತ್ಕೊಂಡಿದೀವಿ. ಫ್ಯಾಮಿಲಿ ಜೊತೆ ಎಷ್ಟೋ ಸಂದರ್ಭಗಳಲ್ಲಿ ಈ ಚೇರ್ಗಳ ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೂ ಸಮಯ ಸಿಗೋದಿಲ್ಲ. ಡಾಕ್ಟರ್ ಆಗಿದ್ದಂಥವ್ರು ಒಂದ್ ಕಡೆ ರೋಗಿಗಳ ಕಡೆ ಗಮನ ಕೊಡ್ಬೇಕಾಗ್ತದೆ, ಮತ್ತೊಂದು ಕಡೆ ಜನಸೇವೆಗೆ ರಾಜಕೀಯಕ್ಕೆ ಬಂದ ತಕ್ಷಣ ಜನಗಳ ಕಡೆ ಗಮನ ಕೊಡ್ಬೇಕಾಗ್ತದೆ. ತುಂಬಾ ಮಿಸ್ ಮಾಡ್ಕತ್ತೀರಾ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದಿಲ್ಲ? ಸಾಮಾನ್ಯವಾಗಿ ರಾತ್ರಿ ಹೊತ್ತು ಒಂದೇ ಟೈಮಲ್ಲಿ ನಮ್ಗೆ ಆಗೋದು. ಬೆಳಿಗ್ಗೆ ಮಕ್ಳೆಲ್ಲ ಶಾಲೆಗೆ ಹೋಗ್ಬಿಡ್ತಾರೆ. ದೊಡ್ಡ ಮಗಳು ಎಕ್ಸ್ಪರ್ಟ್ ಅಲ್ಲಿ ಇದ್ದಾಳೆ, ಫಸ್ಟ್ PUC ಸೆಕೆಂಡ್ PUC ಓದ್ತಿದ್ದಾಳೆ. ಅವಳಿಗೂ ಮೆಡಿಕಲ್ ಮಾಡ್ತೀನಿ ಅಂತ ಆಸೆ ಇದೆ. ಎರಡನೇವಳು 9th ಸ್ಟ್ಯಾಂಡರ್ಡ್. ಇನ್ನೊಬ್ಬ ಸಣ್ಣ ಮಗ ಇದ್ದಾನೆ, ಇನ್ನು ಶಾಲೆಗೆ ಹೋಗಿದ್ದಾನೆ, ಬರ್ಬೇಕು. ಏನ್ ಕನ್ಸಿದೆ ಸರ್ ಮಕ್ಕಳ ಬಗ್ಗೆ ತಮಗೆ? ಮಕ್ಳಿಗೆ ಚೆನ್ನಾಗಿ ಓದ್ಬೇಕು, ಒಳ್ಳೆ ಸರ್ವಿಸ್ ಮಾಡ್ಬೇಕು ಅಂತ ನನಗೆ ಆಸೆ. ಅವ್ರಿಗೆ ಅದೇ ತರ ನೇಚರ್ ಇದೆ. ಒಳ್ಳೆ ಸೇವೆ ಕೊಡ್ಬೇಕು ಅನ್ನೋದು ಅವ್ರಿಗೆ ಸಣ್ಣ ವಯಸ್ಸಿಂದನೂ ನಾನು ಅದೇ ತುಂಬತಾ ಬಂದಿದ್ದೀನಿ. ಅವ್ರ ಮನ್ಸಲ್ಲೂ ಹಾಗೆ ಇದೆ. ಮತ್ತೆ ಶ್ರಮ ಪಡ್ಬೇಕು, ಕಷ್ಟ ಪಡ್ಬೇಕು. ಯಾವ್ದು ಈಸಿಯಾಗಿ ಸಿಗ್ಬಾರ್ದು, ಕಷ್ಟ ಪಡ್ಬೇಕು. ಪಟ್ಟಿದ ದುಡ್ಡಲ್ಲಿ ಅವ್ರು ಅದನ್ನ ಬಂದು ದುಡ್ಡಿದ್ರಿಂದ ಅದೇ ದುಡ್ಡಿರ್ಬೋದು, ಯಾವ್ದೇ ಇರ್ಬೋದು, ಬೇರೆ ತರದ ಮುಖಾಂತರ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತ ನಿಟ್ಟಿನಲ್ಲಿ ಅವ್ರ ಗುಣ ಇರಬೇಕು ಅಂತ ನನ್ನ ಆಸೆ. ಓಕೆ ಸರ್, ಭಗವಂತನ ಪಾತ್ರ ನಿಮ್ಮ ಬದುಕಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಮತ್ತು ಮನೆ ದೇವರು ಯಾವುದು ಅಂತ? ನಮ್ಮ ಮನೆ ದೇವರು ಬನಶಂಕರಿ, ಬಾದಾಮಿ ಬನಶಂಕರಿ. ನಮ್ಗೆ ನನ್ನ ಹೆಸರು ಸರ್ಜಿ ಅಂತಂದ್ರಲ್ಲ, ನನಗೆ MBBS ಓದ್ಬೇಕಾದ್ರೆ ನನಗೆ ಅಲ್ಲಿನ ಡಾಕ್ಟರ್ ಒಬ್ರು ನಮ್ಗೆ ಸರ್ಜಾ ಅಲ್ಲ, ಅದು ಸರ್ಜಿ ಅಂತ ಹೇಳಿದ್ರು. ಸರ್ಜಿ ಯಾಕೆ ಅಂತಂದ್ರೆ ಅದು ಮಲ್ಲ ಸರ್ಜಾ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮನ ಫ್ಯಾಮಿಲಿ. ಅದು ಸರ್ಜಾ ಅನ್ನೋದು ಹೋಗಿ ಸರ್ಜಿ ಆಗಿದೆ ಅಂತ. ಅದು ನನಗೂ ಗೊತ್ತಿರ್ಲಿಲ್ಲ, ನಮ್ಮ ಪ್ರೊಫೆಸರ್ ಹೇಳಿದ್ದು. ಅದು ಸರ್ಜಿ ಅಲ್ಲಪ್ಪ, ಅದು ಸರ್ಜಾ ಅಂತ. ಸೊ ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಫ್ಯಾಮಿಲಿಯಿಂದ ಬಂದಿರೋದು. ಆ ಸರ್ಜಾ ಹೋಗಿ ಬರ್ತಾ ಆಮೇಲೆ ನಮ್ಮ ತಂದೆಗೆ ನಮ್ಮ ಪ್ರೊಫೆಸರ್ ನನಗೆ ಅಟೆಂಡೆನ್ಸ್ ಹಾಕ್ಬೇಕಾರೆ ಧನಂಜಯ್ SR ಅನ್ನು ನಾನು SR ಅಂದೆ. ಅಟೆಂಡೆನ್ಸ್ SR ಅಂತೀವಲ್ಲ, ಅಟೆಂಡೆನ್ಸ್ ಏನೋ ನಾನು SR ಅಂದೆ, ನೀನು ಸರ್ ಅಂತೀಯಲ್ಲೋ. SR ಅಂದ್ರೆ ಏನು? ಸರ್ಜಿ ರುದ್ರಪ್ಪ. ಸರ್ಜಿ ಎಲ್ಲ ಕೊಡೋದು, ನಿಮ್ಮ ಅಪ್ಪನ್ ಕೇಳು, ಸರ್ಜಾ ಅದು ಅಂತ ಅವ್ರು ಹೇಳಿದ್ರು. ಅವ್ರ ನ್ಯೂರಾಲಜಿ ಪ್ರೊಫೆಸರ್, ಹಿ ವಾಸ್ ನೋಯಿಂಗ್ ಗುಡ್ ಹಿಸ್ಟ್ರಿ. ಅವಾಗ ನಮ್ ತಂದೆಗೆ ಫೋನ್ ಮಾಡಿದಾನು, ವಾದಿಸ್ದೆ. ಇಲ್ಲ ಸರ್, ನಾನ್ ನೋಡಿ ಬ್ಯಾಡ್ ನೋಡಿ ಎಲ್ಲ ಇದೆ, ನಾನ್ ಸರ್ಜಿನೇ ಅಂತ ವಾದಿಸಿದಾಗ, ಇಲ್ಲ ನೋಡು ಅಂತ ಹೇಳಿದಾಗ ಕಳ್ಸಿದ್ರು ಕಾಲೇಜ್ ಹೋಗಿ ಕೇಳು ಅಂತ, ಸರ್ಜಾ ಅಂತ ಕೇಳು ಅಂತ. ಅವಾಗ ಕೇಳಿದ್ಮೇಲೆ ಆಮೇಲೆ ಅವರು ನಮ್ಮ ತಂದೆ ಹೇಳಿದ್ರು, ಹೌದು ನಾವು ಸರ್ಜಾ ಅಂತ ಬರ್ತಾ ರೂಢಿಯಲ್ಲಿ ಸರ್ಜಿ ಆಗಿದೆ. ನಾವೆಲ್ಲ ನಾರ್ತ್ ಕರ್ನಾಟಕದಿಂದ ಬಂದವರು, ಮೈಗ್ರೇಟೆಡ್. ಅದಕ್ಕೋಸ್ಕರ ನಮ್ಮ ಮನೆಯವರು ಬನಶಂಕರಿ ನಾರ್ತ್ ಕರ್ನಾಟಕದಲ್ಲಿದೆ. ಸೊ ಹಂಗಾಗಿ ನಾವು ಮೈಗ್ರೇಟೆಡ್ ಪೀಪಲ್. ಅದು ಸರ್ಜಿ ಆಗಿದೆ. ಹಾಗಾಗಿ ಬಾದಾಮಿ ಬನಶಂಕರಿ ನಮ್ಮ ಮನೆ ದೇವರು. ಓಕೆ ಸರ್, ಬಹಳಷ್ಟು ಜನಕ್ಕೆ ಒಂದು ಕ್ಯೂರಿಯಾಸಿಟಿ, ಚನ್ನಗಿರಿ ಮೂಲದವರು ಚನ್ನಗಿರಿಯಲ್ಲಿ ಬಂದು ಶಾಸಕರಾಗ್ತಾರೆ ಅನ್ನುವಂಥ ಕನಸಿದೆ. ಒಂದಷ್ಟು ಜನ ಇಲ್ಲ, ನಮ್ ಶಿವಮೊಗ್ಗದಲ್ಲೇ ಇರ್ತಾರವ್ರು, ಶಿವಮೊಗ್ಗಕ್ಕೆ ಅವ್ರ ಕೊಡುಗೆ ತುಂಬಾ ಇದೆ, ಅವ್ರು ಇಲ್ಲೇ ನಿಲ್ತಾರೆ ಅಂತ ಇದೆ. ನೀವೇನಾದ್ರೂ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ? ಹೇಗೆ ವರ್ಕ್ ಮಾಡ್ತಿದ್ದೀರಾ ನಿಟ್ಟಲ್ಲಿ ಅಂತ? ಖಂಡಿತವಾಗ್ಲೂ ಹೇಳ್ಬೇಕು ಅಂದ್ರೆ ಐ ಆಮ್ ಹ್ಯಾಪಿ. MLC ಆಗಿ ಮೆಂಬರ್ ಆಫ್ ವಿಧಾನ ಪರಿಷತ್ ಅಲ್ಲಿ ಖುಷಿಯಾಗಿದ್ದೇನೆ. ಕೆಲಸವನ್ನ ರಿಫಾರ್ಮ್ ಮಾಡುವಂತ ಒಳ್ಳೆಯ ವೇದಿಕೆ. ನನ್ನ ಕೆಲಸವನ್ನು ಮಾಡೋದು, ಪಕ್ಷದ ಸಂಘಟನೆ ಮಾಡಬೇಕು, ಆ ಕೆಲಸವನ್ನು ಮಾಡೋದು. ಹಾಗಾಗಿ ನನಗೆ ಆತರ MLA ಆಗ್ಬೇಕು, ಆತರ ಆಗ್ಬೇಕು ಅಂತ ಹೇಳಿದ್ನಲ್ಲ, ದೇವರ ಆಶೀರ್ವಾದ ಇದ್ರೆ, ಆ ಭಗವಂತನ ಆಶೀರ್ವಾದ ಇದ್ರೆ ಏನ್ ಬೇಕಾರಾಗ್ಬೋದು. ಅದು ಭಗವಂತನ ಆಶೀರ್ವಾದ ಹೇಗಿದೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಪಕ್ಷದ ಸಂಘಟನೆಯಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು, ಅದ್ ಮಾಡ್ತಾ ಇದೀನಿ. ಪಕ್ಷದ ಹಿರಿಯರು ಅವ್ರು ಏನ್ ಹೇಳ್ತಾರೋ ಅದ್ ಮುಂದೆ ಅದ್ರ ತಕ್ಕಾಗೆ ನಾವು ನಡ್ಕೊಳ್ಳೋದು. ಓಕೆ ಸರ್, ತಂದೆ ತಾಯಿ ಅಂದ್ರು ಒಂದ್ ಕಡೆ ಅಡಿಕೆ ವ್ಯಾಪಾರ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ. ಲೈಕ್ ಯಾವತ್ತೂ ಕೂಡ ಬದುಕಲ್ಲಿ ನಿಮಗೆ ಕಷ್ಟಗಳನ್ನ ತೋರಿಸಿದ್ದಿಲ್ವಾ ಅಂತ? ಭಗವಂತನ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಪುಣ್ಯ
ಮತ್ತೆ ಫ್ಯಾಮಿಲಿಯ ಪುಣ್ಯದಿಂದ ಆ ರೀತಿ ಯಾವುದು ಅನ್ಸಿಲ್ಲ. ಬಟ್ ಕೆಲವರಿಗೆ ಅದೇ ದೊಡ್ಡ ಕಷ್ಟ ಅನ್ಸುತ್ತೆ. ಬಟ್ ನನಗೆ ಆತರ ಕಷ್ಟಗಳು ಬಂದಿರ್ತವೆ, ಸುಮಾರು ಕಷ್ಟಗಳು ಬಂದಿರುತ್ತೆ. ಅವನ್ನೆಲ್ಲ ಮೀರುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಬಟ್ ನಾವು ಅದನ್ನ ಕಷ್ಟ ಅಂತ ಅನ್ಕೊಂಡೇ ಇಲ್ಲ. ಯಾವುದೇ ತರ ಬಂದ್ರು, ಅಬ್ಸ್ಟಕಲ್ಸ್ ಬಂದ್ರು, ಪ್ರಾಬ್ಲಮ್ಸ್ ಆದ್ರೂ ಅದು ಕಷ್ಟ ಅಂತ ಅನ್ಕೊಂಡಿಲ್ಲ. ಇಟ್ಸ್ ಎ ಸ್ಟೆಪ್ ಟು ಗೋ ಫಾರ್ವರ್ಡ್. ಪ್ರತಿಯೊಂದು ಕಷ್ಟಗಳು ಒಂದೊಂದು ಮೆಟ್ಲು. ಆ ಮೆಟ್ಲನ್ನ ಹತ್ತುತ್ತಾ ಹೋದಾಗ ನಾವು ಮೇಲೆ ಮೇಲೆ ಹೋಗೋಕೆ ಸಾಧ್ಯ. ಹಾಗಾಗಿ ನಾವು ಅದು ಆತರ ಕಷ್ಟ ಅನ್ನೋದು ನಮಗೆ ಅದು ಅನ್ಸೇ ಇಲ್ಲ. ಒಟ್ನಲ್ಲಿ ಸುಮ್ನೆ ಕೂರಕ್ಕಾಗಲ್ಲ, ಕೆಲಸ ಮಾಡ್ತಾ ಇರ್ಬೇಕು. ಹಾಗಾಗಿ ನಮ್ ತಂದೆ ಬೈತಿರ್ತಾರೆ, ಯಾಕೆ ಒದ್ದಾಡ್ತೀಯಾ, ಯಾಕೆ ಇಷ್ಟು ಕೆಲಸ ಮಾಡ್ತೀಯಾ, ಆರಾಮಾಗಿರು ಅಂತ. ನಮಗೆ ಆರಾಮಾಗಿ ಇರಕ್ ಬರಲ್ಲ. ನಮಗೆ ಈ ತರ ಇದ್ರೇನೆ ಸಮಾಧಾನ, ನೆಮ್ಮದಿ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ನೋಡೋಣ ಭಗವಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ, ಯಾವ ಕೆಲಸವನ್ನು ಮಾಡಿಸ್ಬೇಕು ಅಂತ ನೋಡೋಣ. ನನಗೆ ಬಹಳ ಖುಷಿ ಆಗೋದು ಸರ್, ನೀವು ಬಿಜೆಪಿಯಲ್ಲಿದ್ದರೂ ಕೂಡ ನಿಮ್ಮನ್ನ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂತಹ ಜನ ಕೂಡ ಇಷ್ಟಪಡ್ತಾರೆ, ಮತ್ತು ಬೇರೆ ಬೇರೆ ಪಕ್ಷದಲ್ಲಿರುವಂತಹ ಶಾಸಕರು ಕೂಡ ಒಂದು ಅವರಿಗೆ ಸರ್ಜಿ ಅವ್ರಿಗೆ ಹೇಳಿದ್ರೆ ಬಹುಶಃ ಅವರು ಒಳ್ಳೆ ಗೈಡ್ ಮಾಡ್ತಾರೆ ಅನ್ನುವಂತಹ ಫೀಲ್ ಇದೆ. ಈ ಹೇಗ್ ಬಿಲ್ಡ್ ಆಯ್ತಿದು ಅಂತ ಅಂದ್ರೆ ನಾವು ನಮ್ಮ ಗುಣವನ್ನ, ನಮ್ಮ ನಡವಳಿಕೆಗಳು ಹೇಗಿರ್ತವೋ ಆತರ ರಿಫ್ಲೆಕ್ಟ್. ಇಟ್ಸ್ ಜಸ್ಟ್ ಲೈಕ್ ಎ ಮಿರರ್. ಕರೆಕ್ಟ್. ನಾವು ಸಿಟ್ಟನ್ನ ತೋರಿಸಿದ್ರೆ ಅವ್ರು ಸಿಟ್ಟು ಮಾಡ್ತಾರೆ, ನಾವು ಪ್ರೀತಿನ ತೋರಿಸಿದ್ರೆ ಅವ್ರು ಪ್ರೀತಿ ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ಪ್ರತಿಬಿಂಬ ಅಲ್ಲಿ ಇರ್ತದೆ. ಸೊ ಹಾಗಾಗಿ ನಮ್ಮ ನೇಚರ್ ಆಗಿರ್ಬೇಕು, ಶಾಂತಿ ಇರ್ಬೇಕು, ನೆಮ್ಮದಿ ಇರ್ಬೇಕು, ಪ್ರೀತಿ ಇರ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಂಬಿಕೆನ ಉಳಿಸ್ಕೊಳೋ ಅಂತ ಇರ್ಬೇಕು. ಯಾಕೆಂದ್ರೆ ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು. ನಂಬಿಕೆನ ಉಳಿಸುವಂತ ಕೆಲಸ ನಾನು ಯಾವಾಗ್ಲೂ ಮಾಡ್ತಾ ಬಂದೆ. ಹಾಗಾಗಿ ಎಲ್ಲಾ ಸಮುದಾಯದವ್ರಿಗೂ ನಮ್ಗೆ ಎಲ್ಲರಿಗೂ ನಮ್ ಕಂಡ್ರೆ ಪ್ರೀತಿ ವಿಶ್ವಾಸ ಅದಿದೆ. ಹಾಗೆ ಮೇಂಟೈನ್ ಆಗ್ತದೆ ಖಂಡಿತವಾಗ್ಲೂ. ಅದ್ರ ಬಗ್ಗೆ ನನಗೆ ಭರವಸೆ ಇದೆ. ಓಕೆ, ಈಗ ಧನಂಜಯ್ ಸರ್ಜಿ ಅವರ ಕಚೇರಿಯಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಇದು ನೂತನ ಕಟ್ಟಡ, ಸೊ ಇನ್ನು ಕೂಡ ರೆಡಿ ಆಗ್ತಾ ಇದೆ. ನೋಡಬಹುದು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಕಚೇರಿ ಇದು. ಪ್ರತಿನಿತ್ಯವೂ ಕೂಡ ಜನಸಾಮಾನ್ಯರು ಮತ್ತು ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗಿರುವಂತಹ ಕಾರಣ ಅನೇಕರು ಅವರನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ. ಸೊ ಈಗ ಅವರ ಕಚೇರಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಬಲಭಾಗದಲ್ಲಿ ನೀವು ನೋಡಬಹುದು ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಸೊ ಇಲ್ಲಿ ಇಡೀ ಸ್ಟಾಫ್ ವರ್ಕ್ ಅನ್ನ ಮಾಡ್ತಾ ಇರುತ್ತೆ. ಸೊ ಧನಂಜಯ್ ಸರ್ಜಿ ಅವರು ಕೂತಿದ್ದಾರೆ. ಕಚೇರಿಯ ಕೆಲಸ ಭರದಿಂದ ಸಾಗ್ತಾ ಇದೆ. ಸಾಕಷ್ಟು ಪುಸ್ತಕಗಳಿದೆ. ಯಡಿಯೂರಪ್ಪ ಅವ್ರದ್ದು ಇಂಟ್ರೆಸ್ಟಿಂಗ್ ಪುಸ್ತಕ. ಸರ್, ಹೇಗೆ ಪುಸ್ತಕದ ಮೇಲೆ ಪ್ರೀತಿ ಜಾಸ್ತಿನಾ ಅಂತ? ನನಗೆ ಬಿಲೀವ್ ಮಾಡ್ತೀನಿ. ಸುಮಾರು ಕಡೆ ಉಲ್ಲೇಖನೂ ಮಾಡ್ತಾ ಇರ್ತೀನಿ. ಓಕೆ. ಯಾರು ತುಂಬಾ ಶ್ರೀಮಂತರಿರ್ತಾರೋ ಅವ್ರ ಮನೇಲಿ ಶ್ರೀಮಂತರು ಅಂದ್ರೆ ದುಡ್ಡಲ್ಲ, ಹೃದಯ ಶ್ರೀಮಂತಿಕೆ, ಒಳ್ಳೆತನದ ಶ್ರೀಮಂತಿಕೆ. ಅವ್ರ ಮನೇಲಿ ದೊಡ್ಡ ಗ್ರಂಥಾಲಯ ಇರ್ತದಂತೆ. ಕರೆಕ್ಟ್. ಯಾರು ಹೃದಯದಲ್ಲಿ ಬಡವರು ಇರ್ತಾರೋ ಅವ್ರ ಮೇಲೆ ದೊಡ್ಡ ಟಿವಿ ಇರ್ತದಂತೆ. ನೀವು ಟಿವಿ ನೋಡ್ಲಿಕ್ಕಿಲ್ವಾ ಅಂತ? ನೋಡ್ತೇನೆ, ಬಟ್ ಕಡಿಮೆ. ಓಕೆ. ಸಿನಿಮಾ ಹತ್ರದ್ದು ಯಾವ್ದು ರುಚಿ ಇಲ್ವಾ ಸರ್? ಸಿನಿಮಾಸ್ ತುಂಬಾ ಇಷ್ಟ, ಎಸ್ಪೆಷಲಿ ಫೈಟ್ ಫಿಲ್ಮ್ಸ್, ಹೋರಾಟದ ಫಿಲ್ಮ್ಸ್. ಓಕೆ. ಈ ತರದೆಲ್ಲ ನೋಡ್ಬೇಕು ಅಂದ್ರೆ ತುಂಬಾ ಇಷ್ಟ. ಅದನ್ನ ನೋಡೋದ್ರಿಂದ ಮನಸ್ಸಲ್ಲಿ ಪರಿವರ್ತನೆ ಕೂಡ ಆಗ್ತದೆ. ಕರೆಕ್ಟ್. ಖಂಡಿತವಾಗ್ಲೂ ಮನಸ್ಸು ಪರಿವರ್ತನೆ ಆಗ್ತದೆ. ಎಸ್ಪೆಷಲಿ ನಾನು ತುಂಬಾ ಕಡೆ ಹೇಳ್ತಾ ಇರ್ತೀನಿ, ನಮ್ಮ ಯುವ ಪೀಳಿಗೆಗೆ ಮತ್ತೆ ಮಕ್ಕಳಿಗೆ ಒಂದು ಒಳ್ಳೆಯ ಯೂಟ್ಯೂಬ್ ಚಾನೆಲ್ಸ್ ನೋಡೋದು. ಎಲ್ಲ ಏನಾಗಿದೆ ಅಂದ್ರೆ ಅಡಿಕ್ಷನ್. ನಾವೆಲ್ಲ ಸುಮಾರು ಕಡೆ ಉಲ್ಲೇಖ ಮಾಡ್ತಿರ್ತೀವಿ. ಅಂದ್ರೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತಿದೆ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ. ವರ್ಗೀಸ್ ಅಂತ ಹೇಳಿ ಈಸ್ ಅ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಬಿಕಾಸ್ ಅಮೂಲ್ನ ಮಾಡಿದ್ರು. ಗುಜರಾತ್ ಅಲ್ಲಿ ಅಷ್ಟು 100 ಕೋಟಿಯಷ್ಟು ಒಂದ್ ದಿನಕ್ಕೆ ಲೀಟ್ರು ಹಾಲ್ನ ಪ್ರೊಡಕ್ಷನ್ ಮಾಡುವಷ್ಟು ಒಂದು ವ್ಯವಸ್ಥೆಯನ್ನ ಮಾಡೋಕೆ ಒಂದು ಕನಸು ಕಂಡಿದ್ದಂತ ಒಬ್ಬ ಮನುಷ್ಯ ಇವತ್ತಾಗಿದೆ. ಅಲ್ಲಿ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಆಯ್ತು. ಅದೇ ತರ ಕುರಿಯನ್ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಆಯ್ತು. ಅದೇ ತರ ನಮ್ಗೆ ಈ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾನು ಇದಾರೆ ಅಲ್ವಾ? ಅದೇ ತರ ಈಗ ಏನಾಗ್ಬಿಟ್ಟಿದೆ, ನಾವೆಲ್ಲ ಮೊಬೈಲ್ ಮ್ಯಾನ್ ಮೊಬೈಲ್ ಮ್ಯಾನ್ ಆಗ್ಬಿಟ್ಟಿದೆ. ಆ ರೀತಿಯಲ್ಲಿ ನಮ್ಮಲ್ಲಿ ಪರಿವರ್ತನೆ ಆಗ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ವಿ ಹ್ಯಾವ್ ಟು ಎನ್ಕರೇಜ್ ಯೂತ್ ಮತ್ತೆ ಕಿಡ್ಸ್ ಅನ್ನ ಏನಂತಂದ್ರೆ ಬುಕ್ಸ್ ಓದ್ಬೇಕು. ಆ ಬುಕ್ಸ್ ಅಲ್ಲಿ ಇರುವಂತ ಜ್ಞಾನ ಇದೆಯಲ್ಲ, ಅದು ಅದ್ಭುತವಾದ ಜ್ಞಾನ. ಯಾಕೆಂದ್ರೆ ಈ ನಾವು ನೋಡೋದು ಏನ್ ಬರುತ್ತೆ ಅದೆಲ್ಲ ನಮ್ಗೆ ಪಿಕ್ಚರೈಸ್ ಆಗೋದು ಮೆಮೊರಿನ ಕರ್ಬ್ ಮಾಡ್ತದೆ, ಮೆಮೊರಿನ ಕಡಿಮೆ ಮಾಡ್ತದೆ. ಬಟ್ ಓದೋದ್ರಿಂದ ನಮಗೆ ಬುದ್ಧಿ ವಿಕಸನ ಆಗ್ತದೆ. ಹಾಗಾಗಿ ಸುಮಾರಷ್ಟು ಓದೋ ಅಭ್ಯಾಸಗಳಿದೆ. ನಮ್ಗೆ ಗವಿಮಠ ಸಿದ್ದೆ ಶ್ರೀಗಳದ್ದು ಬುಕ್ಸ್ ತುಂಬಾ ಇಷ್ಟ, ವಚನದ ಬುಕ್ಸ್ ತುಂಬಾ ಇಷ್ಟ ನನಗೆ. ಮತ್ತೆ ಚುಟುಕು ಕಥೆಗಳಿರುತ್ತಲ್ಲ, ಅದು ನಮ್ಗೆ
ತುಂಬಾ ಇಷ್ಟ. ಸರ್, ಯಡಿಯೂರಪ್ಪ ಅವ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ಶಿವಮೊಗ್ಗಕ್ಕೆ ಬಂದಿದ್ದೀನಿ, ಅವ್ರ ಬಗ್ಗೆ ಮಾತಾಡದೇ ಇದ್ರೆ ಈ ಸಂದರ್ಶನ ಬಹುಶಃ ಅಪೂರ್ಣ ಆಗ್ತದೆ. ಲೈಕ್ ಏನ್ ಇನ್ಸ್ಪೈರ್ ಆಗ್ತದೆ ಅತಿ ಹೆಚ್ಚಾಗಿ ಅಂತ? ಅವ್ರು ತಗೊಳ್ಳೋಂಥ ಡಿಸಿಷನ್ಸ್ ಬಹಳ ಅದ್ಭುತವಾಗಿರುತ್ತದೆ. ಅವ್ರಿಗೇನು ನಿರಂತರ ಪರಿಶ್ರಮ ಆ ಮನುಷ್ಯಂದು. ಅವರು ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿಗೆ ಕೊಡುಗೆ. ನಮ್ಮ ಕನ್ನಡದ ರಾಜ್ಯದ ಮೂಲ ಸಂಸ್ಥಾಪಕ ರಾಜ ಯಾರು ಅಂದ್ರೆ ಅದು ಮಯೂರವರ್ಮ. ರಾಜ ಮಯೂರವರ್ಮ. ಆ ರಾಜ ಮಯೂರವರ್ಮ ಹೇಗೆ ಕನ್ನಡ ರಾಜ್ಯವನ್ನು ಸ್ಥಾಪಿಸಿದ್ನೋ ಹಾಗೆ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಮೂಲ ಕರ್ತೃ ಅಂದ್ರೆ ನಮ್ಮ ಯಡಿಯೂರಪ್ಪ ಅವರು. ಇಬ್ರು ಒಂದೇ ತಾಲೂಕ್ನವರು, ಅದು ಶಿಕಾರಿಪುರದವರು ಅಂತ ಹೇಳಿ. ಶಿಕಾರಿಪುರ ಮೂಲ ಯಾರ್ದು? ಮಯೂರವರ್ಮಂದು. ಹಾಗಾಗಿ ಕನ್ನಡ ನಾಡನ್ನು ಕಟ್ಟೋದಕ್ಕೆ ಹೇಗೆ ಮಯೂರವರ್ಮ ಮಾಡಿದರೋ ಹಾಗೆ ಬಿಜೆಪಿಯನ್ನ ಕಟ್ಟಲಿಕ್ಕೆ ನಮ್ಮ ಯಡಿಯೂರಪ್ಪ ಅವರು. ಇಬ್ರು ನಮ್ಮ ಜಿಲ್ಲೆಯವರು, ನಮ್ಮ ಶಿಕಾರಿಪುರದವರು. ಸರ್, ಕಚೇರಿಯಲ್ಲಿ ಯಾವ ತರದ ವರ್ಕ್ ನಡೀತಾ ಇರುತ್ತೆ ಮತ್ತು ಯಾವ ತರದ ಸಮಸ್ಯೆಗಳನ್ನ ಅತಿ ಹೆಚ್ಚಾಗಿ ತಮ್ಮವರೆಗೂ ತಗೊಂಡ್ ಬರ್ತಾರೆ ಜನ ಅಂತ? ನನಗೆ ಸುಮಾರಷ್ಟು ಜನ ಅನುದಾನಕ್ಕೆ ಬರ್ತಾರೆ. ಬಟ್ ನನಗೆ ಏನ್ ವಿಪರ್ಯಾಸ ಅಂದ್ರೆ ಎಲ್ಲ ಬರೋದು ಅನುದಾನ ತಗೊಂಡ್ ಬರೋದು ದೇವಸ್ಥಾನ ಕಟ್ಟೋದು. ನನಗೆ 250 ದೇವಸ್ಥಾನಗಳ ಫೈಲ್ಸ್ ಪೆಂಡಿಂಗ್ ಇದೆ. ಬಟ್ ನನಗೆ ಅವ್ರಿಗೆ ಮೊನ್ನೆ ಒಂದು ಸಂತೋಷ ಆಗಿದ್ದು, ಒಂದು 5-6 ಜನ ಗ್ರೂಪ್ ಅಲ್ಲಿ ಬಂದು ಫಸ್ಟ್ ಟೈಮ್ ಸರ್ ಒಂದು ವಿದ್ಯಾಸಂಸ್ಥೆನ ನಾವೆಲ್ಲ ಬಡ ಮಕ್ಳಿಗೆ ಮಾಡ್ತಾ ಇದೀವಿ, ಅದಕ್ಕೆ ಅನುದಾನ ಕೊಡಿ ಅಂತ. ನನಗೆ ಮೆಜಾರಿಟಿ ಆಫ್ ನನ್ನ ಅನುದಾನ ನಿಮಗೆ ಆಕ್ಚುಲಿ MLA ಮತ್ತೆ MP ಗಳಿಗೆ ಅನುದಾನ ಬೇರೆ ಇರ್ತದೆ, ನಮಗೆ ಅನುದಾನ ಬೇರೆ ಇರ್ತದೆ. ಜನಕ್ಕದು ಶಾಸಕರು ಅಂದ ತಕ್ಷಣ ಎಲ್ಲ ಒಂದೇ ಅನ್ಕೊಂತಾರೆ. ನನಗೆ 5.5 ಜಿಲ್ಲೆ, ಹಾಗಾಗಿ 30 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಸೊ ಆ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ನನಗೆ ಇರೋದು ಒಂದು ಕ್ಷೇತ್ರಕ್ಕೆ 5 ಲಕ್ಷ ಮಾತ್ರ. ಹಾಗಾಗಿ ಬರೋದು 1 ವರ್ಷಕ್ಕೆ 2 ಕೋಟಿ ಅನುದಾನ. ಹೇಗೆ ಬೇರೆಯವ್ರಿಗೆ ಬರ್ತೋ ಹಾಗೆ. ಬಟ್ ಎಕ್ಸ್ಟ್ರಾ ಅನುದಾನ ನಮಗೇನು ಸಿಗೋದಿಲ್ಲ. ಅದು ನಾನು ಮೆಜಾರಿಟಿ ಆಫ್ ದ ಎಲ್ಲ ಅನುದಾನವನ್ನು ನಾನು ಅಂದ್ರೆ ಎಜುಕೇಶನ್ ಸಿಸ್ಟಮ್ಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಮಕ್ಕಳಿಗೆ ಫಿಲ್ಟರ್ ಹಾಕ್ಸ್ಕೊಡೋದಿರ್ಬೋದು, ಮಕ್ಕಳಿಗೆ ಕಂಪ್ಯೂಟರ್ಸ್ ಕೊಡ್ಸೋದು ಶಾಲೆ ಕಾಲೇಜುಗಳಲ್ಲಿ, ಈ ರೀತಿಯಲ್ಲಿ ನನ್ನ ಅನುದಾನವನ್ನ ಕೊಡ್ತಾ ಇದ್ದೇನೆ. ಮೆಜಾರಿಟಿ ಆಫ್ ದಮ್ ಎಲ್ಲ ಎಜುಕೇಶನ್ ಫೀಲ್ಡ್ಗೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆಗೆ, ಈ ರೀತಿಯಲ್ಲಿ ನಾನು ಮಾಡೋದು ಹೆಚ್ಚು. ಬರೋದು ಅನುದಾನ ಕೇಳ್ಕೊಂಡು ಸುಮಾರು ಜನ ಬರ್ತಾರೆ, ರೋಡಿ ಕೊಡಿ ಅದ್ ಕೊಡಿ ಅಂತ. ನಮ್ಮ ಅನುದಾನ ಸಾಕೋಗೋದಿಲ್ಲ. ಬಟ್ ಮೆಜಾರಿಟಿ ಆಫ್ ದಟ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತೆ ಎಜುಕೇಶನ್ಗೆ. ಈ ಅನುದಾನ ಹೊರತುಪಡಿಸಿ ನಾವು ಈ ವಿಧಾನ ಪರಿಷತ್ತಲ್ಲಿ ನಾವೇನಂದ್ರೆ ಮೇಲ್ಮನೆ ಅಂತ ಏನ್ ಕರಿತೀವಿ, ನಾವೆಲ್ಲ ಪಾಲಿಸಿ ಮೇಕರ್ಸ್ ಅಲ್ಲಿ ನಾವು ಥಿಂಕ್ ಮಾಡ್ಬೇಕು ಹೊರತು ಅನುದಾನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕಲ್ಲ. ನಾವಿರುತ್ತೆ ಪಾಲಿಸಿ ಚೇಂಜಸ್ ನಾವು ತರೋದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ಬಹಳ ಮುಖ್ಯ. ಈಗಿನ ನೆಸೆಸಿಟಿನೂ ಕೂಡ ಅದೇ ಇರೋದು. ಅಂದ್ರೆ ಯಾವ ರೀತಿ ನಾವು ಪಾಲಿಸಿಸ್ನ ಪುಟ್ ಫಾರ್ವರ್ಡ್ ಮಾಡಬೇಕು, ಪ್ರತಿಪಕ್ಷವಾಗಿ ಕೂತಿರ್ಬೋದು, ವಿರೋಧ ಪಕ್ಷವಾಗಿ ಕೂತಿರ್ಬೋದು, ಪಕ್ಷವಾಗಿ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ರೀತಿಯಲ್ಲಿ ನಾವು ನಿಟ್ಟಿನಲ್ಲಿ ಈ ಸತಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರಿಗೂ ನಾನು ಸುಮಾರಷ್ಟು ಇದನ್ನ ಅವರಿಗೆ ಪ್ರೆಷರ್ನೂ ಹಾಕಿದ್ರು. ಈಗ ನಾವು ಓವರ್ ಆಲ್ ಇದನ್ನ ನೋಡಿದ್ರೆ, ಯಾವುದು ರಿಸಲ್ಟ್ಸ್ ನೋಡಿದ್ರೆ, ಅದರಲ್ಲಿ 25% ಫೇಲ್ಯೂರ್ ರೇಟ್ ಇದೆ. ಆಯ್ತಾ? 25% ಫೇಲ್ಯೂರ್ ರೇಟ್ ಇದೆ. ಆ 25% ಫೇಲ್ಯೂರ್ ಯಾಕೆ ಆಗ್ತದೆ? See, there are so many studies says that there is 6 to 10%, 6 to 10% of the kids ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಬಳಸ್ತಾರೆ. ಅಂದ್ರೆ ಅವರಿಗೆ ಯಾವ ಪ್ರೊಫೆಸರ್ನ 4 ಡೈರೆಕ್ಷನ್ 4 ಪ್ರೊಫೆಸರ್ನ ಕೂರಿಸಿ ಪಾಠ ಮಾಡಿದ್ರು ಕೂಡ ಅವ್ರು ಪಾಸ್ ಆಗೋಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಅವರಿಗೆ ಓಪನ್ NIOS ಮುಖಾಂತರ ಒಂದು ಎಕ್ಸಾಮ್ ಕೊಡಿ, ಸ್ಕ್ರೈಬ್ ಕೊಟ್ಟು ಎಕ್ಸಾಮ್ ಬರ್ಸಿ ಅಂತ. ಈ ರೀತಿಯ ಥಾಟ್ ಪ್ರೊಸೆಸ್. ಬಿಕಾಸ್ ದೇರ್ ಇಸ್ ಎ ಲಾಟ್ ಆಫ್ ಜನರೇಷನ್ ಚೇಂಜಸ್. ಜನರೇಷನ್ X, Y, Z ಗೊತ್ತಿದೆ. ಜನರೇಷನ್ XYZ. X is between 1960 ಇಂದ 1980 ತನಕ, 1980 ಇಂದ 1995 ತನಕ ಬೀಟಾ, ಅಲ್ಲ ಸಾರಿ XY. Z ಜನರೇಷನ್ ಅಂದ್ರೆ 1995 ಇಂದ 2010 ತನಕ, 2010 ಇಂದ 2025 ತನಕ ಇಟ್ ಇಸ್ ಆಲ್ಫಾ. ಸಾರಿ ಆಲ್ಫಾ, ಈಗ ಬೀಟಾ ನಡೀತಾ ಇದೆ, ಈಗ 25. ಓಕೆ, ನೆಕ್ಸ್ಟ್ ಜನರೇಷನ್ ಟೀಟಾ ಬರುತ್ತೆ, ಆಲ್ಫಾ ಬೀಟಾ ಥೀಟಾ. ಸೊ ಈ ಜನರೇಷನ್ ಗ್ಯಾಪ್ಸ್ ಅಲ್ಲಿ ಏನಾಗಿದೆ ಅಂದ್ರೆ, ಈ ಚಾರ್ಲ್ಸ್ ಡಾರ್ವಿನ್ ಥಿಯರಿ ಪ್ರಕಾರ ನಾವ್ ಯಾವ್ದನ್ನ ಯೂಸ್ ಮಾಡ್ತೀವೋ ಅದು ಬೆಳಬಲ್ ಪ್ರವೃತ್ತಿಲಿ ಇರ್ತದೆ, ಯಾವ್ದು ಯೂಸ್ ಮಾಡೋದು ಅದು ನಶಿಸಿ ಹೋಗ್ತದೆ ಅಂತ. ಈಗಿನ ಥಿಯರಿ ನೋಡಿ, ನಾವೇ ಕನ್ವರ್ಸೇಷನ್ ನೋಡಿ, ಬರೆಯೋದು ಎಷ್ಟು ಬರಿತೀವಿ?
ಬರೆಯೋದು ತುಂಬಾ ಕಡಿಮೆ. ಹೌದು. ಈಗ ಮೊಬೈಲ್ ಅಲ್ಲಿ ಹೇಳಿದ್ರೆ ಬರ್ಕೊಳತ್ತೆ. ಆ ಸ್ಥಿತಿಯಲ್ಲಿ ಇದ್ದೀವಿ. ಬರವಣಿಗೆ ತುಂಬಾ ಕಡಿಮೆ ಆಗಿದೆ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರವಣಿಗೆಯನ್ನು ನಿಧಾನಕ್ಕೆ ಕಡಿಮೆ ಆಗ್ತಾ ಇರೋದ್ರಿಂದ ಹಾಗಾಗಿ ನ್ಯಾಚುರಲಿ ಆ ಬರುವ ಈ ಸ್ಕಿಲ್ಸೇ ಹೋಗ್ತದೆ. ಹಾಗಾಗಿ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಜನರೇಷನ್ ಎಕ್ಸ್ ಟು ಜನರೇಷನ್ ಬೀಟಾ, ಈ ಪ್ರೆಸೆಂಟ್ ಜನರೇಷನ್. ಸೊ ಹಾಗಾಗಿ ಆ ಮಕ್ಕಳಲ್ಲಿ ಆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ತುಂಬಾ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಎಸ್ಪೆಷಲಿ ಅದ್ರ ಬಗ್ಗೆ ತುಂಬಾ ಹೋರಾಟ ಮಾಡ್ತೀನಿ, ಬಿಡೋದಿಲ್ಲ. ಇದನ್ನ ಪರಿಷತ್ತಲ್ಲಿ ಮಾತಾಡಿದ್ದೀನಿ. ಈವನ್ ಕೂಡ ಇದ್ರಲ್ಲೂ ಅಷ್ಟೇ, ಯಾವುದು ಇಷ್ಟೆಲ್ಲ ಅವೇರ್ನೆಸ್ ಇತ್ತು, ಇಷ್ಟೆಲ್ಲ ಅರಿವಿದ್ಕೊಂಡು ಇವತ್ತು ಕರ್ನಾಟಕ ಒಂದು ಲೀಡಿಂಗ್ ಯಾವ್ದ್ರಲ್ಲಿ ಇದೀವಿ ಅಂತಂದ್ರೆ ಈ ಟೀನೇಜ್ ಪ್ರೆಗ್ನೆನ್ಸಿಲಿ. ಮದುವೆ ಆಗಿರಲ್ಲ, ಆಲ್ರೆಡಿ ಪ್ರೆಗ್ನೆಂಟ್ ಆಗಿರ್ತಾರೆ ಅಲ್ವಾ. ಇನ್ನು 18 ವರ್ಷ ತುಂಬಿರಲ್ಲ, ಮದುವೆ ಮಾಡಿರ್ತಾರೆ. ಈ ರೀತಿಯಲ್ಲಿ ನಾವು ಇನ್ನೂ ಇದೀವಿ ಅಂತಂದ್ರೆ ಇಮ್ಯಾಜಿನ್. ಇದಕ್ ಬಗ್ಗೆ ಹೋರಾಟ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಪ್ರೆಷರ್ ಹಾಕಿ ಏನು RBSK ಸ್ಕೀಮ್ ಅಂತಿದೆ. ನಮ್ಮ ಹರ್ಷ ಗುಪ್ತಾ ಒಳ್ಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ಎಜುಕೇಶನ್, ಇಸ್ ವೆರಿ ಫ್ಯಾಂಟಾಸ್ಟಿಕ್ ಆಫೀಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರ ಹತ್ರ ಮಾಡಿದ್ಮೇಲೆ RBSK ಅಂತ ಮಕ್ಕಳಿಗೆ ಸ್ಕೀಮ್ ಇದೆ ಶಾಲಾ ಕಾಲೇಜುಗಳಿಗೆ. ಅದನ್ನ RBSK ಪ್ಲಸ್ ಸ್ಕೀಮ್ ಅಂತ ಇದೆ, ಅದನ್ನ ಎಕ್ಸ್ಟ್ರಾ ಆಡ್ ಮಾಡಬಹುದು. ಅದಕ್ಕೋಸ್ಕರ ಅಲ್ಲಿ ಮಾಡಿ ಸೈಕಾಲಜಿಸ್ಟ್, ಒಬ್ರು ಪೀಡಿಯಾಟ್ರಿಷಿಯನ್, ಒಬ್ರು ಗೈನಕಾಲಜಿಸ್ಟ್ ನ ಒಂದು ಟ್ರೈನಿಂಗ್ ತಗೊಂಡು ಅದನ್ನ ಎಂಟೈರ್ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಅಬೌಟ್ ದ ಡ್ರಗ್ ಅಡಿಕ್ಷನ್ ಅಂಡ್ ಆಲ್ಸೋ ಟೀನೇಜ್ ಪ್ರೆಗ್ನೆನ್ಸಿ, ಇದ್ರ ಬಗ್ಗೆ ಒಂದು ಎಜುಕೇಶನ್ ಕೊಡುವಂತ ನಿಟ್ಟಿನಲ್ಲಿ ವರ್ಕ್ ಆಗ್ಬೇಕು ಅಂತ ಹೇಳಿತ್ತು. ರೆಕಮೆಂಡ್ ಮಾಡಿದ್ದೆ, ಅವ್ರು ಕನ್ಸಿಡರ್ ಮಾಡಿದ್ದಾರೆ, ದೇ ಆರ್ ಇಂಪ್ಲಿಮೆಂಟಿಂಗ್ ಇಟ್. ಸೊ ಈ ರೀತಿ ಪಾಲಿಸೀಸ್ ಚೇಂಜ್ ಮಾಡೋದು ನಾವು ರೋಡ್ ಹಾಕ್ಸಕ್ಕಾಗ್ಲಿ, ನಮ್ಗೆ ಅನುದಾನ ಕೊಡೋದಕ್ಕಾಗ್ಲಿ, ಬಿಲ್ಡಿಂಗ್ ಕಟ್ಸೋಕ್ ನಮ್ಗೇನು ಅನುದಾನ ಇರಲ್ಲ. ಓನ್ಲಿ ಥಿಂಗ್ ಅಂದ್ರೆ ಪಾಲಿಸಿ ಮೇಕಿಂಗ್ ಡಿಸಿಷನ್ ಅಲ್ಲಿ ನಾವು ವಿಧಾನ ಪರಿಷತ್ ಸದಸ್ಯನಾಗಿ ನಾವು ಕೆಲಸವನ್ನ ಮಾಡ್ಬೇಕು. ಅದೇ ನಿಟ್ಟಿನಲ್ಲಿ ಈ ಹೆಲ್ತ್, ಈ ಫೈರ್ ನಮ್ಮ ಡಾಕ್ಟರ್ಸ್ ಈ ಫೈರ್ ಸೇಫ್ಟಿ ಏನಾಗ್ಬಿಟ್ಟಿದೆ ಅಂದ್ರೆ ಡೆಫಿನೆಟ್ಲಿ ನಾರ್ಮ್ಸ್ ಇಂಪ್ಲಿಮೆಂಟ್ ಮಾಡ್ಬೇಕು, ಕರೆಕ್ಟ್. ದೆನ್ ಹಾಗಾಗಿ ತುಂಬಾ ಸಂಘರ್ಷ ಆಗ್ತಿತ್ತು, ಅನ್ನೆಸರಿ ಪೆನಾಲ್ಟಿ ಆಗ್ತಿತ್ತು. ಈಗೆಲ್ಲ ಆದ್ರೆ ಬರೀ ಯಾರ ಮೇಲೆ, ಪೇಷಂಟ್ ಮೇಲೆ ಕೊನೆಗೆ ವೈದ್ಯರಾಗಿ. ಸೊ ಹಾಗಾಗಿ ಸುಮಾರಷ್ಟು ಗೊಂದಲಗಳಿತ್ತು. ಕೊನೆಗೆ ನಾವು ಮತ್ತೆ ಡಾಕ್ಟರ್ ಶ್ರೀನಿವಾಸ್ ಪ್ರೆಸೆಂಟ್ MLA ಅವರು ಆಫ್ಥಾಲಮಾಲಜಿಸ್ಟ್, ಈ ರೀತಿ ಡಾಕ್ಟರ್ ಸೇರ್ಕೊಂಡು ಮತ್ತೆ ಹೆಲ್ತ್ ಮಿನಿಸ್ಟರ್ ಮತ್ತೆ ಕೂಡ್ಲಿಗೆ MLA ಶ್ರೀನಿವಾಸ್ ಅವರು ಮತ್ತೆ ಸೇರ್ಕೊಂಡು IMA ಒತ್ತಡದಿಂದ ಹೆಲ್ತ್ ಮಿನಿಸ್ಟರ್ ಮತ್ತೆ ನಮ್ಮ ಹೋಮ್ ಮಿನಿಸ್ಟರ್ನ ಇಬ್ರು ಒಟ್ಟಿಗೆ ಕೂರಿಸಿ ಮಾತಾಡಿ ಅದಕ್ಕೆ ರಿವಿಷನ್ ಆಗ್ತಾ ಇದೆ. ಸೊ ಹೇಗೆ ಆಂಧ್ರ ಪ್ರದೇಶ್ ಮತ್ತೆ ಮಹಾರಾಷ್ಟ್ರದಲ್ಲಿ ಅವ್ರದೇ ಒಂದು ಫೈರ್ ಪಾಲಿಸಿ ಇದೆ, ಆ ರೀತಿ ಅದನ್ನ ಮಾಡ್ಲಿಕ್ಕೆ ಒಂದು ಟೀಮ್ ಸಜ್ಜಾಗಿದೆ. ಸಿ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಡೂ. ಸೊ ನಮ್ಗೆ ಪಾಲಿಸಿ ಚೇಂಜಿಂಗ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕೆ ಹೊರತು ನಾವು ಅನುದಾನನ ಹಂಚೋದಕ್ಕೆ ನಮಗೆ, ಯಾಕೆ ನಮ್ಗೆ 5 ಲಕ್ಷ ಒಂದು ಕ್ಷೇತ್ರಕ್ಕೆ ಯಾವ ಲೆಕ್ಕಕ್ಕೂ ಆಗೋದಿಲ್ಲ. So only I am working towards this policy change. ಅದರ ಸುಮಾರಷ್ಟು ಇಂಪ್ಲಿಮೆಂಟೇಷನ್ ಅಲ್ಲಿ ಈವನ್ ಐ ಶುಡ್ ಥ್ಯಾಂಕ್ ಹೆಲ್ತ್ ಮಿನಿಸ್ಟರ್ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರು ನಮ್ಮ ಹರ್ಷ್ ಗುಪ್ತಾ ಅವ್ರಿಗೆ. ಮತ್ತೊಂದು ನಾನು ಈ ಸತಿದು ಎಲ್ಲ ಪೇಪರಲ್ಲೆಲ್ಲ ಬಂತು, ಏನಂತಂದ್ರೆ ಡೆಫಿನೆಟ್ಲಿ ದೇರ್ ಇಸ್ ಅ ರೈಸ್ ಇನ್ ಹಾರ್ಟ್ ಅಟ್ಯಾಕ್ಸ್ ಅಲ್ವಾ. ಹಾರ್ಟ್ ಅಟ್ಯಾಕ್ ಜಾಸ್ತಿ ಇದೆ ಅಂತ ಎಲ್ಲ ಕಡೆ ಗಾಬರಿ ಇದೆ. ಯುವಕರು ಸಾಯ್ತಾ ಇದಾರೆ ಅನ್ನೋದು ಇದೆ. ಬಿಕಾಸ್ ಆಫ್ ದರ್ ಇಸ್ ಸೋ ಮೆನಿ ನಂಬರ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಬಿಕಾಸ್ ನಾವು ಇರುವಂತ ಲೈಫ್ ಸ್ಟೈಲ್ ಇರ್ಬೋದು, ಸೆಡೆಂಟರಿ ಲೈಫ್ ಸ್ಟೈಲು, ಎಕ್ಸರ್ಸೈಸ್ ಮಾಡಲ್ಲ, ಯೋಗಾಸನ ಮಾಡಲ್ಲ, ಟೆನ್ಷನ್. ಚಿತೆ ಸತ್ತ ಮೇಲೆ ಸುಟ್ರೆ ಚಿಂತೆ ನಮ್ಮನ್ನ ಬದುಕಿದ್ದಾಗ್ಲೇ ಸುಡುತ್ತೆ. ಎಲ್ಲರಿಗೂ ಟೆನ್ಷನ್, ಹುಟ್ಟಿದ ಮಗುವಿಂದ 99 ವರ್ಷ ಮುದುಕರು ತನಕನೂ ಟೆನ್ಷನ್. ಆ ರೀತಿ ನಾವು ಜೀವನದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಬಿಕಾಸ್ ಇಫ್ ದರ್ ಇಸ್ ಮೋರ್ ದೆನ್ 3 ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ, ಹೈಯೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಅವ್ರು ಹೇಳೋದು ಸ್ಮೋಕಿಂಗು, ನೆಕ್ಸ್ಟ್ ಆಲ್ಕೋಹಾಲು, ಅದಾದ್ಮೇಲೆ ಬೇರೆ ಒಬೆಸಿಟಿ ಮತ್ತೆ ಅದರ್ ಪ್ಯಾರಾಮೀಟರ್ಸ್. ಪೇರೆಂಟ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಯಾರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರೆ ಅವರು ಹೈ ರಿಸ್ಕ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ 2 to 3 ರಿಸ್ಕ್ ಫ್ಯಾಕ್ಟರ್ ಇದ್ರೆ ಅವ್ರಿಗೆ ನಾವು ECG ಮಾಡ್ತೀವಿ ಅಂತ ಹೇಳ್ಕೊಳ್ಳಿ. ಬಟ್ ECG ಅಲ್ಲಿ ಗೊತ್ತಾಗಲ್ಲ, ಹಾರ್ಟ್ ಬ್ಲಾಕ್ ಆಗಿದೆ ಅಂತ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೊ ಅದು ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ದೇ ಹ್ಯಾವ್ ಟು ಡೂ TMT. TMT ಎಲ್ಲಿದೆ? ಮೆಡಿಕಲ್ ಕಾಲೇಜಲ್ಲಿ ಬಿಟ್ರೆ ಒಂದೊಂದ್ ಕಡೆ ಇದ್ರೆ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಯಾವ ತಾಲೂಕಲ್ಲೂ TMT ಇಲ್ಲ. TMT ಮಾಡೋದಕ್ಕೂ ಆಗಲ್ಲ, ಯಾಕಂದ್ರೆ ಓಡ್ಬೇಕಾದ್ರೆ ಅವ್ನ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ಬೇಕು? ಸೊ ಅದಕ್ಕೋಸ್ಕರ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಸೊ ಈ TMT ಟೆಸ್ಟ್ ನ ABRK ಸ್ಕೀಮ್ ಅಲ್ಲಿ ತಂದು ಅದನ್ನ ಫ್ರೀ ಆಗಿ ಉಚಿತವಾಗಿ ಯಾರ್ಯಾರು ಹೈ ರಿಸ್ಕ್ ಇದಾರೋ ಅವ್ರಿಗೆ ಮಾಡಿಸಿ.
ಒನ್ ಫ್ಯಾಂಟಾಸ್ಟಿಕ್ ಥಾಟ್ ಪ್ರೊಸೆಸ್ ಅಲ್ವಾ. ಎಷ್ಟು ಜನಕ್ಕೆ ಜೀವ ಉಳಿಸ್ತದೆ. ನಾನು ನೋಡಿದೆ 40 ವರ್ಷ 35 40 42 ವರ್ಷದವರೆಲ್ಲ ಜೀವ ಕಳ್ಕೊಂತ ಇದ್ದಾರೆ. ಸೊ ವಾಟ್ ಈಸ್ ದ ಫೈನಲ್ ಡಯಾಗ್ನೋಸ್ಟಿಕ್ ಟೆಸ್ಟ್? ಬೆಸ್ಟ್ ಟೆಸ್ಟ್ ಯಾವುದು? TMT. ಎಲ್ಲಿದೆ? ಗೌರ್ಮೆಂಟ್ ಇದೆ, ಎಲ್ಲಿ ಮಾಡ್ತಾರೆ? ಆಗ್ತಾ ಇಲ್ಲ. ಸೊ ಅದನ್ನ ಮಾಡಿ ಅಂತ ಹೇಳೋದು. ಹಾರ್ಟ್ ಅಟ್ಯಾಕ್ ಆಗುತ್ತೆ, ಚೆಸ್ಟ್ ಪೇನ್ ಬರ್ತದೆ. ಎಲ್ಲಾ ಸಲ ಹಾರ್ಟ್ ಅಟ್ಯಾಕ್ ಚೆಸ್ಟ್ ಪೇನ್ ಬಂತ ECG ಅಬ್ನಾರ್ಮಲ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಂಡು ಅಬ್ನಾರ್ಮಲ್ ಆಗುತ್ತೆ. ಬಟ್ ಚೆಸ್ಟ್ ಪೇನ್ ಬಂದು ECG ನಾರ್ಮಲ್ ಇದ್ದಾಗ ಸ್ಟಿಲ್ ಚೆಸ್ಟ್ ಪೇನ್ ಇದೆ ಅಂದಾಗ ಟ್ರೋಪೋನಿನ್ ಐ ಅಂತ ಟೆಸ್ಟ್ ಇದೆ. ಆ ಟ್ರೋಪೋನಿನ್ ಐ ಅನ್ನೋದು ಬ್ಲಡ್ ಅಲ್ಲಿರೋ ಪ್ರೋಟೀನ್. ಹಾರ್ಟ್ ಅಟ್ಯಾಕ್ ಆದ್ರೆ ಅದು ಜಾಸ್ತಿ ಶೂಟ್ ಅಪ್ ಆಗುತ್ತೆ, ಜಾಸ್ತಿ ಆಗ್ತದೆ. ಆ ಟ್ರೋಪೋನಿನ್ ಐ ಟೆಸ್ಟ್ ಮಾಡಿದ್ರೆ 100% ನಮಗೆ ಗೊತ್ತಾಗ್ತದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಟ್ರೋಪೋನಿನ್ ಐ ಪಾಸಿಟಿವ್ ಅಂತಂದ್ರೆ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅವ್ರಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಬಟ್ ನೋ ವೇರ್ ಇಸ್ ಅವೈಲಬಲ್. ಯಾವ ತಾಲೂಕು ಹಾಸ್ಪಿಟಲ್ ಟ್ರೋಪೋನಿನ್ ಐ ಟೆಸ್ಟ್ ಇಲ್ಲ. ಸೊ ಅದನ್ನ ಮಾಡ್ಕೊಡಿ ಅಂತ ಕೇಳಿದೆ. ಬಟ್ ಗುಡ್ ದಟ್ ಅವರ್ ಹೆಲ್ತ್ ಮಿನಿಸ್ಟರ್ ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ಎಸ್, ಹೌದು ಡಾಕ್ಟರ್, ನೀವು ಹೇಳೋದು ಸರಿ ಇದೆ ಅಂತ ಹೇಳಿ ಮಾಡ್ತೇವೆ, ಖಂಡಿತವಾಗ್ಲೂ ಮಾಡ್ತೇವೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸಿರ್ಸಿಯ ಯಾವುದೋ ಒಂದು ಉತ್ತರ ಕನ್ನಡದಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದ್ರೆ ಹಾರ್ಟಿಗೆ ದರ್ ಇಸ್ ನೋ ಕ್ಯಾತ್ ಲ್ಯಾಬ್. ಹಾವೇರಿಯಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ. ಎಂಟೈರ್ ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ. ಗೌರ್ಮೆಂಟ್ ಆಗ್ಲಿಲ್ಲ, ಪ್ರೈವೇಟ್ದು ಇಲ್ಲ. ಅಲ್ಲಿ ಹಾರ್ಟ್ ಅಟ್ಯಾಕ್ ಅದು ಎಲ್ಲಿಗೆ ಹೋಗ್ಬೇಕು? 100 ಕಿಲೋಮೀಟರ್ ದೂರ ಹೋಗ್ಬೇಕು. ಅಂದಿವೆ ಡೆತ್ ಆಗ್ತಾನೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ರೆ, ಟೆನೆಕ್ಟೆ ಪ್ಲೇಸ್ ಅಂತ 35,000 ರೂಪಾಯಿ ಇಂಜೆಕ್ಷನ್. ಒಂದು ಇಂಜೆಕ್ಷನ್ ಎಷ್ಟು? 35,000. ಅದನ್ನ ಉಚಿತವಾಗಿ ಕೊಡೋದಕ್ಕೆ ಗೌರ್ಮೆಂಟ್ ಡಿಸೈಡ್ ಆಗಿದೆ. ಬಟ್ ನಾಟ್ ಇನ್ ಆಲ್ ತಾಲೂಕ್ಸ್. ಎಲ್ಲ ತಾಲೂಕಲ್ಲಿ ಇಲ್ಲ. ಸೊ ಅವ್ರೇನ್ ಮಾಡಿದ್ರೆ 2-3 ತಾಲೂಕಲ್ಲಿ, ಒಂದು ಜಿಲ್ಲೆಯಲ್ಲಿ 2-3 ತಾಲೂಕು. ನಾನು ಅದನ್ನ ರಿಕ್ವೆಸ್ಟ್ ಮಾಡಿದ್ದು, ಪ್ರತಿಯೊಂದು ತಾಲೂಕಲ್ಲೂ ಅದನ್ನ ಕೊಡಿ. ಎಕ್ಸ್ಟೆಂಡ್ ಮಾಡಿ. ದೇ ಅಗ್ರೀಡ್. ಗುಡ್. ಓಕೆ. ಇನ್ಫ್ಯಾಕ್ಟ್ ನನಗೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಪ್ರೀವಿಯಸ್ ಒಬ್ರು HOD ಇದ್ರು, ವಿಜಯ್ ಕುಮಾರ್ ಅಂತ. ಈಗ ಮೇ ಬಿ ಬೌರಿಂಗ್ ಅಲ್ಲಿ ಇರಬೇಕು ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು, ನಮ್ಮ ರಾಜ್ಯದಲ್ಲಿ ಸರ್ಕಾರದ್ದು ಅಂತ ಹೇಳ್ಕೊಳ್ಳೋದಕ್ಕೆ MRI ಸ್ಕ್ಯಾನರ್ಸ್ ಗಳೇ ಇಲ್ಲ ಸರ್. ತುಂಬಾ ಕಡೆ ಓವರ್ಲೋಡ್ ಆಗುತ್ತೆ ವಿಕ್ಟೋರಿಯಾದಲ್ಲಿ ಅಂತ. ಖಂಡಿತ ಎಲ್ಲ ಕಡೆ ಆಗಿದೆ. ಬಟ್ ಗುಡ್ ಥಿಂಗ್ ದಟ್ ಅದೇನು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿನೇನೋ ಒಂದೊಂದು ಜಿಲ್ಲೆಗೆ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕು, ಗೌರ್ಮೆಂಟ್ ಮೆಡಿಕಲ್. ಫ್ಯಾಂಟಾಸ್ಟಿಕ್ ಐಡಿಯಾ. ಫ್ಯಾಂಟಾಸ್ಟಿಕ್ ಐಡಿಯಾ. ಯಾಕೆಂದ್ರೆ ಹೆಲ್ತ್ ಎಷ್ಟು ಕಾಸ್ಟ್ಲಿ ಆಗ್ತಿದೆ ಅಂತಂದ್ರೆ ನೋಡಿದ್ರೆ, ನಮ್ಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ ಮುಂಚೆ ಅರೌಂಡ್ 10 years ಬ್ಯಾಕ್, ಸೊ ಒಬ್ರು ಹೆಲ್ತ್ ಅಪ್ಸೆಟ್ ಆಯ್ತು ಅಂದ್ರೆ, ಸೊ 60% ಆಫ್ ಹೆಲ್ತ್ ಎಕ್ಸ್ಪೆಂಡಿಚರ್ ಈಸ್ ಫ್ರಮ್ ದೇರ್ ಪಾಕೆಟ್. ಈಗ ಅದು 40% ಬಂದಿದೆ. ದಟ್ಸ್ ಗುಡ್. ಬಿಕಾಸ್ ಸೋ ಮೆನಿ ಪೀಪಲ್, ತುಂಬಾ ಜನ ಈ ಹೆಲ್ತ್ಗೆ ಸ್ಪೆಂಡ್ ಮಾಡಿ ಬಡವರಾಗೋದು ಚಾನ್ಸಸ್ ಜಾಸ್ತಿ. ಯಾಕೆಂದ್ರೆ ಏನೋ ಸೀರಿಯಸ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಅದಕ್ಕೇನೋ ಸ್ಟೆಂಟ್ ಹಾಕ್ಸ್ಬೇಕು, ಈ ತರ ಎಲ್ಲ ಇದ್ದಾಗ ಅದ್ ಖರ್ಚು ಮಾಡಿ ಅದನ್ನ ಸಾಲ ಮಾಡೋದು ತೀರ್ಸೋದಕ್ಕೆ ಎಷ್ಟೋ ಟೈಮ್ ಬೇಕಾಗತ್ತೆ. ಹಾಗಾಗಿ ಬಡತನ ರೇಖೆಗೆ ಬಂದ್ಬಿಡ್ತಾರ ಅವ್ರು. ಆ ನಿಟ್ಟಿನಲ್ಲಿ ಸುಮಾರಷ್ಟು ಚೇಂಜಸ್ ಆಗಿದೆ. ದಟ್ಸ್ ಎ ಗುಡ್ ಥಿಂಗ್. ಈಗ ಆಯುಷ್ಮಾನ್ ಇಂಪ್ಲಿಮೆಂಟ್ ಆಗಿರೋದು, ಆಯುಷ್ಮಾನ್ ಭಾರತ್ ನಿಜವಾಗ್ಲೂ ವಂಡರ್ಫುಲ್ ಸ್ಕೀಮ್. ಅಂಡ್ ಬೆಸ್ಟ್ ನ್ಯೂಸ್ ಅಂತಂದ್ರೆ, ಮೊನ್ನೆ ಗೌರ್ಮೆಂಟ್ ಏನ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಬಂದಿದ್ದು, ಅದನ್ನು ನಾನು ನಮ್ಮ MP ರಾಘವೇಂದ್ರ ಅವ್ರ ಹತ್ರ ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಹತ್ರ ಕ್ವಶನ್ ಹಾಕ್ಸಿದ್ದೆ. ಆಲ್ಮೋಸ್ಟ್ 12 ರಿಂದ 14 ವರ್ಷ ಆಯ್ತು CGHS ರೇಟ್ಸ್ ಅಪ್ಗ್ರೇಡ್ ಆಗಿಲ್ಲ. ಈ CGHS ರೇಟ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಸಿಸೇರಿಯನ್ ಸೆಕ್ಷನ್ ಆಗುತ್ತೆ. ಸಿಸೇರಿಯನ್ ಸೆಕ್ಷನ್ ಮಾಡಿ ಅಂತ ಹೇಳ್ತಾರೆ. ಆಯ್ತು, ಆಯುಷ್ಮಾನ್ ಮಾಡ್ಬೋದು, ESL ಮಾಡ್ಬೋದು, ಪೊಲೀಸ್ ಪ್ಯಾಕೇಜು, ಇನ್ಸ್ಪೆಕ್ಟರ್ ಬರ್ತಾರೆ. ಅದನ್ನ ಎಷ್ಟು ಕೊಡ್ತಾರೆ? ಈಗ ಅವ್ರಿಗೆ 14,000 ಕೊಡ್ತಾರೆ. 14,000ದಲ್ಲಿ ಆಕ್ಚುಲಿ ಒಂದೊಂದ್ಸಲ 11,000 ಕೊಟ್ಟಿದೆ, ಒಂದ್ಸಲ 14,000 ಕೊಟ್ಟಿದೆ. ಅದ್ರೊಳಗೆ ನಾವು ಮಕ್ಕಳು ಡಾಕ್ಟರ್ ಚಾರ್ಜು, ಗೈನಕಾಲಜಿಸ್ಟ್ ಚಾರ್ಜು, ಅನಸ್ಥೆಟಿಸ್ಟ್ ಚಾರ್ಜು, ಮೆಡಿಸಿನ್ ಚಾರ್ಜು 4 days ಇಟ್ಕೋಬೇಕು ಹಾಸ್ಪಿಟಲ್ ಅಲ್ಲಿ. ಸಾಧ್ಯ? ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಸೊ ಹಂಗಾಗಿ ಯಾರು ಅದನ್ನ ತಗೊಂತಾ ಇರಲ್ಲ. ಯಾವ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಯಾರು ಅದನ್ನ ಸ್ಕೀಮ್ ಇಂಪ್ಲಿಮೆಂಟೇ ಮಾಡ್ತಿರ್ಲಿಲ್ಲ. ಸೊ ಈಗ ಒಂದು ಗುಡ್ ನ್ಯೂಸ್ ಏನಂದ್ರೆ, ದಟ್ ಕ್ವಶನ್ ಹ್ಯಾಸ್ ಬಿನ್ ರೈಸ್ಡ್ ಇನ್ ಎಲ್ಲಿ ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಆ ಪಾರ್ಲಿಮೆಂಟ್ ಆನ್ಸರ್ ಬಂದಿದೆ. ಸಚ್ ಎ ಗ್ರೇಟ್ ನ್ಯೂಸ್ ಇನ್ 14 years ಒಳಗೆ. ಒಂದು ವೆರಿ ಗುಡ್ ಫ್ಯಾಂಟಾಸ್ಟಿಕ್ ನ್ಯೂಸ್ ಏನಂದ್ರೆ, ದೇ ಹ್ಯಾವ್ ರಿವೈಸ್ ದ ಚಾರ್ಜಸ್. ಎಕ್ಸಲೆಂಟ್ ಸ್ಟೆಪ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಬಟ್ ಆ ಥಾಟ್ ಪ್ರೊಸೆಸ್ ಹೇಳಿದೆ. ಮತ್ತೆ ಸಂತೋಷ್ ಜಿ ಹತ್ರ ಮಾತಾಡಿದೆ, ನಮ್ಮ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವ್ರ ಹತ್ರ ಮಾತಾಡಿದ್ವಿ. ಈ ತರ ಹಿಂಗಿದೆ, ಸುಮಾರು ಜನಕ್ಕೆ ತೊಂದರೆ ಆಗ್ತಿದೆ, ಇದನ್ನೊಂದು ರಿವೈಸ್ ಮಾಡ್ಬೇಕು. ಏನಪ್ಪ ನಿಮಗೆಲ್ಲ ಯಾಕೆ ಬಿಡಪ್ಪ ಅಂತ ತಮಾಷೆ ಮಾಡಿದ್ರು. ಬಟ್ ದೇ ಹ್ಯಾವ್ ಡಿಸ್ಕಸ್ಡ್ ಅಂಡ್ ಇಟ್ ಈಸ್ ಇಂಪ್ಲಿಮೆಂಟೆಡ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ದೀಸ್ ಆಲ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಡೂ. ನಾವ್ ಇದನ್ನ ಮಾಡ್ಬೇಕು. ಅದು ನಾವು ಈ ಮೇಲ್ಮನೆ ಕೆಳಮನೆ ಅಂತ ಏನಿರೋದು, ನಾವು ಮೇಲ್ಮನೆ ಸದಸ್ಯರೆಲ್ಲರೂ ಈ ರೀತಿಯ ಕೆಲಸಗಳನ್ನ ವಿ ಹ್ಯಾವ್ ಟು ಬ್ರಿಂಗ್ ಇನ್ ರಿಫಾರ್ಮ್ಸ್.
ಅದ್ರಲ್ಲಿ ನಾವು ಮಾಡುವಂಥದ್ದು ನಮ್ಗೆ ಸಜೆಷನ್ ಕೊಟ್ಟು ಮಾಡುವಂತ ಕೆಲಸ ಖಂಡಿತವಾಗ್ಲೂ ನಾನು ಮಾಡ್ತಾ ಇದ್ದೀನಿ. ಓಕೆ, ವೆಲ್ ವೀಕ್ಷಕರೇ, ಈಗ ನಾವು ನಿಂತಿರುವಂತಹದ್ದು ಗೆಸ್ಟ್ ಕ್ಯಾಬಿನ್ ನಲ್ಲಿ. ಸೊ ಇಲ್ಲಿ ಯಾರೇ ಅತಿಥಿಗಳು ಬಂದ್ರು ಅಥವಾ ಯಾರೇ ಬಂದು ಡಿಸ್ಕಸ್ ಮಾಡೋದಕ್ಕೆ ವಿಚಾರಗಳನ್ನ ಒಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತು ಹೊರಗಡೆ ಸ್ಟಾಫ್ ಎಲ್ಲ ಹೊರಗಡೆ ಇರ್ತಾರೆ ಅಂತ ಅನ್ನಿಸ್ತದೆ. ಸೊ ಈಗ ಆಫೀಸ್ನ ಮತ್ತೊಂದು ಭಾಗದ ಕಡೆ ನಾವು ಹೋಗ್ತಾ ಇದ್ವಿ. ಸೊ ನೋಡಿ, ಈ ತರ ಪ್ರತಿನಿತ್ಯವೂ ಕೂಡ ಕೆಲಸ ನಡೀತಾ ಇರುತ್ತೆ. ಎಷ್ಟು ಜನ ಇದ್ದಾರೆ ಸರ್ ಟೋಟಲ್ ಸ್ಟಾಫ್? ನಮ್ಗೆ ಒಬ್ರು ಡೇಟಾ ಆಪರೇಟರ್ ಒಬ್ರನ್ನ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಒಂದು ಪರ್ಸನಲ್ ಸೆಕ್ರೆಟರಿ ಆಗಿ ನಮ್ಮ ಜೀವನ್ ಅವರೊಬ್ರು ಇದ್ದಾರೆ. ಇನ್ನ ಉಳಿದವರು ನಮ್ಮ ಲಿಂಗರಾಜು, ಪ್ರಶಾಂತ್ ಅವರೆಲ್ಲ ನಮ್ಮ ಮೀಡಿಯಾ ಕಂಟೆಂಟ್ ರೈಟ್ರು, ಮತ್ತೆ ನಮ್ಮ ಮೀಡಿಯಾ ಎಲ್ಲ ನೋಡ್ಕೊಳ್ಳೋದು ಇವರು ಶಂಕರ್ ಅಂತಿದ್ದಾರೆ. ಶಂಕರ್ ನಮಗೆಲ್ಲ ಈ ಕಂಟೆಂಟ್ನೆಲ್ಲ ಬೇಕಾದಾಗ ಈಗ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಮಾಡ್ಬೇಕು ಅದನ್ನೆಲ್ಲ ಅವ್ರನ್ನ ಕೊಡುವಂಥದ್ದು ಕೆಲಸ ನಮ್ಮ ಇವ್ರು ಮಾಡ್ತಾರೆ. ಕೀರ್ತಿ ನಮ್ಮ ಜೊತೆಗಿರ್ತಾರೆ, ಸಂಗಾತಿ ಕೀರ್ತಿ, ಅಂಡ್ ಪ್ರವೀಣ್ ನಮ್ಮ ಗನ್ಮೆನ್, ಅಂಡ್ ಪಾಂಡ್ಯನ್, ಅಲೆಕ್ಸ್ ಪಾಂಡ್ಯನ್ ನಮ್ಮ ಸಾರಥಿ. ಸೊ ಹಂಗಾಗಿ ಎಷ್ಟೇ ದೂರ ಇದ್ರು, ಎಷ್ಟೇ ಕಷ್ಟ ಇದ್ರು, ಯಾವ ರೀತಿ ಇದ್ರು ಕೂಡ ನಿಶ್ಚಿಂತವಾಗಿ ನಿದ್ದೆ ಮಾಡ್ಬೋದು ಕಾರಲ್ಲಿ. ಯಾಕೆ ನಮ್ಗೆ ಮಲ್ಗಕ್ ಸಿಗೋದೆ ಆ ಟೈಮಲ್ಲಿ. ಸೊ ಆರಾಮಾಗೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಅವರು ಒಳ್ಳೆ ಟೀಮ್ ಆಗಿ. ಸುನಿಲ್ ಅವರು ಇಲ್ಲಿ ಕೇರ್ ಮಾಡ್ತಾರೆ, ಓವರ್ ಆಲ್ ಮಾಡ್ಕೊಂತಾರೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲ ಇಲ್ಲೇ, ಫಾರ್ ಎಕ್ಸಾಂಪಲ್ ಅವ್ರಿಗೇನಾದ್ರು ಡ್ರಾಫ್ಟ್ ಆಗ್ಬೇಕು, ಅವ್ರಿಗೇನಾದ್ರು ಯಾರಿಗೆ ಲೆಟರ್ ಡ್ರಾಫ್ಟ್ ಆಗ್ಬೇಕು, ಏನೇ ಬರಬೇಕು ಅಂತ ಪಾಪ ಎಷ್ಟೊಂದ್ ಕಡೆ ಹೊರಗಡೆ ಹೋಗಿ ಮಾಡ್ಕೊಂಡ್ ಬರೋದು ಅವಶ್ಯಕತೆ ಇರಲ್ಲ. ಎಲ್ಲ ಇಲ್ಲೇ ಆಗ್ತದೆ, ಇಲ್ಲೇ ಆಗಿ ಇಲ್ಲೇ ಪ್ರಿಂಟ್ ಆಗಿ ಬರ್ತದೆ. ಮೇಂಟೈನ್ ದ ಫೈಲ್ಸ್ ಮಾಡಿ 6 ಜಿಲ್ಲೆ ಇರೋದ್ರಿಂದ ನನಗೆ ಬರೋದು ಕೊಡಗಿಂದ ಇಲ್ಲಿ ದಾವಣಗೆರೆ ತನಕ ಬರ್ತದೆ. ಸೊ ಕೊಡಗು, ಚಿಕ್ಕಮಂಗ್ಳೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ ಅಂಡ್ ದಾವಣಗೆರೆದು 2 ತಾಲೂಕು. ಸೊ ಹಾಗಾಗಿ ನಾವೇನ್ ಮಾಡಿ ಎಲ್ಲ ಡಿವಿಷನ್ ಮಾಡಿದ್ದೇವೆ. ಅಲ್ಲಿನ ಬರುವಂತ ಎಲ್ಲ ಇಶ್ಯೂಸ್ನೆಲ್ಲ ತಗೊಂಡು ಅವ್ರನ್ನ ಫೈಲ್ ಮಾಡಿದ್ದೇವೆ. ಸೊ ಅನುದಾನಕ್ಕಿಂತ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಈ ರೀತಿ. ಸೊ ಯಾವ್ದು ರಿಫಾರ್ಮ್ಸ್ ಬರ್ಬೋದು, ಅವ್ರ ಕಷ್ಟಗಳೇನಿದೆ, ಅವ್ರಿಗೆ ಅನುಕೂಲ ಆಗಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ನಾವು ಪ್ಲಾನ್ ಮಾಡ್ತಾ ಇದೀವಿ. ಅಮೇಸಿಂಗ್. ಓಕೆ ವೀಕ್ಷಕರೇ, ಇದು ಕಚೇರಿಯ ವರ್ಕ್ ಪ್ರೋಸೆಸ್. ಮತ್ತೊಂದು ಕಚೇರಿಯ ಆವರಣದಲ್ಲಿ ನಾವಿದೀವಿ. ಕಚೇರಿಯಲ್ಲಿರುವಂತಹ ಮತ್ತೊಂದು ಕೊಠಡಿ ಇದು. ಸೊ ಇಲ್ಲಿ ಬಹುಶಃ ಮೀಟಿಂಗ್ ಎಲ್ಲವೂ ಕೂಡ ಆಗ್ತದೆ ಅನ್ಸುತ್ತೆ. ಯಾರೇ ಬಂದ್ರು ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರ್, ಹೇಗೆ ಲೈಕ್ ಇದನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಿರೋ ಮೀಟಿಂಗ್ಸ್ ಗಳನ್ನ, ಅಥವಾ ಹೇಗೆ ಡಿಸ್ಕಸ್ ಮಾಡುವಂತ ಪ್ರೋಸೆಸ್ ಎಲ್ಲ ಹೇಗೆ ಅಂತ? ನಾವು ಯೂಶಲಿ ಅವ್ರದ್ದು ಎಲ್ಲ ಸಮಸ್ಯೆಗಳು ಏನೇನ್ ಬರುತ್ತೆ, ಪೋಸ್ಟಲ್ ಬರ್ಬೋದು, ಅವನ್ನ ಫಸ್ಟ್ ಏನ್ ಮಾಡ್ತೀವಿ, ಅದನ್ನ ಲಿಸ್ಟ್ ಮಾಡ್ಕೊಂತೇವೆ. ಲಿಸ್ಟ್ ಮಾಡಿ ಡಿಸ್ಕಸ್ ಮಾಡ್ತೇವೆ. ಯೂಶಲಿ ಒಂದು ಮೀಟಿಂಗ್ ಸಿಸ್ಟಮ್ ಮಾಡಿದ್ದೇವೆ. ವೀಕ್ಲಿ ಒಂದ್ಸಲ ನಮ್ಮ ಎಲ್ಲ ಟೀಮ್ ಕುತ್ಕೊಂಡು ಮೀಟ್ ಮಾಡ್ತೀವಿ. ಮೀಟ್ ಮಾಡಿ ಯಾವ್ದು ಏನೇನ್ ಬಂದಿದೆ, ಎಲ್ಲಿಂದ ಲೆಟರ್ಸ್ ಬಂದಿದೆ, ಯಾವ ತಾಲೂಕಿಂದ ಸಮಸ್ಯೆಗಳು ಬಂದಿದೆ, ಅದನ್ನ ಲಿಸ್ಟ್ ಔಟ್ ಮಾಡ್ಕೊಂತೀವಿ. ಲಿಸ್ಟ್ ಔಟ್ ಮಾಡಿ ಯಾವ್ದಕ್ಕೆ ಅನುದಾನ ಕೊಡ್ಬೋದು. ಎಸ್ಪೆಷಲಿ ನಾವು ಆವಾಗಲೇ ಹೇಳ್ದಂಗೆ ಶಾಲಾ ಕಾಲೇಜುಗಳಿಗೆ ನಾನು ಮೆಜಾರಿಟಿ ಆಫ್ ದ ಅನುದಾನನ ಕೊಡೋದಕ್ಕೆ ನಾವು ಪ್ಲಾನ್ ಮಾಡಿರೋದು. ಹಾಗಾಗಿ ಅದೇ ತರ ಕೊಡ್ತಾ ಇದ್ದೀವಿ. ಅವರ ಮಕ್ಕಳಿಗೆ ಹೆಲ್ತ್ ಬಗ್ಗೆ ಪ್ಲಸ್ ಆಮೇಲೆ ಎಜುಕೇಶನ್ ಬಗ್ಗೆ ಏನು ಹೆಲ್ಪ್ ಆಗ್ಬೇಕು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನನ್ನ ಅನುದಾನಗಳೆಲ್ಲ ಮೆಜಾರಿಟಿ ಎಲ್ಲ ಅದೇ ತರ ಇರ್ತದೆ. ಅದನ್ನ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಮೇಜರ್ ಏನಾದ್ರು ಚೇಂಜಸ್, ಈಗ ನಮ್ಮ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ, ಹಾಗಾಗಿ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬರುವಂತ ಯಾವ್ದೇ ಪ್ರಾಬ್ಲಮ್ಸ್ ಇದೆ ಅವನ್ನೆಲ್ಲವನ್ನು ಲಿಸ್ಟ್ ಔಟ್ ಮಾಡಿ ಅದನ್ನೆಲ್ಲ ಪಟ್ಟಿ ಮಾಡ್ತೀವಿ. ಪಟ್ಟಿ ಮಾಡಿ KDP ಸಭೆ ಇರ್ಬೋದು, ತ್ರೈಮಾಸಿಕ ಸಭೆ ಇರುತ್ತಲ್ಲ ನಮ್ದೇನು ಡಿಸ್ಟ್ರಿಕ್ಟ್ ಇಂದು, ಅದನ್ನ ಅಲ್ಲಿ ಅಷ್ಟು KDP, ನನಗೆ 6 KDP ಬರುತ್ತೆ. ಸೊ ನನಗೆ ಅಡ್ವಾಂಟೇಜ್ ಏನಂತಂದ್ರೆ 6 KDP, 30 BO, 6 ಜನ DDP, 6 ಜನ DC, 6 ಜನ SP, 6 ಜನ, ಮತ್ತೆ ನಮಗೆ ಬಹಳ ಮುಖ್ಯವಾಗಿ 6 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಿಗ್ತಾರೆ ಡೈರೆಕ್ಟ್ ಆಗಿ. ಸೊ ಹಾಗಾಗಿ ಇಂಟ್ರಾಕ್ಷನ್ ಇರುತ್ತೆ. ಆಲ್ವೇಸ್ ನಾನು ಪಾರ್ಟಿಗಿಂತ ನನ್ಗೆ ಪ್ರತಿಸ್ಪಂದನೆ ಹೇಗಿರ್ತದೆ ಅಂತಂದ್ರೆ, ಓಕೆ ಡಾಕ್ಟರ್ ಅಂದ್ರೆ ಒಳ್ಳೆ ಸಜೆಷನ್ ಕೊಡ್ತಾರಪ್ಪ, ಸೊ ಒಳ್ಳೆ ಇಂಪ್ಲಿಮೆಂಟ್ ಮಾಡ್ಬೋದು. ಪ್ರತಿ ಸಲ ನಾನು ಗುದ್ದಾಡದೆ ಜಗಳನ್ನೇ ಮಾಡಲ್ಲ ಅವ್ರ ಜೊತೆಗೆ. ಈಗ ಅಪೋಸಿಟ್ ಇದ್ರು ಕೂಡ, ಪಾರ್ಟಿ ಬೇರೆ ಇದ್ರು ಕೂಡ ಹಾಗಿಲ್ಲ. ಯಾವ್ದು ವರ್ಕ್ ಆಗ್ಬೇಕು, ಯಾವ್ದು ಜನಕ್ಕೆ ಹೆಲ್ಪ್ ಆಗ್ಬೇಕು, ಆ ನಿಟ್ಟಿನಲ್ಲಿ ನನ್ನ ಬೇಡಿಕೆಗಳಿರುತ್ತೆ. ಹಾಗಾಗಿ ಸುಮಾರು ಜನ ಚೆನ್ನಾಗಿ ಸ್ಪಂದನೆ ಕೂಡ ನನಗೆ ಜೊತೆಗೆ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವನ್ನೆಲ್ಲ ಇಟ್ಕೊಂಡು ಈವನ್ ಕ್ವಶನ್ಸ್ ಹಾಕ್ಬೇಕು ಅಷ್ಟೇ ಮುಂಚೆನೆ ಪ್ಲಾನ್ ಮಾಡಿರ್ತೀವಿ. ಯಾವ್ಯಾವ್ದು ಬರೀ ನಂದು ಯಾರಿಗೆ ಯಾವ ತರ ಕ್ವಶನ್ ಹಾಕ್ಬೇಕು ಅನ್ನೋದನ್ನು ಪ್ಲಾನ್ ಮಾಡ್ತೀವಿ. ಇವಾಗ ನೋಡಿ, ಅಂಗನವಾಡಿ
ಮೀಟಿಂಗ್ ಇತ್ತು. ಅವಾಗ ನಾನು ಮಾತಾಡಿ ಅವ್ರಿಗೆ ಅಂಗನವಾಡಿ ಮೇನ್ ಡಿಸ್ಟ್ರಿಕ್ಟ್ ಹೆಡ್ ಅವರಿಗೆ ಮಾತಾಡಿದ್ದೀನಿ. 50 ವರ್ಷ ಆಯ್ತು, ಅನುದಾನ ಅವ್ರಿಗೇನು ಗೌರವಧನ ಅಂತ ಹೇಳಿ 12,000 ಕೊಡ್ತಾರೆ, ಅದನ್ನ ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಅಥವಾ ಬೇರೆ ಈ ಸಮಸ್ಯೆಗಳು ಈಗ ಅವ್ರಿಗೆ ಕರೆಕ್ಟ್ ಆಗಿ ಸ್ಯಾಲ್ರಿ ಕರೆಕ್ಟ್ ಆಗಿ ಬರೋದೇ ಇಲ್ಲ, 1 to 2 months 3 months ಲೇಟ್ ಆಗುತ್ತೆ. ಈ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡೋದು, ಪಟ್ಟಿ ಮಾಡಿ ಏನ್ ಮಾಡೋದು, 4 ಜನ ವಿಧಾನ ಪರಿಷತ್ ಸದಸ್ಯರಿಗೆ, 4 ಜನ ವಿಧಾನಸಭಾ ಸದಸ್ಯರಿಗೆ ಕೊಡೋದು. ಕೊಟ್ಟಾಗ ಹಾಕಿದಾಗ ನಮ್ ಸ್ಟಾರ್ ಚೆನ್ನಾಗಿದೆ, ಸ್ಟಾರ್ ಕ್ವಶನ್ ಬರೋದಲ್ವಾ. ಸೊ ಹಂಗಾಗಿ ಆ ಸ್ಟಾರ್ ಕ್ವಶನ್ ನ ಸೆಲೆಕ್ಟ್ ಮಾಡೋದಕ್ಕೆ ಅದನ್ನ ಅವ್ರ ಜೊತೆಗೆ ಪ್ಲಾನ್ ಮಾಡ್ಕೊಂಡು ಆ ಸ್ಟಾರ್ ಕ್ವಶನ್ ಸೆಲೆಕ್ಟ್ ಆಗ್ಬೇಕಲ್ಲ. ಸೊ ಹಂಗಾಗಿ 4 ಜನ ಆದ್ರೆ ಯಾರ್ದು ಒಬ್ರು ಆಗತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಬರುತ್ತೆ. ಈ ತರ ನಾವು ವರ್ಕ್ ನ ಮಾಡ್ತೇವೆ. ಮೊನ್ನೆ ನನಗೆ ಹೊರಟ್ಟಿಯವರು ಹೇಳ್ತಿದ್ರು, ಒಂದು ಪ್ರಶ್ನೆ ಕೇಳೋದಕ್ಕೆ ಸರಿಸುಮಾರು 33,000 30,000ದವರೆಗೂ ಖರ್ಚು ಮಾಡ್ತೀವಿ. ಕೆಲವರು ಅದನ್ನ ಯಾವ್ದು ಬೇಡದೇ ಇರೋ ವಿಚಾರಗಳಿಗೆ ವ್ಯರ್ಥ ಮಾಡಿ ಬಿಡ್ತಾರೆ, ತುಂಬಾ ಬೇಸರ ಆಗತ್ತೆ ಅಂತ. ಬಟ್ ನನಗೆ ಬಹಳ ಖುಷಿ ಆಗ್ತಿದೆ, ತಮ್ಮಂತ ವಿಚಾರವಂತರು ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಿರಲ್ಲ ಪರಿಷತ್ನಲ್ಲಿ. ಲೈಕ್ ಎಷ್ಟೊತ್ತು ಸ್ಟಡಿ ಮಾಡ್ತೀರಿ, ಹೇಗೆ ಅಂತ? ನಮ್ಗೆ ಏನಾಗಿದೆ, ಟೀಮ್ ಇಟ್ಕೊಂಡಿದೆ. ಯಾವಾಗ್ಲೂ ಯುನಿಟಿನೇ ಇರ್ಬೇಕು. ಚೆನ್ನಾಗಿ ನಾವು ಟೀಮ್ ವರ್ಕ್ ಆದ್ರೆ ಮಾತ್ರ ನಾನೇ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನನ್ಗೆ ಟೀಮ್ ವರ್ಕ್ ಮಾಡ್ತಿದ್ರ ಬಗ್ಗೆ ಬೇಸಿಕಲಿ ಅವ್ರು ವರ್ಕ್ ಮಾಡಿ ಸಬ್ಜೆಕ್ಟ್ ಎಲ್ಲ ಕೊಡ್ತಾರೆ. ನಾನು ಓದ್ತೀನಿ, ದಿನಕ್ಕೆ ಮಿನಿಮಮ್ 1-1.5 ಗಂಟೆ ಅಂತೂ ನಾನು ಖಂಡಿತ ಓದ್ತೇನೆ. ಅದನ್ನ ಓದಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನನ್ನ ಪ್ರಯತ್ನವನ್ನ ನಂದು ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನು ಅವಾಗಲೇ ಹೇಳ್ತಾ ಇದ್ದೆ ರಿಫಾರ್ಮ್ಸ್ ಬರ್ಬೇಕಾದ್ರೆ ಏನೇನು ಚೇಂಜಸ್ ಮಾಡ್ಬೋದು ಅನ್ನೋದಕ್ಕೊಂದು ಸಿಂಪಲ್ ಎಕ್ಸಾಂಪಲ್. ಡೆಂಗು, ಈ ವರ್ಷ ಡೆಂಗು ಕಡಿಮೆ ಇತ್ತು, ಬಟ್ ಲಾಸ್ಟ್ ಇಯರ್ ಡೆಂಗು ತುಂಬಾ ಜಾಸ್ತಿ ಇತ್ತು ಇಡೀ ಕರ್ನಾಟಕ ರಾಜ್ಯದ ಪೂರ್ತಿ. ಅದಕ್ಕೆ ಕಾನ್ಸೆಪ್ಟ್ ನಾನು ಹೇಳಿದೆ. ಅದು ಈ ನೀವು ಪ್ರಶ್ನೋತ್ತರ ಅಂತ ಹೇಳಿದ್ರೆ ಆ ಪ್ರಶ್ನೆಯಲ್ಲಿ ಕೇಳಿದೆ ನಾನು ಯಾರಿಗೆ, ಹೆಲ್ತ್ ಮಿನಿಸ್ಟರ್ಗೆ ಕೇಳಿದೆ, ಸರ್ ಈಗ ಡೆಂಗು ಪೇಷಂಟ್ ಬರುತ್ತೆ, ಡೆಂಗು ಹೆಂಗ್ ಹರಡುತ್ತೆ? ಸೊಳ್ಳೆ ಕಚ್ಚೋದ್ರಿಂದ ಹರಡುತ್ತೆ. ಆ ಸೊಳ್ಳೆ ಯಾರಿಗೆ ಕಚ್ಚುತ್ತೆ? ಪೇಷಂಟಿಗೆ ಕಚ್ಚಿ ಆ ಸೊಳ್ಳೆಗೆ ಇನ್ಫೆಕ್ಟ್ ಆಗಿ ಅದು ಬೇರೆ ಯಾರ್ಯಾರಿಗೆ ಕಚ್ಚುತ್ತೋ ಎಲ್ಲರಿಗೂ ಇನ್ಫೆಕ್ಟ್ ಆಗುತ್ತೆ. ಸೊ ನಾವು ಅದು ಕಚ್ಚಬಾರ್ದು ಅಂದ್ರೆ ಸ್ಪ್ರೆಡ್ ಮಾಡ್ದಂಗೆ ಯಾರಿಗೆ ಪ್ರೊಟೆಕ್ಟ್ ಮಾಡ್ಬೇಕು? ಯಾರು ಪೇಷಂಟ್ ಇದಾರ ಅವ್ರು ಫಸ್ಟ್. ಈಗ ಪೇಷಂಟ್, ನನಗೆ ಡೆಂಗು ಬಂದಿದೆ, ನನಗೆ ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆಗೆ ಇನ್ಫೆಕ್ಷನ್ ಬರುತ್ತೆ. ಸೊ ಸೊಳ್ಳೆ ಕಚ್ಚಲಿದಂಗೆ ಯಾರಿಗೆ ಮಾಡ್ಬೇಕು? ನನಗೆ ಮಾಡ್ಬೇಕು, ಬೇರೆ ಜನಕ್ಕಲ್ಲ. ಸೊ ಹಾಗಾಗಿ ಏನ್ ಪಾಲಿಸಿ ಮಾಡಿದ್ವಿ ಅಂದ್ರೆ ಎಂಟೈರ್ ಸ್ಟೇಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಶಿವಮೊಗ್ಗದಲ್ಲಿ ಆಯ್ತು, ನನ್ನ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ, ನಂದೇನು 6 ಜಿಲ್ಲೆಯಲ್ಲಿ ಎಲ್ಲಾ DHO ಹತ್ರ ಮಾತಾಡಿದೆ, ಇಂಪ್ಲಿಮೆಂಟೆಡ್. ಏನಂದ್ರೆ ಮಸ್ಕಿಟೋ ರೆಪಲೆಂಟ್ ನ ಯಾರು ಪೇಷಂಟ್ ಪಾಸಿಟಿವ್ ಬರುತ್ತೆ ಡೆಂಗು ಅವ್ರಿಗೆ ಕಂಪಲ್ಸರಿ ಹಚ್ಬೇಕು. ಎಷ್ಟು ದಿನ ಹಚ್ಬೇಕು? 10 days. ಸೊ 10 days ಹಚ್ಬಿಟ್ರೆ ಆ 10 days ಆ ಸೊಳ್ಳೆ ಅವನಿಗೆ ಕಚ್ಚಲಿಲ್ಲ ಅಂದ್ರೆ ಆ ಸೊಳ್ಳೆಗೆ ಇನ್ಫೆಕ್ಷನ್ ಬರಲ್ಲ, ಆ ಸೊಳ್ಳೆ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಲ್ಲ. ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್. ಸಿ ಅಕ್ಸೆಪ್ಟೆಡ್. ನಮ್ಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಗ ಸಪೋರ್ಟ್ ಮಾಡಿದ್ವಿ, ಇಲ್ಲ ಡಾಕ್ಟರ್ ಹೇಳೋದು ಸರಿ ಅಂತ ಓಪನ್ ಸೆಷನ್ ಟೈಮ್ ಅಲ್ಲೇ ಅವಾಗ ಸಪೋರ್ಟ್ ಮಾಡಿದೆ. ಇಟ್ ವಾಸ್ ಇಂಪ್ಲಿಮೆಂಟೆಡ್. ಸೊ ಹಾಗಾಗಿ ಈ ತರ ಚೇಂಜಸ್ ನಾನು ತರ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಾ ಇರುತ್ತೆ. ಒಂದೊಳ್ಳೆ ವಿಚಾರ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೋತಾರ ಇದರಲ್ಲಿ ಪರಿಷತ್ತಲ್ಲಿ ಅಂತ? ಖಂಡಿತವಾಗ್ಲೂ ಇಟ್ಸ್ ಒಳ್ಳೆ ಕಾಸ್ ಇದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂತಾರೆ. ಕಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ನಾವು ವಿರೋಧ ಪಕ್ಷದವರು ಫೈಟ್ ಮಾಡಬೇಕು, ಎಗೇನ್ಸ್ಟ್ ಮಾಡಬೇಕು, ಆ ಮೆಂಟಾಲಿಟಿ ಇರಬಾರ್ದು. ಒಳ್ಳೆ ಕಾಸ್ ಇದೆ, ಒಳ್ಳೇದು ಇದಾಗ್ತದೆ, ಅದರಿಂದ ಬೆನಿಫಿಟ್ ಯಾರಿಗೆ? ರಾಜ್ಯದ ಜನತೆಗೆ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ವಿ ಆರ್ ಫಾರ್ ಇಟ್. ನಾವು ವಿರೋಧ ಪಕ್ಷದವರು ವಿರೋಧ ಮಾಡಕ್ಕೆ ನಾವು ಕೂತಿದ್ದೀವಿ ಅನ್ನೋದು ಸುಳ್ಳು, ಅದು ಇಲ್ಲ. ಅದನ್ನ ನಾನು ಬಿಲೀವ್ ಮಾಡಲ್ಲ. ನಾವ್ ಯಾವಾಗ್ಲೂ ಅಷ್ಟೇ ಕಾಸ್ ಚೆನ್ನಾಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಕಾಸ್ ಸರಿ ಇರ್ಬೇಕು. ನಾವು ಕಾರಣಗಳು ಯಾವ್ದಕ್ಕೋಸ್ಕರ ನಾವು ಮಾಡ್ತೀವಿ ಅನ್ನೋದು ತುಂಬಾ ಇತ್ತು. ನೀವು ಯಾವಾಗ್ಲೂ 33,000 ಖರ್ಚು ಮಾಡ್ತೀವಿ ಒಂದು ಕ್ವಶನಿಗೆ ಅಂತ ಹೊರಟ್ಟಿ ಸಾಹೇಬ್ರು ಹೇಳಿದ್ರು ಅಂತ. ಹೊರಟ್ಟಿ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೆ ನಾನು. ಏನಂತ ಹೇಳಿದ್ರೆ, ನನಗೆ ಬೇಜಾರೇನಂದ್ರೆ ಈ ಪೇಪರ್ಸ್ ನನ್ನದಕ್ಕೆ ಉಲ್ಲೇಖನೂ ಮಾಡಿದೆ. ಒಬ್ಬ ವಿಧಾನ ಪರಿಷತ್ ಸದಸ್ಯ ನನಗೆ ಒಂದು ಸೆಷನ್ಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕ್ಯಾಚ್ ಮಾಡ್ಬೇಕಾದ್ರೆ, ಒಂದು ಸೆಷನ್ಗೆ 10 ದಿನ ನಡೀತು ಅಂದ್ರೆ ಒಂದು ದಿನಕ್ಕೆ 200 ಪೇಜ್ ಆದ್ರೂ ಬೇಕಾಗುತ್ತೆ ಸರ್. ಯಾಕೆಂದ್ರೆ ನಾನು ಅಲ್ಲಿಗೆ ನಾನು ಏನು LH ಆಫೀಸ್, LH ಅಲ್ಲಿ ರೂಮಿಗೆ ಬರ್ತದೆ ಪೋಸ್ಟು, ಮತ್ತೆ ನಾನು ಅಲ್ಲಿ ಕೂತಿರ್ತಿಲ್ಲ ವಿಧಾನ ಪರಿಷತ್ತಲ್ಲಿ, ಅಲ್ಲೂ ಬರ್ತದೆ ಬಂಡ್ಲು ಪೇಜು, ಅಲ್ಲಿಗೂ ಬರ್ತದೆ, ಸಮ್ಟೈಮ್ಸ್ ಪೋಸ್ಟಲ್ಲೂ ಬರುತ್ತೆ. ಒಟ್ಟಲ್ಲಿ ಒಂದು ದಿನಕ್ಕೆ 150ರಿಂದ 200 ಪೇಜ್. ನಾವು ವಿವರ ಜಾಸ್ತಿ ಕಡೆ ಇನ್ನೂ ಬಂಡ್ಲು ಗಟ್ಲೆ ಪೇಜಸ್ ಆಗುತ್ತೆ. ಸೊ ಒಂದು ದಿನಕ್ಕೆ 200 ಪೇಜ್ ಆದ್ರೆ 10 ದಿನಕ್ಕೆ ಎಷ್ಟಾಯ್ತು? 2,000 ಪೇಜ್ ಆಯ್ತು. ಆ ತರದ್ದು 40 ದಿನ ಸೆಷನ್ ಮಾಡಿದ್ರೆ ಎಷ್ಟಾಯ್ತು? ಇಮೇಜಿನ್ ಮಾಡಿ. 10 ದಿನಕ್ಕೆ 2,000 ಪೇಜ್ ಆದ್ರೆ ಆತರ 4 ಸೆಷನ್ ಆದ್ರೆ 8,000 ಪೇಜ್ ಒಬ್ರಿಗೆ. 236 ಟೋಟಲ್ MLCಗಳು 75,
ಇಮ್ಯಾಜಿನ್ ಮಾಡಿ ಎಷ್ಟಾಯ್ತು ಅಲ್ಲಿ 300 ಇಂಟು 8,000 ಪೇಜ್ ಅಂತಂದ್ರೆ ಎಷ್ಟಾಯ್ತು? 10,000 ಪೇಜ್ ಅಂದ್ರೆ ಎಷ್ಟು ಲಕ್ಷ ಆಯ್ತು ಲೆಕ್ಕ ಹಾಕೊಳ್ಳಿ. ನಾನು ಇದನ್ನು ಹೇಳ್ದೆ, ಸರ್ ಈಗ ಈ ತರ ಇದೆ, ಬೇರೆ ಬೇರೆ ಸಣ್ಣ ಪುಟ್ಟ ಸ್ಟೇಟ್ಗಳಲ್ಲಿ ಮಾಡಿದ್ದಾರೆ, ಟೋಟಲ್ ಪೇಪರ್ಲೆಸ್ ಮಾಡಿದ್ದಾರೆ. ವಿಲ್ ಡೂ ಇಟ್. ನಾವು ನಮ್ಮ ಹಾಸ್ಪಿಟಲ್ ಮಾಡಿದೀವಿ. ನನಗೆ ಖುಷಿ ಇದೆ, ಸಂತೋಷ ಇದೆ. ನಾವು 1 ವರ್ಷಕ್ಕೆ 150 ದೊಡ್ಡ ಮರಗಳನ್ನ ಕಡಿಯೋದನ್ನ ಸ್ಟಾಪ್ ಮಾಡಿದೀವಿ 1 ವರ್ಷಕ್ಕೆ. ಬಿಕಾಸ್ ವಿ ಆರ್ ವಿತ್ ಪೇಪರ್ಲೆಸ್, ಕಂಪ್ಲೀಟ್ಲಿ ಪೇಪರ್ಲೆಸ್ ಮಾಡಿದೀವಿ. ಸೊ ಹಾಸ್ಪಿಟಲ್ ಅಲ್ಲಿ ಅಷ್ಟೆಲ್ಲ ಇದ್ದು ಅಂತ ಅಂದ್ರೆ ಎಲ್ಲಾದ್ರೂ ಎಜುಕೇಟೆಡ್ ಬರ್ತಾರೆ, ಅನ್ಎಜುಕೇಟೆಡ್ ಅಂತವ್ರಲ್ಲೇನೆ ನಾವು ಮಾಡ್ತಾ ಇದೀವಿ. ಇಷ್ಟೆಲ್ಲ ಎಜುಕೇಟೆಡ್ ಎನ್ವೈರನ್ಮೆಂಟ್ ಬೇಕಾರೆ ಅದು ವಿಧಾನ ಪರಿಷತ್ತಲ್ಲಿ ಅಥವಾ ವಿಧಾನಸಭೆಯಲ್ಲಿ ಅಮೆಂಡ್ ಮಾಡ್ಲಿ ಸರ್, ವಿಧಾನ ಪರಿಷತ್ ಕೇಳ್ಕೊಂಡಿದೀನಿ, ನೋಡೋಣ ಮಾಡೋಣ ಅಂತ ಹೇಳಿದ್ದಾರೆ. ದಿಸ್ ಇಸ್ ಒನ್ ಥಾಟ್ ಪ್ರೊಸೆಸ್. ಯಾಕೆಂದ್ರೆ ಎಷ್ಟು ಪೇಪರ್ನ ಅವಾಯ್ಡ್ ಮಾಡ್ಬೋದು ಅಂತ. ಸುಮ್ನೆ ಪೋಸ್ಟಿಗೆ ಬರ್ತೀವಿ, ಪೋಸ್ಟೇ ಇರಬಾರ್ದು, ಒಂದು ಟ್ಯಾಬ್ ಕೊಟ್ಬಿಡ್ಬೇಕು. ಆ ಟ್ಯಾಬಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬರ್ಬೇಕು. ಕ್ಯಾರಿ ಮಾಡೋದು ಈಸಿ, ಎಲ್ಲಿಗೆ ಬೇಕಾದ್ರೆ ತಗೊಂಡು ಅದೇ ಟ್ಯಾಬ್ ಅಲ್ಲಿ ತಗೊಂಡೋಗೋದು, ಕೂತ್ಕೊಂಡೋದಪ್ಪ ವಿಧಾನ ಪರಿಷತ್ತಲ್ಲಿ ಅದೇ ಟ್ಯಾಬಲ್ಲಿ ಓಪನ್ ಆಗ್ಬೇಕು, ಎಲ್ಲ ಬರಬೇಕು. ಈಸಿ ಡಿಜಿಟಲೈಸೇಷನ್. ಈವನ್ ಏನಾದ್ರು ಕ್ವಶನ್ ಮಾಡ್ಬೇಕು, ಅಬ್ಜೆಕ್ಷನ್ ಮಾಡ್ಬೇಕು, ಅಲ್ಲೇ ಅಬ್ಜೆಕ್ಷನ್ ಮಾಡ್ಬೋದು, ಅಲ್ಲೇ ಇದನ್ನ ಮಾಡ್ಬೋದು. ಸುಮಾರಷ್ಟು ರಿಫಾರ್ಮ್ಸ್ ನ, ಬಿಕಾಸ್ ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್. ಟೆಕ್ನಾಲಜಿ ಹೇಗೆ ಚೇಂಜ್ ಆಗುತ್ತೋ ಆತರ ನಾವು ಅಪ್ಗ್ರೇಡ್ ಆಗ್ಬೇಕು ಅನ್ನೋ ಸಜೆಷನ್ ಕೂಡ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿ ಪತ್ರನೂ ಬರೆದಿದ್ದೆ. ನೋಡೋಣ ಮುಂದಿನ ದಿನದಲ್ಲಿ. ನನಗೆ ಅವ್ರು ಮೊನ್ನೆ ಕೂಡ ಹೇಳ್ತಿದ್ರು, ನಾ ರೀಸೆಂಟ್ಲಿ ಇಂಟರ್ವ್ಯೂ ಮಾಡಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಬೇಡದೇ ಇರೋ ಪ್ರಶ್ನೆ ಅವರೇ ಹೇಳಿದ್ರು, ಬೇಡದೇ ಇರೋ ಪ್ರಶ್ನೆ 1,00,000 ಪುಟಗಳನ್ನು ಪ್ರಿಂಟ್ ಮಾಡಿ ತಂದ್ರಂತೆ ಹೊತ್ಕೊಂಡು. ಇನ್ಫ್ಯಾಕ್ಟ್ ಇದು ಮಾಡ್ಬೇಕು ಅಂತ ಅನಿಸ್ತದೆ ಸರ್, ಬೇಗ ಆಗುತ್ತೆ ನಮ್ಮಲ್ಲಿ ಅಂತ. ಆಗ್ಲೇಬೇಕು, ಖಂಡಿತವಾಗ್ಲೂ. ಡೆಫಿನೆಟ್ಲಿ ಚೇಂಜಸ್ ಆರ್ ರಿಕ್ವೈರ್ಡ್ ಅಂಡ್ ಇಟ್ ವಿಲ್ ಹ್ಯಾಪನ್. ನಾವು ಇದನ್ನ ಪರ್ಸಿಸ್ಟೆಂಟ್ ಆಗಿ ಇದ್ದೀನಿ, ಬಿಡೋದಿಲ್ಲ ಇದನ್ನ ಇಂಪ್ಲಿಮೆಂಟ್ ಮಾಡ್ಸೋಕೆ. ಹೊರಟ್ಟಿ ಸಾಹೇಬ್ರು ಅಂದ ತಕ್ಷಣ ಒಂದು ಸೆಷನ್ ಅಲ್ಲಿ ನಂದೊಂದು ಫಸ್ಟ್ ಟೈಮ್, ನಾನು ಇನ್ನು ಜಸ್ಟ್ ಆಗಿ ಒಂದು ವರ್ಷ ಆಗಿದೆ ಅಷ್ಟೇ MLC ಆಗಿ. ನನಗೆ ನಾನೊಂದು ಮಾತು ಕೊಟ್ಟಿದ್ರು ಸ್ಪೀಚ್ಗೆ, ಒಂದು ಇನ್ನು ಲೆಟರ್ ಇಟ್ಕೊಂಡಿದ್ದೀನಿ. ಏನಂತ ಬರ್ತಿದ್ರು ಅಂದ್ರೆ, ನಿಮಗೆ 5 ನಿಮಿಷ ಸಮಯವಿತ್ತು, ಹಾಗಾಗಿ ಬೆಲ್ಲು ಮಾಡಿದೆ, ಬೆಲ್ಲು ಮಾಡಿ ನಿಲ್ಸಿ ಅಂತ. ಬಟ್ ನಿಮ್ಮ ಮಾತು ತುಂಬಾ ಅದ್ಭುತವಾಗಿತ್ತು, ಕೇಳಬೇಕು ಅನ್ನಿಸ್ತಿತ್ತು, ಹಾಗಾಗಿ ನೀವು ಎಷ್ಟು ಮಾತಾಡಿದ್ರು ಅಷ್ಟು ಸಮಾವಕಾಶ ಕೊಟ್ಟೆ ಅಂತ ಕಳಿಸಿದ್ರು. ಅದು ಸಂತೋಷ ಆಯ್ತು. ಮತ್ತೆ ಬುಲಾವಿತ್ತು ಅವ್ರ ಹತ್ರ, ಆಫೀಸಿಗೆ ಹೋದೆ. ಸರಿ, ಏನಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅದ್ಭುತವಾಗಿತ್ತು, ನಮ್ಗೆ ಒಂದು ಬುಕ್ ನ ಮಾಡಿ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಿಂದ ಹದಿಹರೆಯದ ಮಕ್ಕಳ ಸಮಸ್ಯೆಗಳು ಅಂತ. ಈಗಿನ ಅಡೋಲೆಸೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಕ್ಕಳ ಸಮಸ್ಯೆಗಳು ಈಗ ಹೈಯೆಸ್ಟ್ ಈಗ ಸಮಸ್ಯೆ ಇರೋದೇ ಅಲ್ಲಿ. ಸಂಸ್ಕಾರದ ಸಂಸ್ಕೃತಿಯ ಸಮಸ್ಯೆ, ಇದ್ರ ಬಗ್ಗೆ ಅವ್ರನ್ನ ಬೆಳೆಸೋದು ಹೇಗೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ ಒಂದು ಬುಕ್ ಬರೀರಿ ಅಂತ ಬುಕ್ ಮಾಡಿದ್ದೇವೆ. ಸೊ ನಮ್ ಟೀಮ್ ಎಲ್ಲ ಕುತ್ಕೊಂಡು ವರ್ಕ್ ಮಾಡಿ ಒಂದು ಮಾಡಿದ್ದೇವೆ. ಅದನ್ನ ಈ ಸೆಷನ್ ಅಲ್ಲಿ ಅವ್ರಿಗೆ ಕೊಡ್ತೇನೆ. ಮೋಸ್ಟ್ಲಿ ಆಗ್ಬೋದು, ಪ್ರಿಂಟ್ ಹಾಕಿ ಎಲ್ಲ ಇವರಿಗೂ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಅಪರ್ಚುನಿಟಿ ಸಿಕ್ತು. ಸುಮಾರು ಒಂದು 2 to 3 days ಎಲ್ಲಾ ಸದಸ್ಯರು ಮಾತಾಡಿದ್ರು ಆ ಸಮಸ್ಯೆ ಬಗ್ಗೆ. ನನಗೆ 20 ನಿಮಿಷ ಟೈಮ್ ಕೊಟ್ರು. 5 ನಿಮಿಷ ಅಂತ ಹೇಳಿದ್ 20 ನಿಮಿಷ ಟೈಮ್ ಕೊಟ್ರು. ಆಕ್ಚುಲಿ ಅವ್ರನ್ನ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಬೆಳೆಸೋದು ಹೇಗೆ, ಅವ್ರ ಶಿಸ್ತು ಬೆಳೆಸೋದು ಹೇಗೆ, ಮೊಬೈಲ್ ಹೇಗೆ ದುರುಪಯೋಗ ಆಗ್ತಿದೆ ಅದನ್ನ ಹೇಗ್ ಮಾಡ್ಬೇಕು, ಅಡಿಕ್ಷನ್ ಹೇಗಿದೆ, ಅಡಿಕ್ಷನ್ ಇಂದ ಡಿ ಅಡಿಕ್ಷನ್ಗೆ ಹೇಗ್ ಮಾಡ್ಬೇಕು, ಮತ್ತೆ ಅಡಿಕ್ಷನ್ ನ ಪ್ರಿವೆಂಟ್ ಮಾಡಕ್ ಏನ್ ಮಾಡ್ಬೇಕು, ಟೀನೇಜ್ ಪ್ರೆಗ್ನೆನ್ಸಿ ಬಗ್ಗೆ, ಈ ರೀತಿ ಅನೇಕ ಸಮಸ್ಯೆಗಳು. ಅದಕ್ಕೆ ನಾನು ಇವನ್ ಮಧು ಬಂಗಾರಪ್ಪರಿಗೂ ಆಗ್ರಹ ಮಾಡಿದ್ದೆ. ಏನಂತಂದ್ರೆ, ನಾವು ಕಂಪಲ್ಸರಿ ಪ್ರೇಯರ್ ಮಾಡ್ತಾರೆ, ಪ್ರೇಯರ್ ಮಾಡಿಸ್ಬೇಕು. ಯಾಕಂದ್ರೆ ಅದ್ರಲ್ಲಿ ಸೈಂಟಿಫಿಕ್ ರೀಸನ್. ಬಿಕಾಸ್ ವಾಟ್ ಎವರ್ ಐ ಹೇಳ್ಬೇಕಾದ್ರೆ ಒಂದು ಸೈನ್ಸ್ ರೀಸನ್ ಇಟ್ಕೊಂಡೇ ಹೇಳ್ತಿರ್ತೀನಿ. ದೇವ್ರ ಹತ್ರ ನಮಸ್ಕಾರ ಮಾಡಿ ಕೇಳ್ತೀವಪ್ಪ, ನಾವ್ ಏನ್ ಕೇಳ್ತೀವಿ, ಒಳ್ಳೇದಾಗ್ಲಪ್ಪ ಅಂತ ಕೇಳ್ತೀವಿ, ನನಗೆ ಒಳ್ಳೆ ಮಾರ್ಕ್ಸ್ ಬರ್ಲಿ ಅಂತ ಕೇಳ್ತೀವಿ. ಯಾರು ನಾನು ಫೇಲ್ ಆಗ್ಲಿ ಅಂತ ಕೇಳಲ್ಲ, ನಾನು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಲಿ ಅಂತ ಕೇಳಲ್ಲ. ಆ ಪ್ರೇಯರ್ ಮಾಡ್ಬೇಕಾದ್ರೆ ಕಾನ್ಶಿಯಸ್ ಬ್ರೈನ್ ಇಂದ ಸಬ್ ಕಾನ್ಶಿಯಸ್ ಬ್ರೈನಿಗೆ ಆರ್ಡರ್ ಮಾಡುತ್ತೆ. ಕಾನ್ಶಿಯಸ್ ಬ್ರೈನ್ ಇಂದ ಸಬ್ ಕಾನ್ಶಿಯಸ್ ಬ್ರೈನ್ಗೆ ಆರ್ಡರ್ ಮಾಡುತ್ತೆ. ಸೊ ಮೋಸ್ಟ್ ಪವರ್ಫುಲ್ ಬ್ರೈನ್ ಯಾವುದು ಅಂದ್ರೆ ಸಬ್ ಕಾನ್ಶಿಯಸ್ ಬ್ರೈನ್. ಅವರ್ 95 to 98% ಆಫ್ ಆಕ್ಟಿವಿಟೀಸ್ ಇಸ್ ಡನ್ ಬೈ ಸಬ್ ಕಾನ್ಶಿಯಸ್ ಬ್ರೈನ್. ವಾಟ್ ಎವರ್ ಆರ್ಡರ್ ಕಮ್ಸ್ ಇಟ್ ವಿಲ್ ಫಾಲೋ. ಸೊ ಹಾಗಾಗಿ ಪ್ರೇಯರ್ ಮಾಡ್ಬೇಕಾದ್ರೆ ದಟ್ ಕಾನ್ಶಿಯಸ್ ಬ್ರೈನ್ ಸಬ್ ಕಾನ್ಶಿಯಸ್ ಬ್ರೈನ್ಗೆ ಆರ್ಡರ್ ಮಾಡುತ್ತೆ.
ಆರ್ಡರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು 5 ಕಿಲೋಮೀಟರ್ ಓಡಬೇಕು ಅಂದ್ರೆ ಕಾನ್ಶಿಯಸ್ ಬ್ರೈನ್ ಹೇಳೋದು 5 ಕಿಲೋಮೀಟರ್ ಓಡು ಅಂತ. ಸಬ್ ಕಾನ್ಶಿಯಸ್ ಬ್ರೈನ್ ಉಳಿದಿದ್ದ ಕೆಲಸ ಯಾವ್ದು ಮಾಡುತ್ತೆ? ಸಬ್ ಕಾನ್ಶಿಯಸ್ ಬ್ರೈನ್ ಮಾಡುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಮಾಡುತ್ತೆ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಮಾಡುತ್ತೆ, ಅಡ್ರಿನಲಿನ್ ಜಾಸ್ತಿ ಮಾಡುತ್ತೆ, ಎಲ್ಲ ಮಸಲ್ಸ್ ಕೆಲಸ ಮಾಡೋಕೆ ಜಾಸ್ತಿ ಮಾಡುತ್ತೆ, ಹೃದಯ ಬಡಿತ ಜಾಸ್ತಿ ಮಾಡುತ್ತೆ, ಹಾರ್ಟ್ ಪಂಪಿಂಗ್ ಆಕ್ಷನ್ ಜಾಸ್ತಿ ಮಾಡುತ್ತೆ. ಇದೆಲ್ಲ ಯಾವ್ದು ಮಾಡೋದು? ಸಬ್ ಕಾನ್ಶಿಯಸ್ ಬ್ರೈನ್. ಸೊ ಕಾನ್ಶಿಯಸ್ಲಿ ಸಬ್ ಕಾನ್ಶಿಯಸ್ ಬ್ರೈನ್ಗೆ ಆರ್ಡರ್ ಮಾಡುತ್ತೆ. ಸಬ್ ಕಾನ್ಶಿಯಸ್ ಬ್ರೈನ್ ಉಳಿದಿದ್ದೆಲ್ಲ ಕೆಲಸ ಮಾಡುತ್ತೆ, ಓಡೋಗ್ ಮಾಡೋದು ಸಬ್ ಕಾನ್ಶಿಯಸ್ ಬ್ರೈನ್. ಸೊ ಹಾಗಾಗಿ ಪ್ರೇಯರ್ ಕಂಪಲ್ಸರಿ 10 ಮಿನಿಟ್ಸ್ ಮಾಡಬೇಕು ಅಂತ ಒಂದು. ಎರಡನೇದು ಮೋಸ್ಟ್ ಪವರ್ಫುಲ್ ವೆಪನ್ ಇವತ್ತಿಗಿರೋದು ಅಂದ್ರೆ ಮೆಡಿಟೇಷನ್, ನಮ್ಮ ಹೆಲ್ತ್ಗೋಸ್ಕರ. ಸೊ ಅದನ್ನ ಮೆಡಿಟೇಷನ್ ಕಂಪಲ್ಸರಿ ಅದನ್ನ ಇನ್ಸಿಸ್ಟ್ ಮಾಡಿದ್ದೀನಿ. 10 to 15 minutes ಆಫ್ ಮೆಡಿಟೇಷನ್ ಅಂಡ್ ಡೈಲಿ 40 minutes ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಬಿಕಾಸ್ ಮೆಜಾರಿಟಿ ಆಫ್ ಅವರ್ ವರ್ಕ್ ಈಸ್ ಫಾರ್ ಲೆಫ್ಟ್ ಬ್ರೈನ್, ದಟ್ ಈಸ್ ಟೆನ್ಷನ್ ಬ್ರೈನ್. ಎಜುಕೇಶನ್, ಒತ್ತಡ, ಓದೋದು ಬರೀ ಇದ್ರಲ್ಲೇ ಆಗುತ್ತೆ. ಸೊ ಹಂಗಾಗಿ ನಾನು ಅವ್ರಿಗೆ ಇನ್ಸಿಸ್ಟ್ ಮಾಡ್ತಿರೋದು ಅದರ್ ಪಾರ್ಟ್ ಆಫ್ ದ ಬ್ರೈನಿಗೂ ವರ್ಕ್ ಕೊಡಿ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ ಲೈಫ್. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಓದು ಕೆಲಸ ಮಾಡ್ತು, ಬುದ್ಧಿ ದೇಶ ಆಳ್ತು ಅಂತ. ಓದು ಒಕ್ಕಾಲು, ಓದು ಬರೀ 25% ಮಾತ್ರ ಜೀವನದಲ್ಲಿ ಬರೋದು, ಬುದ್ಧಿ 75%, ಅದಕ್ಕೆ ಮುಕ್ಕಾಲು. ಓದು ಕೆಲಸ ಮಾಡ್ತು, ಬುದ್ಧಿ ಏನ್ ಮಾಡ್ತು? ದೇಶ ಆಳ್ತು ಅಂತ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ತರ ಸರ್ವತೋನ್ಮುಖ ಅಭಿವೃದ್ಧಿ ಆಗೋದಕ್ಕೋಸ್ಕರ ಒಂದು ಬುಕ್ಕನ್ನು ಕೂಡ ಮಾಡಿದ್ದೇವೆ. ಈ ಸತಿ ಸೆಷನ್ ಅಲ್ಲಿ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆದ್ರೆ ಪಬ್ಲಿಷ್ ಕೂಡ ಮಾಡ್ಬೋದು. ಓಕೆ, ವೆಲ್ ವೀಕ್ಷಕರೇ, ಇದು ಕಚೇರಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಪ್ರಯತ್ನ ನಮ್ದಾಗಿತ್ತು. ಸೊ ಒಂದೊಮ್ಮೆ ನಿಮಗೆ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ಬಿಡ್ತೀನಿ. ನರೇಂದ್ರ ಮೋದಿ ಅವರ ವರ್ಚಸ್ಸಿನ ನಾಯಕ, ದೂರದರ್ಶಿತ್ವದ ಮುತ್ಸದಿ ಅನ್ನುವಂತಹ ಒಂದು ಪುಸ್ತಕವನ್ನ ನೀವು ಗಮನಿಸಬಹುದು. ಸೊ ಅನೇಕ ಪುಸ್ತಕಗಳಿದೆ ಮತ್ತು ವಿಶ್ವಗುರು ಬಸವಣ್ಣ ಅವರ ತತ್ವಗಳನ್ನ ಯಥೇಚ್ಛವಾಗಿ ಫಾಲೋ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಡೀತಾ ಇದೆ. ಅದಾದ ನಂತರ ಇಲ್ಲೆಲ್ಲವೂ ಕೂಡ ಪುಸ್ತಕದ ಭಂಡಾರ ಇರುವಂತಹದ್ದನ್ನು ಗಮನಿಸಬಹುದು. ಮತ್ತು ಸಾಯಿಬಾಬಾ ಅವರ ಅತ್ಯದ್ಭುತವಾದಂತಹ ವಿಗ್ರಹ ಇದೆ. ದೈವಭಕ್ತಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲೆಡೆಯೂ ಕೂಡ ನಮಗೆ ದೇವರ ದರ್ಶನ ತುಂಬಾ ಅದ್ಭುತವಾಗಿ ಆಗ್ತಾ ಹೋಗುತ್ತೆ. ಮತ್ತು ಈ ಭಾಗದಲ್ಲೂ ಕೂಡ ಅಷ್ಟೇ ಪುಸ್ತಕಗಳು ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಅತಿ ಹೆಚ್ಚಾಗಿ ಓದ್ಕೊಂಡಿರ್ತಾರೆ, ಹಾಗಾಗಿ ವಿಚಾರಗಳು ಹೆಚ್ಚಾಗಿರುತ್ತೆ. ಮತ್ತು ಮಾತಾಡೋದಕ್ಕೂ ಕೂಡ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಇವೆಲ್ಲವೂ ಕೂಡ ಒಂದು ಕಡೆ ಸಹಕಾರಿ ಆಗ್ತಾ ಹೋಗುತ್ತೆ. ಸರ್, ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಾವು ಡಿಗ್ರಿ ಮುಗಿಸ್ಕೊಬಿಟ್ವಿ, ನೆಕ್ಸ್ಟ್ ಏನ್ ಮಾಡ್ಬೇಕು, ಆ ಪ್ರೋಸೆಸ್ ಏನು, ಈ ಪ್ರೋಸೆಸ್ ಏನು ಅನ್ನುವಂತಹ ಗೊಂದಲಗಳಿರುತ್ತೆ. ಅದರ ಜೊತೆಗೆ ಕೆಲವರು IAS, KAS ಮತ್ತೊಂದು ಮಗದೊಂದು ಅನ್ನುವಂತಹ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಪರ್ಟಿಕ್ಯುಲರ್ಲಿ ನಿಮ್ದು ಪದವೀಧರ ಕ್ಷೇತ್ರ ಆಗಿರೋದ್ರಿಂದ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು ಇವರಿಗೆ ಅಂತ? ವಿಶೇಷವಾಗಿ ಸುಮಾರು ಒಂದು 3 months ಆಯ್ತು ನಮ್ಮ IAS ಮತ್ತೆ KS ಪ್ರಿಪೇರ್ ಮಾಡ್ತಿರುವಂತ ಅಭ್ಯರ್ಥಿಗಳಿಗೆ ಮತ್ತೆ ಈ ಬ್ಯಾಂಕಿಂಗ್ ಎಕ್ಸಾಮ್ ನ ಕೊಡುವಂತವರಿಗೆ ಒಂದು ವಿಶೇಷವಾಗಿ ಒಂದು 100 ಜನನ ಸೆಲೆಕ್ಟ್ ಮಾಡಿದ್ವಿ ನಮ್ಮ 6 ಜಿಲ್ಲೆಗಳಲ್ಲಿ. ಯಾವ ರೀತಿ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಅವರಿಗೆ ಅನೌನ್ಸ್ ಮಾಡಿದ್ವಿ, ಎಲ್ಲ ಕಡೆ ಮೀಡಿಯಾದೆಲ್ಲ ಕಳಿಸಿದ್ವಿ ಮೆಸೇಜು. ಸುಮಾರು 1,000 ಜನ ಅಪ್ಲೈ ಮಾಡಿದ್ರು. 1,000 ಜನ ಎಕ್ಸಾಮ್ನ ಬರೆದ್ರು, ಲಿಖಿತವಾಗಿ ಬರೆದ್ರು. ಆನ್ಲೈನ್ ಅಲ್ಲ ಆಫ್ಲೈನ್ ಅಲ್ಲಿ ಅವ್ರನ್ನ ಬರೆದಿದ್ರಲ್ಲಿ ನಾವು 100 ಜನ ಸೆಲೆಕ್ಟ್ ಮಾಡಿದ್ವಿ. ಆ 100 ಜನಕ್ಕೆ ಬೆಂಗಳೂರಲ್ಲಿ ಶ್ರದ್ಧಾ ಅಕಾಡೆಮಿ ಅಂತಿದೆ, ಅವ್ರ ಜೊತೆಗೆ ಟೈಅಪ್ ಮಾಡಿಸಿ ಅವರಿಗೆ ಉಚಿತವಾಗಿ 1 year ಕೋರ್ಸ್ IAS, KS ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪರೇಷನ್ಗೆ ಅವರಿಗೆ ಮಾಡಲಿಕ್ಕೆ ಫ್ಯಾಂಟಾಸ್ಟಿಕ್ ನಡೀತಾ ಇದೆ. ಸುಮಾರು ಜನ ಅವ್ರು 1 ರೂಪಾಯಿನೂ ಖರ್ಚು ಮಾಡೋಂಗಿಲ್ಲ. ಆಲ್ಮೋಸ್ಟ್ ಒಬ್ಬರಿಗೆ 1 ವರ್ಷಕ್ಕೆ 1.25 ಲಕ್ಷದಿಂದ 1.5 ಲಕ್ಷ ಫೀಸ್ ಇದೆ. ಆ ಥರವ್ರನ್ನ ನಾವು ಅವ್ರ ಜೊತೆ ಟೈಅಪ್ ಮಾಡಿಸಿ 100 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಥ್ರೂ ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಅವ್ರಿಗೆ ಮಾಡಿದ್ವಿ. ಓಕೆ ಸರ್, ನನ್ನ ಹಿಂದೆ ಒಂದಷ್ಟು ವಿಚಾರಗಳು ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇದೆ. ಏನ್ ಕಾನ್ಸೆಪ್ಟ್ ಅಡಿಯಲ್ಲಿ ಮಾಡಿದ್ದೀರಿ ಇದನ್ನ ಅಂತ? ಅಂದ್ರೆ ಈಗ ಎಲ್ಲ ಕಡೆ ನಾನು ಹೇಳಿದ್ನಲ್ಲ, ಡಿಜಿಟಲ್ ಯುಗ, ಡಿಜಿಟಲ್ನ ಯೂಸ್ ಮಾಡಬೇಕು. ಎಲ್ಲ ಫೋಟೋಸ್ ಎಲ್ಲ ಕಡೆ ಎಲ್ಲಾರ್ದು ಫೋಟೋಸ್ ಹಾಕ್ತೇವೆ, ಬಟ್ ಅದಕ್ಕಿಂತ ಅವರ ಫೋಟೋನು ಹಾಕ್ದಂಗೆ ಆಗುತ್ತೋ, ಅವ್ರ ಕೋಟನ್ನು ಹಾಕ್ಬೇಕು. ಇನ್ನೂ ಇದು ಮಾಡಿಫೈ ಮಾಡ್ತಾ ಇದ್ವಿ. ಇದು ಒಂದು ಕೋಟ್ ಬಂತು ಅಂದ್ರೆ ಅವ್ರದ್ದು ಆಂಟಿಕ್ ಫೋಟೋ, ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಈ ತರದಲ್ಲಿ ಅವ್ರು ಸಣ್ಣವ್ರು ಇದ್ದಾಗ ಆ ತರದ ಫೋಟೋಸ್ನ ಹಾಕ್ಬೇಕು. ಎಷ್ಟೊಂದು ಜನ ಯುವಕರಿಗೆ ಬಂದವರಿಗೆ ಒಂದು ಪ್ರೇರೇಪಣೆ ಬರುವ ಹಾಗೆ ಅದನ್ನ ಮಾಡುವಂಥದ್ದು. ಜಾಸ್ತಿ ಫೋಟೋ ಹಾಕಕ್ಕಾಗಲ್ಲ, ಅದು ಇದಾದ್ರೆ ಎಲ್ಲಾದ್ರೂ ತೋರಿಸ್ಬೋದು. ಮತ್ತೆ ಮೀಟಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಇದ್ರೆ ಅದನ್ನ ವ್ಯೂ ಮಾಡ್ಲಿಕ್ಕೋಸ್ಕರ ನಾವು ಈ ಸಿಸ್ಟಮ್ನ ಅಡಾಪ್ಟ್ ಮಾಡಿದ್ದೀವಿ. ನೀವಾಗ್ಲೇ ಇನ್ನೊಂದು ಹೇಳಿದ್ರಿ, ಗ್ರಾಜುಯೇಟ್ಸ್ಗೆ ಮತ್ತೇನ್ ಮಾಡ್ತಾ ಇದ್ರಿ ಅಂತ. ಗ್ರಾಜುಯೇಟ್ಸ್ಗೆ ಇನ್ನೊಂದು
ವೆಬ್ ಪೋರ್ಟಲ್ ಮಾಡಿದ್ದೀವಿ. ಕಾಯಕ ಸೇತು ಅಂತ ಹೆಸರು ಕೊಡ್ತೀವಿ. ಈ 19ನೇ ತಾರೀಕು ಈ ಸಂಡೇ, ಬರೋ ಸಂಡೇ ಅದನ್ನ ಇನಾಗ್ರೇಟ್ ಮಾಡ್ತಾ ಇದೀವಿ. ಅದನ್ನ ಲಾಂಚ್ ಮಾಡ್ತಾ ಇದೀವಿ. ಸೊ ಕಾಯಕ ಸೇತುವಲ್ಲಿ ಏನಾಗುತ್ತೆ, ಫಸ್ಟ್ ಪ್ರಿಲಿಮಿನರಿ ಆಗಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಎಲ್ಲಾ HR ತಗೊಂಡಿದ್ದೀವಿ. ಅಲಾ ಇಂಡಸ್ಟ್ರಿ ಇರ್ಬೋದು, ಫೌಂಡ್ರೀಸ್ ಇರ್ಬೋದು, ಎಜುಕೇಶನ್ ಇಂಡಸ್ಟ್ರೀಸ್ ಇರ್ಬೋದು, ಹಾಸ್ಪಿಟಲ್ ಇಂಡಸ್ಟ್ರಿ ಇರ್ಬೋದು, ಸುಮಾರು ಒಂದು 75 ಜನ HR ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ. ಯಾವ ಸೆಕ್ಟರ್ ಅಲ್ಲಿ ಏನು ಜಾಬ್ಸ್ ವೇಕೆಂಟ್ ಇದೆ ಅಂತ ಹೇಳಿ ಅವರು ಇದಕ್ಕೆ. ಸೊ ಸ್ಟೂಡೆಂಟ್ಸು, ಗ್ರಾಜುಯೇಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. ಅವ್ರ CV ಅಪ್ಲೋಡ್ ಮಾಡಿದ್ದನ್ನ ಇವರು ಯಾರು ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದನ್ನ ಅವರಿಬ್ಬರಿಗೂ ಕನೆಕ್ಟ್ ಮಾಡುವಂತ ಒಂದು ವೆಬ್ ಪೋರ್ಟಲ್. ಅದಕ್ಕೆ ಕಾಯಕ ಸೇತು ಅಂತ ಹೇಳಿ ಈ 19ನೇ ತಾರೀಕು ಅದನ್ನ ಲಾಂಚ್ ಮಾಡ್ತಾ ಇದೆ. ಸೊ ಅಗೇನ್ ಒನ್ ಮೋರ್ ಸ್ಟೆಪ್, ಇದನ್ನ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ. ಯಾರಿಗೆ ಇಲ್ಲಿ ಎಂಪ್ಲಾಯರ್ಸ್ ಇದ್ದಾರೆ, ಜಾಬ್ ವೇಕೆನ್ಸಿ ಇದೆ, ಪಾಪ ಎಲ್ಲಿ ಅಪ್ಲೈ ಮಾಡಬೇಕು, ಯಾವ್ದು ಒಳ್ಳೇದು ಪೋರ್ಟ್ಫೋಲಿಯೋ ಅಂತ ಗೊತ್ತಿರಲ್ಲ, ಅದನ್ನ ನಾವು ಕನೆಕ್ಟ್ ಮಾಡುವಂತ ಒಂದು ಸಿಸ್ಟಮ್ನ ಈಗ ಲಾಂಚ್ ಮಾಡ್ತಾ ಇದ್ದೀವಿ, ಈಗೊಂದು ಮಾಡ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಸ್ಕಿಲ್ ಡೆವಲಪ್ ಇವಾಗ ತುಂಬಾ ಬೇಕಾಗಿರೋದು ಸ್ಕಿಲ್ ಡೆವಲಪ್ಮೆಂಟ್. ಎಲ್ಲ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ತಾರೆ, ಬಟ್ ಆಕ್ಚುಲಿ ಪ್ರಾಕ್ಟಿಕಲಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಮಾಲ್ ಇನ್ಸ್ಟಿಟ್ಯೂಟ್ಸ್ಗಳು ಬೇಕು. ಅದ್ರ ಬಗ್ಗೆನೂ ನಾನು ಪ್ರಸ್ತಾವನೆ ಇಟ್ಟಿದ್ದೀನಿ. ಬಿಕಾಸ್ ನಾನು ರೈಟ್ ನಾವು ಇವಾಗ ಮೈನಾರಿಟಿ ಆ್ಯಂಡ್ ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಇರೋದ್ರಿಂದ ನಾನು ಅಲ್ಲಿ ಮೈನಾರಿಟಿ ಕಮ್ಯುನಿಟಿ ಇದಕ್ಕೂ ಹೇಳಿದ್ದೇನೆ. ಸೊ ದೇ ಹ್ಯಾವ್ ಅಗ್ರೀಡ್ ಟು ಡೆವಲಪ್ 4 ಸ್ಕಿಲ್ ಲ್ಯಾಬ್ಸ್ ಇನ್ ಕರ್ನಾಟಕ. ಈ ರೀತಿ ಪ್ರಯತ್ನಗಳು ಆಗ್ತಾ ಇದೆ. ಬಿಕಾಸ್ ಅವ್ರಿಗೆ ಒಂದು 4 months ಟ್ರೈನಿಂಗ್ ಕೊಟ್ಟರೆ, ಈಗ ಎಲೆಕ್ಟ್ರಿಷಿಯನ್ ಇರ್ಬೋದು, ಅದೇ ಥರ ಅವರಿಗೆ ಮೋಟ್ರ್ ವೈಂಡಿಂಗ್ ಇರ್ಬೋದು, ಹೋಮ್ ಆಟೋಮೇಷನ್ ಸಿಸ್ಟಮ್ ಇರ್ಬೋದು, ಅಥವಾ ಥರ ವೆಲ್ಡಿಂಗ್ ಇರ್ಬೋದು, ಈ ರೀತಿ ಪ್ಲಂಬಿಂಗ್ ಇರ್ಬೋದು, ಈ ರೀತಿ ವರ್ಕರ್ಸ್ ಇವಾಗ ತುಂಬ ಬೇಕಾಗಿದೆ ಆ್ಯಂಡ್ ತುಂಬ ಡಿಮ್ಯಾಂಡ್ ಕೂಡ ಇದೆ. ಈ ರೀತಿ ಅವ್ರನ್ನ ಟ್ರೈನ್ ಮಾಡೋದು, ಪ್ರಾಪರಾಗಿ ಟ್ರೈನ್ ಮಾಡಿ ಅವ್ರನ್ನ ಕಳಿಸ್ಕೊಟ್ರೆ ಅವ್ರಿಗೊಂದು ಜೀವನೋಪಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಜಾಸ್ತಿ ಸ್ಕಿಲ್ ಸೆಂಟರ್ಸ್ ಈ ಥರ ಮಾಡಬೇಕು ಅಂತ ಹೇಳಿ ನಾನು ಪ್ರೆಷರನ್ನು ಹಾಕ್ತಾ ಇದ್ದೀನಿ ಗೌರ್ಮೆಂಟಿಗೆ. ಓಕೆ ವೀಕ್ಷಕರೇ, ಸರ್ಜಿ ಇನ್ಸ್ಟಿಟ್ಯೂಟ್ ಮತ್ತು ಸರ್ಜಿ ಹಾಸ್ಪಿಟಲ್ ತುಂಬಾ ದೊಡ್ಡ ಹೆಸರು ಶಿವಮೊಗ್ಗದಲ್ಲಿ. ನಾನೀಗ ಹೊರಗಡೆ ಇರೋದು ಸರ್ಜಿ ಇನ್ಸ್ಟಿಟ್ಯೂಟ್ನ ಬಳಿ. ವಿಶೇಷ ಮಕ್ಕಳ ತರಬೇತಿ ಕೇಂದ್ರ ಇದು. ಅನೇಕ ಸೇವಾ ಕಾರ್ಯಕ್ರಮಗಳು ಅವರ ಕಡೆಯಿಂದ ಆಗ್ತಾ ಇದೆ, ಧನಂಜಯ್ ಸರ್ಜಿ ಕಡೆಯಿಂದ. ಸೊ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಧನಂಜಯ್ ಸರ್ಜಿ ಯುವಕರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ಅನೇಕ ವರ್ಗದ ಜನರಿಗೆ ತಮ್ಮ ಕಡೆಯಿಂದ ಏನೆಲ್ಲ ಮಾಡೋದಕ್ಕೆ ಸಾಧ್ಯವೋ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ನೋಡಿ, ಇದು ತರಬೇತಿ ಕೇಂದ್ರ. ಮಕ್ಕಳೆಲ್ಲರೂ ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಮತ್ತೊಂದು ಕಡೆ ಧನಂಜಯ್ ಸರ್ಜಿ ಅವರಿದ್ದಾರೆ. ಸೊ ಮಾತಾಡಿಸ್ತಾ ಹೋಗ್ತೀನಿ. ಸಾರಿ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಸರ್, ಹೇಗೆ ಶುರು ಆಯ್ತು ಈ ಇನ್ಸ್ಟಿಟ್ಯೂಟ್ ಅಂತ? ಇದು ನನಗೆ ಮಕ್ಕಳು ಆಗ್ತಾರೆ, ನಾನು ಹಾಗಾಗಿ ಚಿಲ್ಡ್ರನ್ ಸ್ಪೆಷಲಿಸ್ಟು. ನಮಗೆ ಪ್ರತಿದಿನ ಇವಾಗ ಆಟಿಸಮ್ ಪೇಷಂಟ್ಸ್ ತುಂಬಾ ಜಾಸ್ತಿ. ಆಟಿಸಮ್ ಅಂದ್ರೆ ಅವ್ರ ಲೋಕನೇ ಬೇರೆ ಇರುತ್ತೆ, ಇವ್ರ ಲೋಕನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅವರು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿರ್ತಾರೆ. ಅವ್ರನ್ನ ತುಂಬಾ ಕೇಸಸ್ ಬರ್ತಿತ್ತು. ಅವ್ರನ್ನೆಲ್ಲ ನಾವೇನ್ ಮಾಡ್ತಿದ್ವಿ, ಬುದ್ಧಿಮಾಂದ್ಯತೆ ಮಕ್ಕಳನ್ನೆಲ್ಲ ಅವ್ರನ್ನೆಲ್ಲ ನಾವು ಇದಕ್ಕೆ ಕಳಿಸ್ತಾ ಇದ್ವಿ, ಇಲ್ಲಿ ಮೈಸೂರಿಗೆ ಕಳಿಸ್ತಾ ಇದ್ದೆ. ಮೈಸೂರಿಗೆ ಕಳಿಸಿ ಅಲ್ಲಿ ಅವರಿಗೆ ಅಲ್ಲೋಗಿ 3 to 6 months ಇರಬೇಕಾಗ್ತಿತ್ತು, ವರ್ಷಗಟ್ಟಲೆ ಇರಬೇಕಾಗ್ತಿತ್ತು, ಬುಕ್ ಮಾಡಬೇಕಾಗಿತ್ತು. ಅದನ್ನ ಅಲ್ಲಿ ಅವ್ರು ರೂಮ್ ಮಾಡ್ಕೊಂಡು ಅಲ್ಲಿ ಇರ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾನು ಅವಾಗ ಅನಿಸ್ತು ಅದಕ್ಕೆ ಮಕ್ಕಳಿಗೆ ಏನಾದ್ರು ಒಂದು ಮಾಡಬೇಕು ಅಂತ. ಅದಕ್ಕೋಸ್ಕರ ಈ ಇನ್ಸ್ಟಿಟ್ಯೂಟ್ನ ನಾವು ಪ್ರಾರಂಭ ಮಾಡಿದ್ದು. ಹಾಗಾಗಿ ಬುದ್ಧಿಮಾಂದ್ಯತೆ ಮಕ್ಕಳು ಇದ್ದಾರೆ, ಆಟಿಸಮ್ ಮಕ್ಕಳಿದ್ದಾರೆ, ADHD ಮಕ್ಕಳಿದ್ದಾರೆ. ADHD ಅಂದ್ರೆ ಒಂದ್ ಕಡೆ ಕುತ್ಕೊಳಕ್ ಬರಲ್ಲ, TV ಹೊಡಿಯೋದು, ಮೊಬೈಲ್ ಹೊಡಿಯೋದು, ಈ ತರ ಇರ್ತಾರೆ. ಸುಮಾರು ಜನ ಇಲ್ಲಿ ಡೌನ್ಸ್ ಮಕ್ಕಳಿದ್ದಾರೆ, ಡೌನ್ ಸಿಂಡ್ರೋಮ್ ಮಕ್ಕಳು. ಎಷ್ಟೊಂದು ಜನ ಇದರಲ್ಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳಿದ್ದಾರೆ, ಬರೆಯಕ್ಕೆ ಓದೋಕೆ ಬರ್ಲಿಲ್ಲ ಮಕ್ಕಳು. ಸುಮಾರು ಜನ ಕೂರಕ್ ಬರಲ್ಲ, ಸುಮಾರು ಜನಕ್ಕೆ ನಿಲ್ಲಕ್ ಬರಲ್ಲ. ಅವ್ರನ್ನೆಲ್ಲರನ್ನು ಟ್ರೈನ್ ಮಾಡಿ ಮಾಡ್ತೀವಿ. ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅಂತಿದ್ದಾರೆ. ಟೋಟಲ್ 8 ಜನ ಟೀಚರ್ಸ್ ಇದ್ದಾರೆ. ಇವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ, ಅವರು ಸುಮಾರು 25 ವರ್ಷದಿಂದ ಈ ಮಕ್ಕಳು ಸೇವೆಯಲ್ಲೇ ಇದ್ದಾರೆ. ಅವ್ರ ಹಸ್ಬೆಂಡ್ ಕುಮಾರ್ ಸರ್ ಅಂತೇಳಿ ತೀರ್ಥಹಳ್ಳಿಲಿ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರು. ಅವರು ಇದೇ ತರ ಮಕ್ಕಳಿಗೆ ಟ್ರೀಟ್ಮೆಂಟ್ ನ ಕೊಡ್ತಾರೆ, ಅಂದ್ರೆ ಈ ಥೆರಪೀಸ್ ಕೊಡ್ತಾರೆ. ಅವರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಆಗಿದೆ 2019. ಸೊ ಅವ್ರ ಗೈಡ್ ಲೈನ್ ಮೇಲೆ ಇದನ್ನ ಮಾಡ್ತಾ ಇದ್ವಿ. ಸುಮಾರು ಜನ ಮಕ್ಕಳು ಇಂಪ್ರೂವ್ಮೆಂಟ್ ಬರ್ತಾರೆ. ನನಗೆ ಒಂದು ಆಶ್ಚರ್ಯ ಅನ್ಸ್ಬೋದು,
ನಾನು ಅಮೇರಿಕದಿಂದ 3 ಜನ ಕೆಲಸ ಬಿಟ್ಟು ಇಲ್ಲಿನ ಶಿವಮೊಗ್ಗ ಜಿಲ್ಲೆಯವರು ಇಲ್ಲಿಗೆ ಬಂದು ಆ ಮಕ್ಕಳನ್ನ ಸರಿ ಮಾಡ್ಕೊಂಡು ಹೋಗಿ ಉದಾಹರಣೆಗಳು ಬೇಕಾದಷ್ಟಿದೆ. ಸುಮಾರು 4 ವರ್ಷದಿಂದ ಇದನ್ನ ನಡೆಸ್ತಾ ಇದ್ದೀವಿ. ಈ ಮಕ್ಕಳಿಗೆ ಒಂದು 3 ಎಕರೆ ನಮಗೆ ಗೌರ್ಮೆಂಟ್ ಇದರಿಂದ ನಮಗೆ ಏನು ಸೂಡಾ ಸೈಟ್ ಇದೆಲ್ಲ ನಾನು ತಗೊಂಡಿದ್ದೀನಿ. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಮಾಡಬೇಕು, ಅವರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು, ಅಂದ್ರೆ ಅಲ್ಲೇ ಉಳ್ಕೊಳ್ತಾರೆ. ಈಗ ಸರ್ ಈಗೆಲ್ಲ ಬಂದು ಹೋಗ್ತಾರೆ. ಎಷ್ಟೊಂದ್ ಜನ ಪಾಪ ಬೇರೆ ಬೇರೆ ಊರಿಂದ ಬರಬೇಕು, ಸಾಗರದಿಂದ ಬರೋರಿದ್ದಾರೆ, ಕಡೂರಿಂದ ಬರೋರಿದ್ದಾರೆ, ಬೇರೆ ಬೇರೆ ಹಳ್ಳಿಗಳಿಂದ ಬರೋರಿದ್ದಾರೆ. ಪ್ರತಿದಿನ ಅಪ್ ಅಂಡ್ ಡೌನ್ ಮಾಡಬೇಕು, ಕಷ್ಟ ಆಗ್ತದೆ. ಅವ್ರು ಇಲ್ಲೇ ಇರಬೇಕು ಅಂತಂದ್ರೆ ಅವ್ರ ಮನೆ ಕೆಲಸಗಳೆಲ್ಲ ಬಿಟ್ಟು ಅವ್ರ ಹೆಣ್ಮಕ್ಳು ಇರೋದ್ರಿಂದ ಅವ್ರ ಜೊತೆ ಒಬ್ರು ಸಪೋರ್ಟಿವ್ ಆಗಿ ಯಾರೊಬ್ರು ಗಂಡು ಮಕ್ಳು ಇರ್ಬೇಕಾಗ್ತದೆ. ಈ ರೀತಿ ಸುಮಾರಷ್ಟು ಅಂದ್ರೆ ನೋವಾಗುವಂತ ಸಂಗತಿಗಳು ಸುಮಾರಷ್ಟಿದೆ. ಅವರಿಗೋಸ್ಕರ ಒಂದು ಮಾಡ್ಬೇಕು ಅಂತ ಆಲ್ರೆಡಿ ತಗೊಂಡಿದ್ದೇವೆ, ಅದನ್ನ ಪ್ಲಾನಿಂಗ್ ಆಗ್ತಾ ಇದೆ. ಸೊ ಸದ್ಯದಲ್ಲಿ ಆ ಮಕ್ಕಳಿಗೋಸ್ಕರ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ತರ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಈ ಮಕ್ಕಳಿಗೆ, ರಿಹ್ಯಾಬಿಲಿಟೇಷನ್ ಸೆಂಟರ್. ಓಕೆ, ಸೊ ಏನಾದ್ರು ಪ್ರೋಗ್ರೆಸ್ ಕಾಣ ಸಿಗುತ್ತೆ ಸರ್ ಮಕ್ಕಳಲ್ಲಿ ಇಲ್ಲಿ ಬರೋದ್ರಿಂದಾಗಿ? ಡೆಫಿನೆಟ್ಲಿ ಆಗ್ತದೆ. ಮಕ್ಕಳಿಗೆ ಕೂರಕ್ ಬರಲ್ಲ, ನಿಲ್ಲಂಗ್ ಆಗ್ತಾರೆ, ನಿಲ್ಲಕ್ ಬರೋ ನಡೆಯಂಗ್ ಆಗ್ತಾರೆ. ಕೆಲವು ಮಕ್ಕಳಿಗೆ ಮಾತು ಸರಿ ಬರೋದಿಲ್ಲ, ಅವ್ರನ್ನ ಸರಿ ಮಾಡುವಂತ ಕೆಲಸಗಳು ಆಗ್ಬೋದು. ಕೆಲವು ಮಕ್ಕಳಿಗೆ ಕೂರ್ಲಿಕ್ಕೆ ಬರಲ್ಲ, ಅಂಥವ್ರನ್ನ ಸರಿ ಕೂಲ್ ಮಾಡುವಂಥದ್ದು. ಮತ್ತೆ ಕೆಲವು ಮಕ್ಕಳಿಗೆ ಸೆರೆಬ್ರಲ್ ಪಾಲ್ಸಿ ಅಂತ, ಅವರು ಲೈಫ್ ಟೈಮ್ ಬೆಡ್ ರಿಡನ್ನೇ ಇರ್ತಾರೆ, ಅವ್ರನ್ನ ಕೂರೋಂಗೆ ನಿಲ್ಲೋಂಗೆ ಈ ರೀತಿ ಮಾಡುವಂತ ಒಂದು ಆಗತ್ತೆ. ಚೆನ್ನಾಗಿದೆ. ಅದು ಏನು ಇದಕ್ಕೆ ಮೇಜರ್ ಕಾರಣ ಅಂತಂದ್ರೆ ಅವರ ಪೋಷಕರ ಅಂದ್ರೆ ಮಗುನ ತಾಯಂದ್ರು ಅಥವಾ ಅವರ ಯಾರು ಸಂಬಂಧಿಕರು ಕಂಪಲ್ಸರಿ ಬರಬೇಕು. ಅವ್ರಿಗೆ ಏನ್ ಮಾಡ್ತೀವಿ, ಮಿನಿಮಮ್ 4 to 6 hours ಇಲ್ಲೇ ಇರ್ತಾರೆ, ಜೊತೆಗೆ ಅವ್ರ ಜೊತೆ ಮಗು ಜೊತೆಗೆ ಇರ್ತಾರೆ, ಎಕ್ಸಸೈಸ್ ಮಾಡಿಸ್ತಾರೆ, ಮಾತು ಬರ್ಸೋಂಗೆ. ಈ ರೀತಿ ಆಕ್ಟಿವಿಟೀಸ್ ಆಗೋದ್ರಿಂದ ತುಂಬಾ ಚೆನ್ನಾಗಿ ಮಕ್ಕಳು ಇಂಪ್ರೂವ್ಮೆಂಟ್ ಬರ್ತಾ ಇದ್ದಾರೆ. ಓಕೆ, ಒಂದೊಮ್ಮೆ ತೋರಿಸಬಹುದಾ ಸರ್ ನಮ್ಮ ವೀಕ್ಷಕರಿಗೆ ಯಾವ ತರದ ವ್ಯವಸ್ಥೆ ಇದೆ ಇಲ್ಲಿ ಅಂತ? ಓಕೆ ವೀಕ್ಷಕರೇ, ಈಗ ನಾವು ನಿಂತಿರುವಂತಹ ಜಾಗ ಏನಿದೆ, ಸೊ ಇದು ವಿಶೇಷ ಚೇತನ ಮಕ್ಕಳಿಗಾಗಿ ಇರುವಂತಹ ಒಂದು ಸ್ಥಳ. ಮಕ್ಕಳಿಗೆ ತರಬೇತಿಯನ್ನ ಕೊಡುವಂಥದ್ದು, ಟ್ರೈನ್ ಮಾಡುವಂಥದ್ದು. ಅಂದ್ರೆ ತುಂಬಾ ಜನಕ್ಕೆ ಮಾತಾಡೋದು ಕೂಡ ಕಷ್ಟ ಆಗ್ತಾ ಇರುತ್ತೆ, ಕೆಲವರಿಗೆ ನಡೆಯೋದಕ್ಕೆ ಕಷ್ಟ ಆಗ್ತಿರುತ್ತೆ. ಅವರ ಪೋಷಕರಲ್ಲಿ ಒಂದು ಪ್ರೇರಣೆಯನ್ನ, ಒಂದು ಚೈತನ್ಯವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಧನಂಜಯ್ ಸರ್ಜಿ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಬಟ್ ಇದನ್ನ ಸೇವೆ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ. ಇದೊಂದು ಅಂದ್ರೆ ಬಣ್ಣಿಸೋದಕ್ಕೆ ಪದಗಳಿಲ್ಲ ನಮಗೆ. ನೋಡಿ, ಈ ತರ ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಟ್ರೈನಿಂಗ್ ಆಗ್ತಾ ಇರುತ್ತೆ. ಸರ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಕ್ಕಳು ಇಲ್ಲೇ ಬಂದು ಇರ್ತಾರೆ? 4:30 ತನಕ ಇರ್ತಾರೆ. 10 o'clock ಇಂದ 4:30 ತನಕ ಇರ್ತಾರೆ. ಓಕೆ, ಮಕ್ಕಳಿಗೆ ಅವರಿಗೆ ಥೆರಪಿಲಿ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇಂಪ್ರೂವ್ಮೆಂಟ್ ಬರ್ತಾರೆ. ಮಧ್ಯಾಹ್ನ ಊಟನೂ ಅವ್ರು ಇಲ್ಲೇ ಮಾಡ್ತಾರೆ. ಓಕೆ ಅಮ್ಮ, ಏನಾಗುತ್ತೆ ಅಂದ್ರೆ ಇವರಿಗೆ 1 ಗಂಟೆ ಥೆರಪಿಗೆ ಓಕೆ ಬೇರೆ ಕಡೆ ಎಲ್ಲ ಬೆಂಗಳೂರೆಲ್ಲ 500 ರೂಪಾಯಿ ಮಾಡ್ತಾರೆ, ಶಿವಮೊಗ್ಗದಲ್ಲೂ 300 ಇಂದ 350 ರೂಪಾಯಿ 1 ಗಂಟೆಗೆ ಮಾಡ್ತಾರೆ. ಬಟ್ ಇವ್ರನ್ನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4:30 ತನಕ ಇಲ್ಲೇ ಇರ್ತಾರೆ. ಓಕೆ, ಒಂದು ತಿಂಗಳಿಗೆ ನಾವು 2,500 ಇಂದ 3,000 ರೂಪಾಯಿ ಚಾರ್ಜ್ ಆಗುತ್ತೆ ಅವರಿಗೆ, 3,000 ತನಕ. ಬಟ್ ಅಷ್ಟು ಕಡಿಮೆ ರೇಟಲ್ಲಿ ಮಾಡಿದ್ರು ಕೂಡ ನಾನು ತಿಂಗಳಿಗೆ 2 ಲಕ್ಷ 2.5 ಲಕ್ಷ ಈ ಮಕ್ಕಳಿಗೋಸ್ಕರ ಕೈಯಿಂದ ದುಡ್ಡು ಹಾಕ್ತಾ ಇದ್ದೀನಿ ಪ್ರತಿ ತಿಂಗಳು. ಓಕೆ, ನೀವು ಎಷ್ಟು ಸಮಯ ಆಯ್ತು ಮಗುನ್ ಸೇರಿಸಿ? ಈಗ 1.5 ವರ್ಷ ಆಯ್ತು. ಚೆನ್ನಾಗಿದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಓಕೆ, ಬೆಂಗಳೂರಲ್ಲಿ ನಾವು ನೋಡ್ತಾ ಇರ್ತೇವೆ ಒಂದು ಥೆರಪಿಗೆ ಇಷ್ಟು ಕಾಸ್ಟ್, ಅಷ್ಟು ರೇಟ್ ಅಂತ ಇರುತ್ತೆ. ಇಲ್ಲಿ ಹೇಗಾಗ್ತಿದೆ ಸರ್ಜಿ ಅವ್ರ ಕಡೆಯಿಂದ? ಕಡಿಮೆ ಇದೆ ಸರ್, ನಮಗೆ ಬಹಳ ಅನುಕೂಲ ಆಗಿದೆ. ಅಂದ್ರೆ ನಾವು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೇವೆ ಶಿಕಾರಿಪುರದಿಂದ, ಬಹಳ ಅನುಕೂಲ ಆಗಿದೆ. ಶಿಕಾರಿಪುರ 60 ಕಿಲೋಮೀಟರ್ ದೂರ ಇಲ್ಲಿಂದ, ಅಲ್ಲಿಂದ ಬರ್ಬೇಕು, ಅರವಿಂದ ಬರಬೇಕು, ಅಷ್ಟು ದೂರಿಂದ ಬರ್ಬೇಕು. ದಿನ ಕರ್ಕೊಂಡು ಅದಕ್ಕೆ ಈ ಮಕ್ಕಳಿಗೋಸ್ಕರನೇ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರೆ ಅವರು ಅಲ್ಲೇ ಬಂದು ಉಳ್ಕೊಳಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕು ಅಂತ ಆಲ್ರೆಡಿ ಆಗಿದೆ. ಜಾಗ ತಗೊಂಡಿದ್ದೀನಿ, ಅದಕ್ಕೋಸ್ಕರ ಈ ಮಕ್ಕಳಿಗೋಸ್ಕರ ಮಾಡ್ಬೇಕು ಅಂತ ಪ್ಲಾನ್. ಅಮ್ಮ ಹೇಳಿ ಸರ್, ನಾನ್ ಬಳ್ಳಾರಿಯಿಂದ ಬಂದಿರೋದು. ಈಗ ಬಳ್ಳಾರಿ ಸಂಡೂರ್ ಸರ್, ಸಂಡೂರ್. ಇಲ್ಲಿ ಬಂದು ಮನೆ ಮಾಡ್ಕೊಂಡು ಇಲ್ಲಿದ್ದೆ ಥೆರಪಿ ಕರ್ಕೊಂಡ್ ಬರ್ತಾ ಇದೆ ಸರ್. ಇವನು ಮೈಲ್ಡ್ ಆಟಿಸಮ್ ಇದೆ. ಬಂದಾಗ ಏನು ಮಾತಾಡ್ತಿರ್ಲಿಲ್ಲ, ಇಲ್ಲಿ ಬಂದು ಥೆರಪಿ ತಗೊಂಡ್ಮೇಲೆ ಈಗ ಸ್ಟಾರ್ಟ್ ಮಾಡಿದ್ದಾನೆ ಅಪ್ಪ ಅಮ್ಮ ಅನ್ನೋದೆಲ್ಲ. ಹಾ ಸರ್. ಬಟ್
ತಂದೆ ತಾಯಿಗೆ ಆರಂಭದಲ್ಲೇ ಒಂದು ಆಸೆ ಇರುತ್ತೆ, ನನ್ನ ಮಗ ಹುಟ್ಟಿದ ತಕ್ಷಣ ಮಗು ಏನೋ ಒಂದು ಕರಿಬೇಕು ಅನ್ನುವಂಥದ್ದು. ನಿಮ್ಗೆ ಆ ಫೀಲ್ ಈಗ್ಲೂ ಕೂಡ ಇರುತ್ತೆ ಅಂತ? ಈಗ್ಲೂ ಇದೆ ಸರ್ ನಮ್ಗೆ. ಅವ್ನು ಸ್ಟಾರ್ಟಿಂಗ್ ಅಮ್ಮ ಅಂದಿದ್ದು ನಮ್ಗೆ ಅದಕ್ಕೆ ಸ್ವರ್ಗಕ್ಕಿಂತ ಮಿಗಿಲು ಇನ್ಯಾವುದೂ ಇಲ್ಲ ಅನ್ನೋ ತರ ಆಗಿತ್ತು ಸರ್. ಇಲ್ಲಿ ಬರೋವರೆಗೂ ಅವ್ನಿಗೆ ಮಾತೇ ಇರ್ಲಿಲ್ಲ. ಇಲ್ಲಿ 6 ತಿಂಗಳು ಬಂದು ಈಗ ಬಂದು 6 ತಿಂಗಳಾಯ್ತು. ನಾನು ಈಗ ಇನ್ನ ನೆಕ್ಸ್ಟ್ 6 ತಿಂಗಳು ಆಫೀಸ್ ಇಂದಾನೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವನ್ ಗ್ರೋತ್ ನೋಡ್ಬಿಟ್ಟು. ನಾವು ಕೆಲಸ ಮಾಡೋದು ಸರ್, ಹಸ್ಬೆಂಡ್ ವೈಫ್ ಇಬ್ರು ಅಲ್ಲಿ ಸಂಡೂರ್ ಮ್ಯಾಂಗ್ನೀಸ್ ಅಂತೇಳಿ ಐರನ್ ವರ್ಕ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು ನಾವಿಬ್ರು. ಅಲ್ಲಿಂದ ಇಲ್ಲಿ ಬಂದು ಮನೆ ತಗೊಂಡು ಇಲ್ಲಿದೀವಿ ಸರ್. ಮನೆ ಬಾಡಿಗೆಗೆ ಮಾಡ್ಕೊಂಡು ಇಲ್ಲಿದೀವಿ, ಥೆರಪಿ ಕರ್ಕೊಂಡ್ ಬರ್ತಾ ಇದೀವಿ. ಬಹುಶಃ ನೀವು ಇದೇ ಬೇರೆ ಕಡೆ ಎಲ್ಲಾದ್ರೂ ಹೋಗಿರ್ತಿದ್ರೆ ತುಂಬಾ ಹಣ ಆಗಿರೋದು, ಖರ್ಚಾಗಿ. ಕ್ಲಾಸಿಗೆ 1 ಅವರ್ಗೆ ಬ್ಯಾಂಗ್ಳೂರಲ್ಲಿ ನಾವು ಎನ್ಕ್ವೈರಿ ಮಾಡಿದ್ವಿ ಸರ್. 600 to 900 ಅಂದ್ರು. ಮತ್ತೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಬ್ಯಾಂಗ್ಳೂರಲ್ಲಿ. ಇಲ್ಲಿ ತರ ನಮಗೆ ಕನ್ವಿನಿಯಂಟ್ ಆಗಲ್ಲ ಸರ್, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಕ್ಕೆ ಇಂಪ್ರೂವ್ಮೆಂಟ್ ಇದೆ ಸರ್. 100% ಇಂಪ್ರೂವ್ಮೆಂಟ್ ಇದೆ. ಖುಷಿ ಆಗುತ್ತೆ ಸರ್ ಇಲ್ಲಿ ಬಂದ್ಮೇಲೆ ಇಂಪ್ರೂವ್ಮೆಂಟ್ ನೋಡಿ. ಇದು ಫಸ್ಟ್ ಗೆ ನಮಗೆ ಗೊತ್ತಾಗಿಲ್ಲ ಅನ್ನೋದೊಂದು ಫೀಲಿಂಗ್ ಇದೆ ಸರ್. ಬಿಫೋರೇ ಬಂದಿದ್ರೆ ಇಷ್ಟೊತ್ತಿಗೆ ಅವನು ಆಲ್ರೆಡಿ ಸ್ಕೂಲಿಗೆ ಹೋಗಂಗ ಆಗ್ತಿದ್ದಲ್ಲ. ಈಗ 5 ವರ್ಷ ಸರ್, 5.5 ವರ್ಷ. ಈಗ 6 ತಿಂಗಳು ಥೆರಪಿ ತಗೊಂಡಿದ್ವಿ ಸರ್. ಇನ್ನೊಂದು 6 ಮಂತ್ ಅಲ್ಲಿ ಈಗ ಅವನ ಸ್ಟಾರ್ಟ್ ಮಾಡಿದ್ದಾನೆ. ಆಲ್ಮೋಸ್ಟ್ ಮಾತಾಡ್ಬೋದು ಸರ್ ನನ್ಗೆ ಅನ್ಸ್ತಾ ಇದೆ. ಈಗ ಆಗ್ಲೇ ಟ್ರೈ ಮಾಡ್ತಾ ಇದ್ದಾನೆ ನಾವು. ಅಜ್ಜು ಹೇಳು, ಡ್ಯಾಡಿ ಹೇಳು, ಡ್ಯಾಡಿ ಹೇಳು, ಡಿ ಅಮ್ಮ, ಅಮ್ಮ ಹೇಳು, ಅಮ್ಮ, ಅಪ್ಪ ಹೇಳು, ಅಪ್ಪ, ಅಪ್ಪ. ಈ ತರ ಏನು ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ ಸರ್. ಅವ್ನು ಲಿಪ್ ಮೂಮೆಂಟು ಇರ್ಲಿಲ್ಲ, ಕರೆದ್ರೆ ತಿರುಗು ನೋಡ್ತಾ ಇರ್ಲಿಲ್ಲ ಅವನು. ಇಲ್ಲಿ ಬಂದ್ಮೇಲೆ ಫಿಸಿಯೋಥೆರಪಿನ ಮಾಡಿದ್ರು. ಆಮೇಲೆ ಇದು ಎಂತ ಸ್ಪೀಚ್ ಥೆರಪಿ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ದಾನೆ ಸರ್ ಈಗ. ಮತ್ತೆ ರೈಟಿಂಗ್ ವೈಸು ಏನು ಇರ್ಲಿಲ್ಲ ಸರ್. ಈಗ A to Z ಬರೀತಾನೆ, ABCD ಎಲ್ಲ ಬರೀತಾನೆ, ಯಾವರೆಗೂ ಬರೀತಾನೆ. ಬಹಳ ಜನ ಪೋಷಕರು ಒಂದ್ ಕಡೆ ಮೂಮೆಂಟ್ ಇಲ್ಲ ಅಂತಂದ್ರೆ ಒಂದು ಭರವಸೆನೆ ಕಳ್ಕೊಬಿಡ್ತಾರೆ. ಈ ಭರವಸೆ ಬೆಳಕಾಯ್ತಾ ಇಲ್ಲಿ. ನಾನ್ ಮಾತಾಡ್ತೀನಿ ಅಂತ ಅದಕ್ಕೋಸ್ಕರನೇ ಹೇಳಿ ಸರ್. ನಂಗೆ ಖುಷಿ ಆಗಿದೆ. ನಾನು ಬಂದಿದ್ದಕ್ಕೆ ನನಗೇನು ವೇಸ್ಟ್ ಅಂತ ಅನ್ಸಿಲ್ಲ. ಈಗ ಬಂದಿದ್ದಕ್ಕೆ ಎಷ್ಟೋ ಇಂಪ್ರೂವ್ ಆಗಿದ್ದಾನೆ ನನ್ ಮಗ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಲ್ಲ. ಬೇರೆ ಕಡೆ ಎಲ್ಲ ಕಡೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಬಟ್ ಎಲ್ಲಿ ನಮಗೆ ವರ್ಕೌಟ್ ಆಗ್ಲಿಲ್ಲ. ಅಲ್ಲಿ ಹಾಸ್ಪಿಟಲ್ ತೋರಿಸಿದ್ವಿ, ಅಲ್ಲಿ ಜಿಂದಾಲಲ್ಲೂ ಇದೇ ತರ ಇದೆ ಸರ್. ಅಲ್ಲೆಲ್ಲ ದೊಡ್ಡ ಮಕ್ಳು ಇದಾರೆ, ಈ ತರ ಸಣ್ಣ ಮಕ್ಳಿಗೆ ಕಾನ್ಸಂಟ್ರೇಟ್ ಮಾಡೋರು ಯಾರು ಇಲ್ಲ. ಹಂಗಾಗಿ ಇಲ್ಲಿಗೆ ಬಂದಿದ್ವಿ. ಬಟ್ ನನಗೆ ಪದಗಳೇ ಇಲ್ಲ ಸರ್, ಏನ್ ಹೇಳಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಅದೇ ರೀಸನ್ಗೋಸ್ಕರ ನೋಡಿ ಇವರು ಬಳ್ಳಾರಿಯಿಂದ ಬಂದಿದ್ದಾರೆ. ಬಳ್ಳಾರಿಯಿಂದ ಅವ್ರ ಕೆಲಸ ಬಿಟ್ಟು ಇಲ್ಲಿ ಮಾಡ್ಬೇಕು, ಇಲ್ಲಿ ಮನೆ ರೆಂಟ್ ತಗೊಂಡು ಮತ್ತೆ ಮಾಡ್ಬೇಕು. ಇವ್ರು ಶಿಕಾರಿಪುರದಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ ಅಂತ ಈ ತರ ಸುಮಾರು ಕಡೆಯಿಂದ ಬಂದು ಮಾಡ್ತಾರೆ. ಬಟ್ ಏನಾಗಿದೆ, ಅದಕ್ಕೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಅವಾಗ್ಲೇ ಹೇಳ್ದೆ, ಒಂದು 3 ಎಕರೆ ಜಾಗ ತಗೊಂಡಿದೀವಿ ಆಲ್ರೆಡಿ. ಅಲ್ಲಿ ಕನ್ಸ್ಟ್ರಕ್ಷನ್ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇವರೆಲ್ಲ ಬಂದು ಉಳ್ಕೊಳಕ್ ವ್ಯವಸ್ಥೆನೂ ಅಲ್ಲೇ, ಮತ್ತೆ ಅಲ್ಲೇ ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋಂಗೆ. ಈ ಮಕ್ಳಿಗೆ ನೋಡಿ, ಇಲ್ಲಿ ಮಾಡೋದ್ಕಿಂತ ಮಣ್ಣು, ಕಲ್ಲು ಮತ್ತೆ ನೀರು, ಈ ತರ ಥೆರಪೀಸು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಪ್ರಾಬಬಲಿ ಇನ್ನು 2 ವರ್ಷದೊಳಗೆ ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ತೀವಿ ಅಂತ ಭರವಸೆ ನನಗಿದೆ. ಸೊ ಅದನ್ನ ಮಾಡಿದ್ರೆ ಅನುಕೂಲ ಆಗ್ತದೆ. ಮೇಡಮ್ ಮತ್ತೆ ಸರ್ದು ಗೈಡೆನ್ಸ್ ಇಂದ ಮಾಡ್ತಾ ಇದೀವಿ. ಓಕೆ. ಸೊ ಮೇಡಮ್ ಟೀಚರ್ಸ್ ಎಲ್ಲ ಪರಿಚಯ ಮಾಡ್ತಾರೆ. ವಿಜಯಲಕ್ಷ್ಮಿ ಮೇಡಮ್ ಸೀನಿಯರ್, ಸುಧಾ ಮೇಡಮ್ ಅಲ್ಲಿ ಆ ಕಡೆ ಹೇಳಿ ಸರ್. ಆ ಕಡೆ ಕ್ಯಾಮ್ರಾ ಪ್ಯಾನ್ ಮಾಡಿ. ಪುಷ್ಪ, ಕೋಮಲ, ಓಕೆ, ಮಂಜುನಾಥ್, ಜಯಲಕ್ಷ್ಮಿ, ಈ ಕಡೆ ಇರೋದು ಅರ್ಚನಾ, ಲೆನಿನ್ ಸರ್. ಓಕೆ, ಇಷ್ಟು ಜನ ಟೀಚರ್ಸ್, Okay. ಥೆರಪಿಸ್ಟ್. ಮಕ್ಕಳು ತುಂಬಾ ಚೆನ್ನಾಗಿ ಬೆರೀತಾರ ಅಂತ? ಹಾ ಸರ್, ಬರೀತಾರೆ. ಮೇಡಮ್, ನಾ ಬಹಳ ಕಡೆಗಳಲ್ಲಿ ಹೋಗ್ತಾ ಇರ್ತೀನಿ, ಓಡಾಡ್ತಿರ್ತೀನಿ. ಬಟ್ ಪರ್ಟಿಕ್ಯುಲರ್ ಇಂಥದ್ದು ಒಂದು ವಿಚಾರ ಇದೆ ಅನ್ನೋ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೇಗೆ ಮಕ್ಕಳಿಗೆ ಹೇಗೆ ಅನುಕೂಲ ಆಗ್ತಿದೆ ಅಂತ ಇನ್ಸ್ಟಿಟ್ಯೂಟ್ ಇಂದ? ಚಿಕ್ಕ ಏಜಿನಲ್ಲೇ ಮಗುದ ಸಮಸ್ಯೆನ ಕಂಡ್ಕೊಂಡ್ಬಿಟ್ಟು ಅವ್ರಿಗೆ ಸರಿಯಾದ ಥೆರಪಿ ಕೊಟ್ರೆ ನಿಜವಾಗ್ಲೂ ಅವ್ರನ್ನ ಒಂದು ಮುಖ್ಯವಾಹಿನಿಗೆ ತರ್ಬೋದು, ಅವ್ರನ್ನ ಗುಣಮುಖರಾಗಿ ನಾರ್ಮಲ್ ಸ್ಕೂಲಿಗೂ ಕಳಿಸ್ಬೋದು ಅಂತ ಅನ್ನೋದು. ನಮ್ಮಲ್ಲಿ ಎಷ್ಟೋ ಮಕ್ಕಳು ಅದೇ ತರನೇ ನಾರ್ಮಲ್ ಸ್ಕೂಲಿಗೂ ಹೋಗಿದ್ದಾರೆ. ತುಂಬಾ ಚೆನ್ನಾಗಿ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಹಂಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬಾ ಜನ ಪೋಷಕರು ನೋಡಿರ್ತೀರಿ, ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದಿರ್ತಾರೆ, ವಾಪಸ್ ಹೋಗುವಾಗ್ಲೂ ಆನಂದ ಭಾಷ್ಪ ಇರುತ್ತೆ. ಫಸ್ಟ್ ಬರುವಾಗ ತುಂಬಾ ಅಳ್ಕೊಂಡ್ ಬಂದಿರ್ತಾರೆ, ಜೀವನದಲ್ಲಿ ಏನೂ ಇಲ್ಲ ನಮಗೆ ಇದು ಬಿಟ್ರೆ ಅಂತ ಹೇಳಿ. ಸದೇ ಹೋಗೋಬೇಕಾರೆ ಅವ್ರು ನೆಕ್ಸ್ಟ್ ಬರ್ತಿರ್ತಾರಲ್ಲ ಪೇರೆಂಟ್ಸ್ ಹೊಸಬ್ರು, ಅವ್ರಿಗೆ ಇವರೇ ಹೇಳ್ತಿರ್ತಾರೆ
ಅಯ್ಯೋ ಏನು ಇಲ್ಲ ನೀವ್ ಹಂಗ ಅನ್ಕೊಳ್ಬೇಡಿ, ತುಂಬಾ ಚೆನ್ನಾಗ್ ಆಗ್ತಾರೆ, ಕಷ್ಟ ಪಡ್ಬೇಕು ಅಷ್ಟೇನೆ ಅಂತ ಎಲ್ಲ ಇವರೇ ಹೇಳ್ತಿರ್ತಾರೆ ಅವ್ರಿಗೆ. ಸೊ ಹಂಗಾಗಿ ಇವರೆಲ್ಲ ಸೇರ್ಕೊಂಡು ಧೈರ್ಯವಾಗಿ ಮಗುನ ಒಂದು ಚೆನ್ನಾಗ್ ಮಾಡ್ಕೊಳ್ಳೋದಕ್ಕೆ ಇಬ್ರು ಕಷ್ಟ ಪಡ್ತಾರೆ ಸರ್. ಇಲ್ಲಿ ಟೀಚರ್ಸ್ ಪೇರೆಂಟ್ಸ್ ಇಬ್ರು ಎಫರ್ಟ್ ಹಾಕಿದ್ರೇನೆ ಮಗು ಚೆನ್ನಾಗಾಗೋದು. ಏನ್ ಅನ್ಸುತ್ತೆ ನಿಮ್ಗೆ ಧನಂಜಯ್ ಸರ್ಜಿ ಅವರ ಈ ಪ್ರಯತ್ನದ ಬಗ್ಗೆ ಮಾತಾಡ್ಲೇಬೇಕು ನೀವು? ಹೌದು, ತುಂಬಾ ಒಳ್ಳೆ ಕೆಲಸ ಸರ್ ಇದು. ನಿಜವಾಗ್ಲೂ ಈ ತರದ ಕೆಲಸ ಎಲ್ಲರೂ ಮಾಡೋದು, ಎಲ್ಲರೂ ಬೇರೆ ಬೇರೆ ತರದಲ್ಲೆಲ್ಲ ಮಾಡ್ತಾರೆ. ಆದ್ರೆ ಈ ಮಕ್ಳ ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಕೊಟ್ಟವ್ರು ಈ ಒಂದು ಸಂಸ್ಥೆನ ಓಪನ್ ಮಾಡಿ ಎಷ್ಟೋ ಮಕ್ಳಿಗೆ ಅವರು ಇದಾಗಿದ್ದಾರೆ. ದಿನ ಇನ್ಸ್ಟಿಟ್ಯೂಟ್ ಬಂದಿರೋ ಮಕ್ಳೆಲ್ಲರೂ ದಿನ ಧನಂಜಯ್ ಸರ್ನೇ ನೆನೆಸ್ತಾರೆ. ಯಾಕೆಂದ್ರೆ ಇದರಿಂದ ನಮ್ ಮಗು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ ಇಂಥದ್ದೊಂದು ಸ್ಕೂಲ್ ಓಪನ್ ಮಾಡಿ ನಮಗೆ ನಿಜವಾಗ್ಲೂ ಶಿವಮೊಗ್ಗದಲ್ಲೇ ಇಂಥದ್ದೊಂದು ಓಪನ್ ಮಾಡಿ ನಮಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಒಳ್ಳೇದ್ ಮಾಡ್ಲಿ ದೇವ್ರು ಅಂತ ಎಲ್ಲರೂ ಅರ್ಸ್ತಾರೆ. ಏನಂತ ಕರೀತಾರೆ ಸರ್? ದೇವ್ರ ಅಂತಾನೆ ಕರೀತಾರೆ ಸರ್. ನಮ್ ಪಾಲಿನ ದೇವ್ರವ್ರು. ಇಂಥ ಮಕ್ಳಿಗೆಲ್ಲ ಅವ್ರಿಗೆ ದೇವ್ರಾಗಿದ್ದಾರೆ, ಇಂಥ ಶಾಲೆ ಒಂದು ಓಪನ್ ಮಾಡಿ ಅಂತ ಎಲ್ಲರೂ ಮಾಡ್ತಾರೆ. ಇಷ್ಟು ತನಕ ಯಾರ ಹತ್ರನು ಹೆಲ್ಪಿಂಗ್ ಹ್ಯಾಂಡ್ಸ್ ತಗೊಂಡಿಲ್ಲ. ಸೊ ಬೇರೆಯವ್ರ ಹತ್ರ ಯಾರ ಹತ್ರ ಬಡ ಮಕ್ಳಿಗೂ ಕಮ್ಮಿನೇ ಫೀಸ್ ತಗೊಳ್ಳೋದು. ಬಡ ಮಕ್ಳಿಗೆಲ್ಲ ಇಷ್ಟೇ ಕೊಡ್ಬೇಕು, ನೀವು ಇಷ್ಟೇ ಇದ್ ಮಾಡ್ಬೇಕು ಅಂತ ಏನೋ ರೂಲ್ಸ್ ಇಲ್ಲ. ಬಡವರಿದ್ರೆ ಅವ್ರಿಗೆ ಕಮ್ಮಿ ತಗೊಳ್ತಾರೆ. ಸೊ ಏನ್ ಆ ಮಗುಗೆ ಏನ್ ತಲುಪಬೇಕು ಥೆರಪಿ ಅದನ್ನ ತಲುಪಿಸ್ತೀವಿ. ಪಬ್ಲಿಸಿಟಿ ಮಾಡೋದಿಲ್ಲ, ಯಾಕೆಂದ್ರೆ ತುಂಬಾ ಮಕ್ಳು ಬಂದ್ರೆ ನಮ್ಗೆ ನೋಡ್ಕೊಳೋಷ್ಟು ಜಾಗ ಇಲ್ಲ. ಸೊ ಹಾಗಾಗಿ ಅದೆಲ್ಲ ನಾವು ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದೀವಿ. ಒಂದು ಒಳ್ಳೆ ಆರ್ಕಿಟೆಕ್ಟ್ ಹಿಡಿದು ಅವರಿಗೆ ಮಡ್ ಥೆರಪಿ, ವಾಟರ್ ಥೆರಪಿ, ಆ ರೀತಿ ಒಂದು ಕಾನ್ಸೆಪ್ಟ್ ಅಲ್ಲಿ ಸರ್ ಮೇಡಮ್ ಹಸ್ಬೆಂಡ್ ಕುಮಾರ್ ಸರ್ ಅಂತ ಹೇಳಿದ್ನಲ್ಲ, ಪ್ರೆಸಿಡೆಂಟ್ ಅವಾರ್ಡ್ ಆಗಿದೆ, ಅವ್ರದ್ದೊಂದು ಕಾನ್ಸೆಪ್ಟ್ ಅಲ್ಲಿ ಕುತ್ಕೊಂಡು ಒಂದು ಪ್ಲಾನ್ ಮಾಡ್ಬೇಕು ಅಂತ. ಪ್ರಾಬ್ಲಿ 2 ರಿಂದ 3 ವರ್ಷದಲ್ಲ ಖಂಡಿತವಾಗ್ಲೂ ಆ ಶಾಲೆ ಆಗುತ್ತೆ. ರೆಸಿಡೆನ್ಷಿಯಲ್ ಬೋತ್ ಅವರು ತಾಯಿಂದ ಉಳ್ಕೊಂಡು ಪ್ಲಸ್ ಅಲ್ಲೇ ಟ್ರೀಟ್ಮೆಂಟ್ ತಗೊಳಂಗೆ ಮಾಡೋದು. ಓಕೆ, ಈಗ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಳಿ ನಾವು ರೀಚ್ ಆಗಿದ್ದೀವಿ. ಕಾನ್ಸ್ಟೆಂಟ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಬೆಳಿಗ್ಗೆಯಿಂದಲೂ ಕೂಡ ಒಂದು ಕಡೆ ಅವರ ಮನೆ, ಮತ್ತೊಂದು ಕಡೆ ಸರ್ಜಿ ಅವರ ಇನ್ಸ್ಟಿಟ್ಯೂಟ್ಗಳು ಮತ್ತು ಇದು ಹಾಸ್ಪಿಟಲ್. ಸರ್, ಹೇಗಿರುತ್ತೆ ಡೈಲಿ ರೋಟೀನ್ಸ್ ಅಂತ? ನಮ್ದ ಮಾರ್ನಿಂಗ್ ಎದ್ದು ವಾಕು, ಆಮೇಲೆ ಜನ ಬರ್ತಾರೆ, ಜನ ಅಟೆಂಡ್ ಮಾಡೋದು, ಆಫೀಸಲ್ಲಿ ಅಟೆಂಡ್ ಮಾಡ್ತಾರೆ. ನಂತರದಲ್ಲಿ ಬೇರೆ ಕಾರ್ಯಕ್ರಮಗಳಿದ್ರೆ ಅದು ಮುಗಿಸಿ ಹಾಸ್ಪಿಟ್ಲಿಗೆ ಬರ್ತಾನೆ. ಹಾಸ್ಪಿಟ್ಲಲ್ಲಿ ಈಗ ಸುಮಾರು 12 ವರ್ಷ ಆಯ್ತು. ಸಣ್ಣ ಕ್ಲಿನಿಕ್ ಇತ್ತು. ಸಣ್ಣ ಕ್ಲಿನಿಕ್ ಇಂದ ಇವಾಗ ಮಲ್ಟಿ ಸ್ಪೆಷಾಲಿಟಿ, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟ್ಲು, ಮೆಟರ್ನಿಟಿ ಹಾಸ್ಪಿಟ್ಲು, IVF ಸೆಂಟರ್ ಒಂದು, ಅದ್ರ ಜೊತೆಗೆ ಒಂದು ಪುಷ್ಯ ಅಂತ ಹಾಸ್ಪಿಟ್ಲ್, ಸರ್ಜಿ ಪುಷ್ಯ ಹಾಸ್ಪಿಟ್ಲ್ ಅಂತ ಹೇಳಿ ಮಾಡಿದ್ದೇವೆ. ಜೊತೆಗೆ ಈಗ ಹಾವೇರಿಯಲ್ಲಿ ಒಂದು ಬ್ರಾಂಚ್ ಮಾಡಿದ್ದೇವೆ, 1 year ಆಯ್ತು. ಅದ್ರ ಜೊತೆಗೆ ಈಗ ದುರ್ಗದಲ್ಲಿ 3 months ಆಯ್ತು. ನೆಕ್ಸ್ಟ್ ಮಂತ್ ಕಡೂರಲ್ಲಿ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಸೊ ಟೋಟಲ್ 500 ಬೆಡ್ ಹಾಸ್ಪಿಟಲ್ ಆಗುತ್ತೆ. 520 ಬೆಡ್ ಹಾಸ್ಪಿಟಲ್ ಟೋಟಲ್. 520 ಬೆಡ್ ಹಾಸ್ಪಿಟಲ್ ಅಲ್ಲಿ ನಮಗೆ ಇದರೊಳಗೆ ಸುಮಾರು 1400 ಜನ ಸ್ಟಾಫ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು 220 ಜನ ಡಾಕ್ಟರ್ಸ್ ಇದ್ದಾರೆ. 20 ಡಾಕ್ಟರ್ಸ್ ಇದ್ದಾರೆ. ಅದರಲ್ಲಿ 84 ಜನ ಸ್ಪೆಷಲಿಸ್ಟ್ ಇದ್ದಾರೆ. 84 ಜನ ಸ್ಪೆಷಲಿಸ್ಟ್ ಇದ್ದಾರೆ. ಆ ಸ್ಪೆಷಲೈಸೇಷನ್ ಅಲ್ಲಿ ನಮಗೆ MBBS ಮಾಡಿ MD ಮಾಡಿದವರು ಅಥವಾ MBBS ಮಾಡಿ MS ಮಾಡಿದವರು, ಈ ತರ ಸ್ಪೆಷಲಿಸ್ಟ್ ಸುಮಾರು 84 ಮೆಂಬರ್ಸ್ ಇದ್ದಾರೆ. ಹಾಗಾಗಿ ಟೋಟಲ್ ಒಂದು 500 ಬೆಡ್ ಹಾಸ್ಪಿಟ್ಲು ಅಂಡ್ ಟೋಟಲ್ 1 ವರ್ಷಕ್ಕೆ ಒಂದು 3 ಲಕ್ಷ ಜನ OPD ಪೇಷಂಟ್ ನೋಡ್ತಾರೆ. 3 ಲಕ್ಷ ನೋಡ್ತಾರೆ. ಅಂಡ್ ICU ಬೆಡ್ಸ್ ಸುಮಾರಷ್ಟು ICU ಬೆಡ್ಸ್ ಇದೆ. ಆಲ್ಮೋಸ್ಟ್ ಒಂದು ಎಲ್ಲ ಸೇರಿ ಒಂದು 18 OT ಥಿಯೇಟರ್ ಇದೆ. ಒಂದು 120 ಬೆಡ್ ICU ಬೆಡ್ಸ್ ಇದೆ. ಟೋಟಲ್ ಎಲ್ಲ ಹಾಸ್ಪಿಟಲ್ ಸೇರಿದೆ. ಶಿವಮೊಗ್ಗದಲ್ಲಿ ಅಂದ್ರೆ ಯಂಗ್ ಎಂಟರ್ಪ್ರಿನರ್ಸ್ ಅಲ್ಲಿ ಸಿಂಗಲ್ ಓನ್ಡ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಹೈಯೆಸ್ಟ್ ಪೇಷಂಟ್ ನೋಡ್ತಿರೋದಂದ್ರೆ ನಮ್ಮ ಹಾಸ್ಪಿಟಲ್. ಕರ್ನಾಟಕಕ್ಕೆಲ್ಲ ಹೇಳ್ಬೋದು. ಹೌದು. ಸ್ಪೆಷಲೈಸೇಷನ್ ಯಾವ್ದೆಲ್ಲ ಇದೆ ಸರ್? A to Z ಎಲ್ಲ ಇದೆ, ಎಕ್ಸೆಪ್ಟ್ ಕಣ್ಣಿನ ಒಂದು ಬಿಟ್ರೆ, ಹಾರ್ಟ್ ಇನ್ ಸರ್ಜರಿ ಬಿಟ್ರೆ ಎಲ್ಲ ಇದೆ. ಮಕ್ಕಳದ್ದಿದೆ, ಡೆಲಿವರಿ ಇದೆ, ICU ಇದೆ, ದೊಡ್ಡವರ ICU ಇದೆ. ಅಂಡ್ ವಿ ಹ್ಯಾವ್ ಡಯಾಲಿಸಿಸ್ ಯೂನಿಟ್, ನೆಫ್ರಾಲಜಿಸ್ಟ್, ಬ್ರೈನ್ ಸರ್ಜನ್, ನ್ಯೂರಾಲಜಿಸ್ಟ್, ಪಲ್ಮನ್ ಲಂಗ್ ಸ್ಪೆಷಲಿಸ್ಟ್, ಕಿಡ್ನಿ ಸ್ಪೆಷಲಿಸ್ಟ್, ಎಲ್ಲ ಆಲ್ಮೋಸ್ಟ್ ಎವ್ರಿಥಿಂಗ್. ಸರ್, ಸರ್ಜಿ ಈ ಹೆಸರು
ಜನ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ಳೋದು ಒಂದು ರೀಸನ್, ಮೆಗ್ಗಾನ್ ಹಾಸ್ಪಿಟಲ್ ನಲ್ಲಿ ಆದಂತಹ ಒಂದು ಇನ್ಸಿಡೆಂಟ್, ಅಲ್ಲಿ ಅಗ್ನಿ ಅವಘಡ ಸಂಭವಿಸಿಬಿಡುತ್ತೆ. ನೀವು ಹಾಸ್ಪಿಟಲ್ ಸೆಕ್ಟರ್ ನಲ್ಲಿ ಹಣ ಮಾಡೋದಿದ್ದಿರ್ತಿದ್ರೆ ಬಹುಶಃ ಆ ಮಕ್ಕಳನ್ನ ಇಲ್ಲಿ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ಲಿಲ್ವೇನೋ ಅಂತ. ಲಾಸ್ಟ್ ಟೈಮ್ 2024 ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬೆಂಕಿ ಅವಘಡ ಆಯ್ತು. ಆ ಬೆಂಕಿ ಅವಘಡ ಆಗಿ ICU ಅಲ್ಲಿ ಬೆಂಕಿ ಬಂತು. ಬೆಂಕಿ ಬಂದು NICU ಪೂರ್ತಿ ಬೆಂಕಿ ಹತ್ತಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಸುಮಾರಷ್ಟು 28 ಮಕ್ಕಳು, ಮತ್ತೆ ಹುಟ್ಟಿದ ಮಕ್ಕಳು, ಜಸ್ಟ್ ಹುಟ್ಟಿದಂತ ಮಕ್ಕಳು, ಮತ್ತೆ ಇನ್ನ 12 ದೊಡ್ಡ ಮಕ್ಕಳು, 48 ಮಕ್ಕಳು, ICU ಇದ್ದಂತ ಮಕ್ಕಳು, ವೆಂಟಿಲೇಟರ್ ಇದ್ದಂತ ಮಕ್ಕಳು, ಆಕ್ಸಿಜನ್ ಅಲ್ಲಿ ಇರುವಂತ ಮಕ್ಕಳು, ಅವನ್ನೆಲ್ಲರನ್ನು ನಾವು ಮಕ್ಕಳನ್ನ ಶಿಫ್ಟ್ ಮಾಡಿದ್ವಿ ಇಲ್ಲಿ ಮೆಗನ್ ಹಾಸ್ಪಿಟಲ್ ಇಂದ. ಶಿಫ್ಟ್ ಆಗಿದ್ದು ಇಮಿಡಿಯೇಟ್ ಆಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿದ್ವಿ. ಒಂಥರ ಯುದ್ಧ ಇದ್ದ ವಾತಾವರಣ. ಇಮಿಡಿಯೇಟ್ ಆಗಿ ಬೇರೆ ಬೇರೆ ಕಡೆಯಿಂದ ವಾರ್ಮರ್ಸ್ ತರಿಸ್ಕೊಂಡ್ವಿ. ಅಷ್ಟು ಮಕ್ಕಳನ್ನು ಇಟ್ಕೊಂಡು ಕೆಲವು ಮಕ್ಕಳನ್ನ 5 ದಿನ, ಕೆಲವು ಮಕ್ಕಳನ್ನ 1 ವಾರ, ಕೆಲವು ಮಕ್ಕಳನ್ನ 1 ತಿಂಗಳು ತನಕ ಇಟ್ಕೊಂಡಿದ್ವಿ. ಒಂದೇ ಒಂದು ಮಗುಗೂ ಜೀವಕ್ಕೆ ಹಾನಿ ಆಗಿಲ್ಲ. ಎಲ್ಲ ಮಕ್ಕಳು ಸೇಫ್ ಆಗಿ ವೆಂಟಿಲೇಟರ್ ಮೇಲೆ ಇದ್ದಂತ ಮಕ್ಕಳು, ಆಕ್ಸಿಜನ್ ಮೇಲೆ ಇರುವಂತ ಮಕ್ಕಳು, ಇನ್ಕ್ಯುಬೇಟರ್ ಇರುವಂತ ಮಕ್ಕಳು, ಅಷ್ಟು ಜನ ಉಳಿಸುವಂತ ಸೌಭಾಗ್ಯ ನಮ್ಗೆ ಟೀಮ್ ಸಿಕ್ತು. ಹಾಗಾಗಿ ಒಂದು ಒಳ್ಳೆಯ ಆತರ ಇನ್ಸಿಡೆಂಟ್ ಆಗ್ಬಾರ್ದಾಗಿತ್ತು. ಬಟ್ ಆ ಇನ್ಸಿಡೆಂಟ್ ಅಲ್ಲಿ ಆದಾಗ್ಲೂ ಕೂಡ ಅದಕ್ಕೆ ನಾವು ಸ್ಪಂದನೆ ಮಾಡಿ ಉಳಿಸುವಂತ ಮಕ್ಕಳು ಜೀವ ಉಳಿಸುವಂತ ಒಂದು ಸೌಭಾಗ್ಯ ನಮ್ಮ ಪಾಲಿಗೆ ಬಂದಿದೆ. ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ನನಗೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಹೇಳ್ತಾ ಇದ್ರು, ನಾನು ಹಾಸ್ಪಿಟಲ್ ಒಳಗಡೆ ಹೋಗೋದಕ್ಕೂ ಮುಂಚೆ ದೇವ್ರ ಮುಂದೆ ಕೈ ಮುಗಿದು ಹೋಗ್ತೀನಿ, ಒಳ್ಳೇದ್ ಮಾಡಪ್ಪ ಅಂತ. ನೀವ್ ಏನ್ ಬೇಡ್ಕತ್ತೀರಿ ದೇವ್ರ ಹತ್ರ? ಅಂತ ದೇವ್ರಿಗೆ ಒಳ್ಳೇದ್ ಮಾಡ್ಲಪ್ಪ ಅಂತ ಬೇಡ್ಕೊತೀವಿ. ಮತ್ತೆ ನಿಮ್ಗೆ ಪ್ರತಿದಿನ ಪೂಜೆ ಆಗ್ತದೆ. ಪ್ರತಿ ಗುರುವಾರ 6 to 6:15 ತನಕ ಪ್ರೇಯರ್ ಮಾಡ್ತೀವಿ ಎಲ್ಲ ಸ್ಟಾಫ್ಸ್. ಅಷ್ಟು ಜನ ಇನ್ಚಾರ್ಜಸ್ ಎಲ್ಲರೂ ಸೇರಿ ಇದನ್ನ ಮಾಡಿ ಅವ್ರಿಗೆ ಪ್ರೇಯರ್ ಮಾಡ್ತೀವಿ. ಭಜನೆ ಆಗ್ತದೆ. 15 to 20 ಮಿನಿಟ್ಸ್ ಭಜನೆ. ಇಲ್ಲ ಅಂತಲ್ಲ, ಎಲ್ಲ ನಮ್ಮ ಅಷ್ಟು ಯೂನಿಟ್ಸ್ ಅಲ್ಲಿ ಟೋಟಲ್ ನಂದು 8 ಹಾಸ್ಪಿಟಲ್ ಇದೆ. ಆ 8 ಹಾಸ್ಪಿಟಲ್ ಅಲ್ಲಿ ಗುರುವಾರ 6 to 6:20 ತನಕ ಪ್ರೇಯರ್ ಆಗ್ತದೆ. ಸೊ ಮಾತಾಡಿಸ್ತೀನಿ, ಇಲ್ಲೊಬ್ರು ಹಿರಿಯರು ನಿಂತಿದ್ದಾರೆ. ಬೆಳವನೂರು ಮರಾಠಿ ಸಮಾಜದ ಉಪಾಧ್ಯಕ್ಷ. ಯಾರು ಹೇಳಿ? ಸರ್ಜಿ ಸಾಹೇಬ್ರು ಸರ್. ಏನ್ ಸರ್ ನೀವು ಪಾಪ್ಯುಲರ್ ಅವ್ರಿಗೆ ಕೇಳ್ತಿಲ್ಲ ಸರ್ ಯಾರು ಅಂತ ನೀವು? ನಾನು ಆಕ್ಚುಲಿ ಈ ಕ್ವಶನ್ ರಾಂಗ್. ಬಟ್ ಯಾಕೆ ಕೇಳಿದೆ ಅಂತಂದ್ರೆ MLC ಮತ್ತು MLA ಅಂದಿದ ತಕ್ಷಣ ಬೇಗ ಗೊತ್ತಾಗ್ಬಿಡುತ್ತೆ. MLC ಅಂದ್ರೆ ಗೊತ್ತಾಗಲ್ಲ ತುಂಬಾ ಜನಕ್ಕೆ. ಸರ್ ಏನ್ ಸರ್ ಗೊತ್ತಾಗತ್ತೆ ಸರ್? ಅಯ್ಯೋ ಏನ್ ಸರ್ ಅವ್ರು ಪಾಪ್ಯುಲರ್ ಸರ್, ನಮ್ಮ ಏರಿಯಾದಲ್ಲೇ ಪಾಪ್ಯುಲರ್. ಸುಮಾರಾಗಿ ಮಾಡಿ ಸರ್. ಲಲಿತಮ್ಮ ಅಂತ ಸರ್. ಬ್ಲಡ್ ಏನೋ ಕ್ಲಾಟ್ ಆಯ್ತು ಸರ್, ಸ್ವಲ್ಪ ಸರ್ಜರಿ ಎಲ್ಲ ಏನ್ ಬೇಡ. ಮೈನರ್. ಸರಿ ಸರ್. ಸರ್ ಕಾಣಕ್ ಬಂದ್ವಿ, ಹಾಸ್ಪಿಟ್ಲಿಗೆ ಬಂದಿದ್ವಿ ಸರ್. ನೋಡಿ ಸಂತೋಷ ಆಯ್ತು, ಮಾತಾಡ್ಸೋಣ ಅಂತ. ನಿಮ್ಮವ್ರು ಯಾರಾದ್ರೂ ಅಡ್ಮಿಟ್ ಆಗಿಲ್ಲ? ಇಲ್ಲ, ನಮ್ಮವ್ರು ಅಡ್ಮಿಟ್ ಆಗಿದ್ವಿ, ಡಿಸ್ಚಾರ್ಜ್ ಆಗಿ ಹೋಗಿದ್ವಿ. ಇವತ್ತು ಫಾಲೋ ಅಪ್ ಬಂದಿದ್ವಿ. ಓಕೆ, ವೆಲ್, ಇದು ಸರ್ಜಿ ಹಾಸ್ಪಿಟಲ್ ನಾವು ನಿಂತ್ಕೊಂಡಿರುವಂತದ್ದು. ಸೊ ಸಿಕ್ಕಾಪಟ್ಟೆ ಫೇಮಸ್ ಶಿವಮೊಗ್ಗದಲ್ಲಿ. ಇವತ್ತು ಕೂಡ ನೀವು ನೋಡಬಹುದು ನೂರಾರು ಮಂದಿ ಹಾಸ್ಪಿಟಲ್ಗೆ ಬರ್ತಾನೆ ಇರ್ತಾರೆ. ಸೊ ಇದು ಪ್ರತಿನಿತ್ಯ ಹಾಸ್ಪಿಟಲ್ ನಲ್ಲಿ ನಡೆಯುವಂತಹ ಆಪರೇಷನ್ಗಳಾಗಿರ್ಬೋದು, ಅವ್ರಿಗೆ ಕೊಡುವಂತ ಟ್ರೀಟ್ಮೆಂಟ್ ಪ್ರೋಸೆಸ್, ಅವೆಲ್ಲದಕ್ಕೂ ಕೂಡ ಮೊದಲಿಗೆ ದೇವ್ರ ಹತ್ರ ಬೇಡ್ಕೊಳ್ಳೋದಷ್ಟೇ ಡಾಕ್ಟರ್ಸ್. ನನ್ನ ಪೇಷಂಟ್ಗೆ ಒಳ್ಳೇದಾಗ್ಲಿ, ಖುಷಿಯಾಗಿ ಆರೋಗ್ಯಯುತವಾಗಿ ಆತ ಟ್ರೀಟ್ಮೆಂಟ್ ನ ಪಡೆದುಕೊಂಡು ಹಾಸ್ಪಿಟಲ್ ಇಂದ ಹೋಗ್ಲಿ ಅಂತ. ಬಹಳ ಜನ ಪಾಪ ಏನೇನೋ ಸಮಸ್ಯೆಗಳಿರುತ್ತೆ, ಆರ್ಥಿಕವಾಗಿ ಆಗಿರಬಹುದು, ಮತ್ತೊಂದು ಮಗದೊಂದು. ಸೊ ಅವರೆಲ್ಲರಿಗೂ ಕೂಡ ಖಾಸಗಿ ಹಾಸ್ಪಿಟಲ್ ಆದ್ರೂ ಕೂಡ ಒಂದು ಸೇವಾ ಮನೋಭಾವದಿಂದಾಗಿ ಅವರು ಪ್ರತಿನಿತ್ಯವೂ ತಮ್ಮ ಕರ್ತವ್ಯವನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ನಾ ಹೇಳಿದ್ನಲ್ಲ, ಮೆಗ್ಗಾನ್ ಹಾಸ್ಪಿಟಲ್ ನ ಇನ್ಸಿಡೆಂಟ್, ಮಕ್ಕಳು ಒಂದು ಅಗ್ನಿ ಅವಘಡದ ಸಂದರ್ಭದಲ್ಲಿ ಆ ಎಲ್ಲಾ ಮಕ್ಕಳನ್ನ ಇಲ್ಲಿನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಒಂದು ಕೆಲಸ ಮಾಡುವಂತದ್ದನ್ನ ಸರ್ಜಿ ಅವರು ಮಾಡಿದ್ರು. ಅಂದ್ರೆ ಹಾಸ್ಪಿಟಲ್ ಸೆಕ್ಟರ್ ನಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ನಮ್ಮ ದಾವಣಗೆರೆ, ಹಾವೇರಿ ಈ ಭಾಗದಲ್ಲೆಲ್ಲವೂ ಕೂಡ ಸರ್ಜಿ ಹಾಸ್ಪಿಟಲ್ಗೆ ಒಂದು ಬಹುದೊಡ್ಡ ಹೆಸರಿದೆ. ಸೊ ಹೆಸರು ಮಾಡ್ಕೊಂಡಿರೋದಷ್ಟೇ ಅಲ್ಲ, ಆ ಹೆಸರನ್ನ ಉಳಿಸಿಕೊಂಡು ಹೋಗುವಂತಹ ಪ್ರಯತ್ನ ಕೂಡ ಅವ್ರ ಕಡೆಯಿಂದ ಆಗ್ತಾ ಇದೆ. ನೋಡಿ, ಈಗಲೂ ಕೂಡ ನೀವು ನೋಡಬಹುದು, ಗಜ ಗಜ ಅಂತ ಇದೆ ಫುಲ್ ಎಲ್ಲಾ ಕಡೆ ಹಾಸ್ಪಿಟಲ್ ಅಲ್ಲಿ. ಈ ತರದ ಒಂದು ವಾತಾವರಣ ನಮ್ಗೆ ಕಾಣ ಸಿಗುತ್ತೆ. ವೆಲ್, ಮಾತಾಡಿಸ್ತಾ ಹೋಗ್ತೀನಿ ಸರ್ಜಿ ಅವರನ್ನ. ಯಾವಾಗ್ಲೂ ಕೂಡ ಸರ್,
ಇನ್ಫ್ಯಾಕ್ಟ್ ನಾನ್ ನನ್ನ ತಾಯಿ ಅಡ್ಮಿಟ್ ಆದಾಗ್ಲೂ ಕೂಡ ಅನ್ಕೊಂಡೆ ಹಾಸ್ಪಿಟಲ್ ಅಂದ ತಕ್ಷಣ ಒಂಥರ ನರಕ ಅಂತ ಫೀಲ್ ಮಾಡ್ಬಿಡ್ತೀವಿ. ಆತರ ಇಲ್ಲ. ನಮ್ಗೆ ನಮ್ಮ ಒಂದು ಏನಂದ್ರೆ ನಮ್ಮ ಸ್ಟಾಫಿಗೆ ಒಂದು ಹೇಳಿದ್ವಿ, ನಮ್ಮ ಟೀಮ್ ಅಂತ. ನಮ್ಮ ಟೀಮ್ ಅಂದ್ರೆ ಎಲ್ಲರೂ ಒಂಥರ ಒಗ್ಗಟ್ಟು. ಸೊ ಹಾಗಾಗಿ ಅದ್ರದ್ದು ಇಂಪ್ರೂವ್ಮೆಂಟ್ ಯಾವಾಗ್ಲೂ ಫೈಟ್ ಮಾಡ್ತೇವೆ. ಅಂದ್ರೆ ಯಾವಾಗ್ಲೂ ನಾವು ಪೇಷಂಟ್ ಬಂದು ಗಲಾಟೆ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ ಅಂತ ಅನ್ನೋದಿಲ್ಲ ನಾವು. ಏನಕ್ಕೆ ಅಂತಂದ್ರೆ ಏನಾದ್ರು ಹಿಡ್ತೀವಲ್ಲ ಅದಕ್ಕೆ ವ್ಯಾಲ್ಯೂ ಕೊಡ್ತೀವಿ. ವಿ ಗಿವ್ ವ್ಯಾಲ್ಯೂ ಫಾರ್ ದಟ್. ಯಾಕೆ ಅದಕ್ಕೆ ವ್ಯಾಲ್ಯೂ ಕೊಡ್ತೀವಿ ಅಂದ್ರೆ ಯಾವಾಗ ಅದಕ್ಕೆ ನಾವು ವ್ಯಾಲ್ಯೂ ಕೊಟ್ರೆ ನಮಗೆ ಅದಕ್ಕೊಂದು ಅನುಕೂಲ ಆಗ್ತದೆ. ಅವಾಗ ಅವ್ರು ಏನಾದ್ರು ಕಂಪ್ಲೇಂಟ್ಸ್ ಹೇಳಿದ್ರೆ ಅದನ್ನ ಸರಿ ಮಾಡೋಕೆ ಒಂದು ನಮಗೊಂದು ಅವಕಾಶ. ವಿ ಕನ್ಸಿಡರ್ ಇಸ್ ಎ ಆಪರ್ಚುನಿಟಿ. ವಿ ಕನ್ಸಿಡರ್ ಇಟ್ ಆಸ್ ಎ ಆಪರ್ಚುನಿಟಿ ಟು ರೆಕ್ಟಿಫೈ. ನಾವು ಅದನ್ನ ಸರಿ ಮಾಡ್ಕೊಳಕ್ ಒಂದು ಅವಕಾಶ ಅಂತ ಅನ್ಕೊಂಡು ಸರಿ ಮಾಡ್ಕೊಳಕ್ಕೆ ನಮ್ಮ ಪ್ರಯತ್ನ ಇದೆ. ಸರ್, ಬಹಳ ಜನ ಪಾಪ ಹಣವಂತರು ಇರೋದಿಲ್ಲ, ಆರ್ಥಿಕವಾಗಿ ಸುಲಲಿತವಾದಂತಹ ವ್ಯವಸ್ಥೆ ಇರೋದಿಲ್ಲ. ಅವ್ರೆಲ್ಲ ಸರ್ ಏನೋ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೋಡಿ ಸರ್ ಅಂದಾಗ ಯಾವತ್ತು ದಿನಕ್ಕೊಂದ್ 25-30 ಇದ್ದೇ ಇರುತ್ತೆ. ಸರ್ ನಮ್ಗೆ ಹಂಗೆ ಹಿಂಗೆ ನಾನು ಓಟ್ ಹಾಕಿದ್ವಿ ನಿಮ್ಗೆ ಇವಾಗ ಅಂತಲ್ಲ. ನಾನ್ ಪೊಲಿಟಿಕ್ಸ್ ಬಂದು ಈಗ MLC ಆಗಿ 1 ವರ್ಷ ಆಗಿರ್ಬೋದು. ನನ್ ಮುಂಚೆಯಿಂದ ಮೋಸ್ಟ್ ಪ್ರಾಬಲಿ ಡಿಸ್ಕೌಂಟ್ ಕೊಡೋ ಹಾಸ್ಪಿಟಲ್, ಹೈಯೆಸ್ಟ್ ಡಿಸ್ಕೌಂಟ್ ಕೊಡೋ ಹಾಸ್ಪಿಟಲ್ ಅಂದ್ರೆ ಸರ್ಜಿ ಆಸ್ಪತ್ರೆ ಅಂತ ಹೇಳಿ ಅಷ್ಟ್ರ ಮಟ್ಟಿಗೆ ಹೋಗುತ್ತೆ. ಬಟ್ ಏನ್ ಮಾಡಕ್ಕಾಗಲ್ಲ ಸರ್, ಕಷ್ಟ ಇರುತ್ತೆ. ಕೆಲವ್ರಿಗೆ ಐಸಿಯುಗೆ ದುಡ್ಡು ಕಟ್ಟಕ್ಕಾಗ ಅವ್ರಿಗೆ ವಾರ್ಡ್ ಅಡ್ಮಿಷನ್ ಮಾಡಿ ತೋರಿಸ್ತೀವಿ. ಆತರ ಲಕ್ಷಾಂತರ ರೂಪಾಯಿ ಡಿಸ್ಕೌಂಟ್ ಆಗ್ತದೆ. ಏನು ಮಾಡಕ್ಕಾಗಲ್ಲ. ಅವ್ರಿಗೂ ಏನೋ ಒಂದ್ ಸ್ವಲ್ಪ ನೆಮ್ಮದಿ ಸಂತೋಷ ಮಾಡಿದೀವಿ ಅಂತ. ಇವನ್ ನಮ್ ಜನರಲ್ ವಾರ್ಡ್ ಕೂಡ ಒಳ್ಳೆ ಫೆಸಿಲಿಟೀಸ್ ಕೊಡ್ತೇವೆ ನಿಮಗೆ. ಅದಕ್ಕೆ ಅಷ್ಟು ಖುಷಿ. ನಿಮ್ಗೆ ನೀವು ನಂಬಕ್ಕಾಗಲ್ಲ. ಇವಾಗ ಆಕ್ಚುಲಿ ಎಷ್ಟು ರಶ್ ಇರುತ್ತೆ ಅಂದ್ರೆ ನಿಮ್ಗೆ ಹೊರಗಡೆಯಿಂದ ಒಳಗ್ ಬರೋದಕ್ಕೂ ಆಗೋದಿಲ್ಲ, ಅಷ್ಟು ರಶ್. ದೇವ್ರ ದಯೆಯಿಂದ ಆ ರೀತಿ ನಡ್ಸ್ಕೊಂಡ್ ಬಂದಿದೆ. ಹಾಗಾಗಿ ನನಗೆ ಇಂಟೆನ್ಷನ್ ಇರೋದು ಎಲ್ಲಿ ಫೆಸಿಲಿಟಿ ಇಲ್ವಾ ಅಂತ ಕಡೆ ನಾವು ಹಾಸ್ಪಿಟಲ್ ಮಾಡ್ಬೇಕು. ಹಾವೇರಿ ಒಳ್ಳೆ ಹಾಸ್ಪಿಟಲ್ಗಳಿಲ್ಲ, ವೆಂಟಿಲೇಟೆಡ್ ICU ಇರುವಂತದ್ದು, ಹಾರ್ಟ್ ಇರುವಂತ ಹಾರ್ಟ್ಗೆ ಟ್ರೀಟ್ಮೆಂಟ್ ಕೊಡುವಂತ ಹಾಸ್ಪಿಟಲ್ ಇಲ್ಲ. ಈಗ ಅಲ್ಲಿ ಮಾಡ್ತಾ ಇದೀವಿ. ಅಲ್ಲಿ ಹೇಗಿದೆ ಅಂದ್ರೆ ನನ್ನ ರೆಸ್ಪಾನ್ಸು ಬೆಡ್ಡೇ ಕೊಡಕ್ಕಾಗಲ್ಲ, ಅಷ್ಟು ರೆಸ್ಪಾನ್ಸ್ ಇದೆ. ಅಂದ್ರೆ ಚೆನ್ನಾಗಿದೆ, ಒಳ್ಳೆ ಸರ್ವಿಸ್. ಅಂದ್ರೆ ಎಲ್ಲಿ ಯಾವುದು ನಂದೊಂದು ಪ್ರಿನ್ಸಿಪಲ್ ಇದೆ, ಕ್ವಾಲಿಟಿ ಹೆಲ್ತ್ ಕೇರ್ ಅಟ್ ಅಫೋರ್ಡಬಲ್ ಪ್ರೈಸ್ ಅಂತ ನಂದು ಮೋಟೋ. ಕ್ವಾಲಿಟಿ ಹೆಲ್ತ್ ಕೇರ್, ಒಳ್ಳೆ ಹೆಲ್ತ್ ಕೇರ್ ಕೊಡ್ಬೇಕು, ಅಫೋರ್ಡಬಲ್ ಪ್ರೈಸ್ ಅಲ್ಲಿ, ಕಡಿಮೆ ದರದಲ್ಲಿ ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಸರ್, ನನಗೆ ಈ ಪ್ರಶ್ನೆ ಇದೆ. ಲೈಕ್ ಹಾಸ್ಪಿಟಲ್ ಶುರು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳು ಬಂದೇ ಇರುತ್ತೆ, ನೋಡಿರ್ತೀರಿ ತಾವು ಕೂಡ. ಅಂದ್ರೆ ಅಷ್ಟು ಸುಲಭ ಅಲ್ಲ ಹಾಸ್ಪಿಟಲ್ ನ ಸ್ಟಾರ್ಟ್ ಮಾಡೋದು ಕೂಡ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಆ ಕ್ಷಣ? ಖಂಡಿತವಾಗ್ಲೂ ನನಗೆ ಚಾಲೆಂಜ್ ಅನ್ಸ್ಲಿಲ್ಲ. ನನ್ ಸಂತೋಷವಾಗಿ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿರೋದ್ರಿಂದ ನನಗೆ ಅದನ್ನ ಕಷ್ಟ ಅನ್ಸ್ಲಿಲ್ಲ. ಒಂದ್ ಅರ್ಥ ಮಾಡ್ಕೋಬೇಕು, ರೋಗಿಯ ನೋವೇನು, ರೋಗಿಯ ಏನು ಸಮಸ್ಯೆಗಳಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಆರಾಮ್ಸೆ ಮಾಡ್ತೀವಿ. ಅದಕ್ಕೊಂದು ಸ್ಪಂದನೆ ಇರ್ಬೇಕಷ್ಟೇ. ಒಟ್ಟಲ್ಲಿ ಬಂದಿರುವಂತ ನಂಬಿ ಬಂದಿರುವಂತ ಪೇಷಂಟ್ಸ್ಗೆ ಶ್ವಾಸ ಹೋದ್ರೆ ಜೀವ ಹೋಗ್ತದೆ, ವಿಶ್ವಾಸ ಹೋದ್ರೆ ಜೀವನವೇ ಹೋಗ್ತದೆ. ಆ ವಿಶ್ವಾಸ ಇಟ್ಕೊಂಡ್ ಬಂದಿರ್ತಾರೆ, ನಂಬಿಕೆ ಇಟ್ಕೊಂಡ್ ಬಂದಿರ್ತಾರೆ. ಆ ನಂಬಿಕೆ ಉಳಿಸುವಂತ ಕೆಲಸ ನಾವು ಮಾಡ್ಬೇಕು. ಅದು ನಾವು ಮಾಡಿದ್ದೇವೆ. ಅದೇ ಮೂಲನೇ ನಮ್ಮ ಎಲ್ಲಾ ಡಾಕ್ಟರ್ಸ್ಗೂ ಹೇಳಿದ್ವಿ, ನಮ್ಮ ಎಲ್ಲಾ ಸ್ಟಾಫಿಗೂ ಅದೇ ಹೇಳಿದ್ವಿ. ಎಷ್ಟೇ ಸಿಟ್ಟಿದ್ರು, ಎಷ್ಟೇ ಬೇಜಾರಾದ್ರೂ ಪೇಷಂಟ್ ಮೇಲೆ ತೋರಿಸ್ಬೇಡಿ. ನಿಮ್ ಮನೇಲಿರೋ ಬೇಜಾರ್ನ ಪೇಷಂಟ್ ಮೇಲೆ ತೋರಿಸ್ಬೇಡಿ. ಎಷ್ಟೇ ಇದ್ರು ಅವ್ರ ನೋವಿಗೋಸ್ಕರ ಬಂದಿರ್ತಾರೆ, ಅವ್ರ ದುಃಖಕ್ಕೋಸ್ಕರ ಬಂದಿರ್ತಾರೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಮಾಡೋದ್ರಿಂದ ಒಳ್ಳೇದ್ ಮಾಡಿ, ಇಲ್ಲಾಂದ್ರೆ ಸುಮ್ನೆ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಹೇಳ್ತಾ ಬಂದಿದ್ದೀವಿ. ಸೊ ಹಾಗಾಗಿ ಆ ಶಾಂತಿ, ಆ ಪ್ರೀತಿನ ಮೇಂಟೈನ್ ಮಾಡ್ಬೇಕು ಅನ್ನೋದು ಎಲ್ಲಾ ಸ್ಟಾಫ್ ಕಲ್ಸಿದ್ವಿ. ಹಾಗಾಗಿ ಸುಮಾರು ವರ್ಷದಿಂದ ನಮ್ ಜೊತೆಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡು ನಮ್ಮ ಸ್ಟಾಫ್ಗಳು ಇರ್ತಾರೆ. ಯಾಕಂದ್ರೆ ಅವ್ರ ಅದೇ ತರ ನಾವು ನೋಡ್ಕೊಂಡಿದ್ವಿ, ಅವರು ನಮಗೆ ಅದೇ ತರ. ಒಟ್ಟಲ್ಲಿ ಅಲ್ಟಿಮೇಟ್ಲಿ ಬೆಸ್ಟ್ ಕೇರ್ ನಮ್ಮ ಪೇಷಂಟ್ಸಿಗೆ ಸಿಗ್ಬೇಕು ಅನ್ನೋ ಮೋಟಿವ್ ಅಲ್ಲಿ ನಮ್ಮ ಕೆಲಸ. ಸರ್, ಜೀವನದಲ್ಲಿ ಹಾಸ್ಪಿಟಲ್ ನಲ್ಲಿ ಕೂತ್ಕೊಂಡು ನಮಗೆ ಈ ಚೇರ್ ಮೇಲೆ ಕೂತ್ಕೊಂಡು ಕಾಯುವಂತವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಲೈಕ್ ನಿಮಗೆ ಮನಸ್ಸಿಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಇನ್ಸಿಡೆಂಟ್ಗಳು ಕಣ್ಣೀರ್ ತರಿಸಿದ್ಯಾ ಆಸ್ಪತ್ರೆಯಲ್ಲಿ ಅಂತ? ಬೇಕಾದಷ್ಟಿದೆ ಸರ್, ಪಟ್ಟಿ ಬೇಕಾದ ದೊಡ್ಡ ಪಟ್ಟಿ ಇದೆ. ಬಟ್ ಒಂದು ಇನ್ಸಿಡೆಂಟ್ ನಾನು ಜ್ಞಾಪಿಸ್ಕೊಳಕ್ ಇಷ್ಟಪಡ್ತೀನಿ. ನನ್ಗೆ ತುಂಬಾ ಕಷ್ಟಪಟ್ಟು ಮಗುನ ಉಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟು, ಸತತ ಪ್ರಯತ್ನ ಪಟ್ಟು, ಮತ್ತೆ ಅವನಿಗೆಲ್ಲ ಕಾಂಪ್ಲಿಕೇಶನ್ ಆಗಿ, ಡೆಂಗು ಆಗಿ, ಕಾಂಪ್ಲಿಕೇಶನ್ ಆಗಿ ಎಲ್ಲ ಆಯ್ತು. ಉಳಿಸಿದ್ವಿ ಮಗುನ. ಬಿಕಾಸ್ ಅವನಿಗೆ ಸಿಕಲ್ ಸೆಲ್ ಅನಿಮಿಯಾ ಡಿಸೀಸ್ ಇರೋದ್ರಿಂದ ಅವನಿಗೆ ಬೆರಳು ಕಟ್ ಮಾಡಕ್ಕಾಯ್ತು, ಕಾಲ್ ಬೆರಳು ಕಟ್ ಆಗಂಗಾಯ್ತು. ಆಮೇಲೆ ಕೊನೆಗೆ ಮತ್ತೆ ಅವನಿಗೆ ಇನ್ಫೆಕ್ಷನ್ ಆಗಿ ಬಂದ. ಕೊನೆಗೆ ನನ್ನ ಬರ್ಡೇಲಿ ನಮ್ಮ ಹುಡುಗರೆಲ್ಲ ಸೇರಿ 3 kg ಕೇಕ್, ದೊಡ್ಡ ಕೇಕ್ನ ಹಾಸ್ಪಿಟಲ್ ಸೆಲೆಬ್ರೇಟ್ ಮಾಡಕ್ ತಂದಿದ್ರು.
ಆ ಟೈಮಲ್ಲಿ ಅವ್ನು ಎತ್ತಾಯ್ತು. ಅವಾಗ ಈಗಲೂ ಅದು ಮನಸ್ಸಿಗೆ ನೋವು. ಹಾಗಾಗಿ ಸುಮಾರು ಸಲ ನನ್ನ ಬರ್ಡೇಗೆ ಇವರೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ತಪ್ಪಿಸ್ಕೊಂಡು ಹೋಗಿ ಪ್ರಯತ್ನ ಪಡ್ತಿರ್ತೀನಿ. ಯಾಕೆಂದ್ರೆ ಆ ಸೀನ್ ನನಗೆ ಜ್ಞಾಪಕಕ್ಕೆ ಬರ್ತಿದೆ. ಅನಿವಾರ್ಯತವಾಗಿ ಅವ್ರ ಜೊತೆಗೆ ಹಠ ಮಾಡ್ದಾಗ ಮಾಡ್ತೀನಿ ಹೊರತು, ಬಟ್ ಆ ಸೀನ್ ಇನ್ನೂ ನನಗೆ ಕಣ್ಮುಂದೆ ಇದೆ. ಹಾಗಾಗಿ ಈ ವರ್ಷ ಬರ್ಡೇಗೆಲ್ಲ ಸೆಲೆಬ್ರೇಷನ್ ರೆಡಿ ಮಾಡ್ಕೊಂಡು ನಾನು ಇರಲಿಲ್ಲ. ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ, ಹೋದ ವರ್ಷ ಬಾದಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅಂದ್ರೆ ಆ ಸೀನ್ ನನಗೆ ಜ್ಞಾಪಕ ಬರ್ತಿದೆ. ಅಂದ್ರೆ ಏನಾಗುತ್ತೆ, ನಾವು ಪೇಷಂಟ್ ಜೊತೆಗೆ ಅದೇ ತರ ಅಟ್ಯಾಚ್ಮೆಂಟ್ ಇರುತ್ತೆ. ಅಂದ್ರೆ ಅಟ್ಯಾಚ್ಮೆಂಟ್ ಅವ್ರನ್ನ ನನಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಅವ್ರಿಗೆ ಏನಾದ್ರು ದುಃಖ ಆದ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ಒಂಥರ ಹಿಂಸೆ ಆಗುತ್ತೆ. ಆ ಅಟ್ಯಾಚ್ಮೆಂಟ್ ಇರೋದ್ರೆ ಇಷ್ಟು ಮಟ್ಟಿಗೆ ಬರಕ್ ಸಾಧ್ಯ. ಅದೇ ಅಟ್ಯಾಚ್ಮೆಂಟ್ ನಮ್ಮ ಎಲ್ಲ ಡಾಕ್ಟರ್ಸ್ ಪೇಷಂಟ್ ಜೊತೆಗೆ ಇರುವ ಹಾಗೆ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಆಗ್ತದೆ. ಹಾಗಾಗಿ ಪೇಷಂಟ್ಸ್ ತುಂಬಾ ಖುಷಿ ಇರ್ತದೆ, ಅವ್ರಿಗೆ ಕಂಫರ್ಟ್ ಇರ್ತದೆ. ಹಾಗಾಗಿ ಪೇಷಂಟ್ಸ್ ಸರ್ ಒಂದು ಪರ್ಟಿಕ್ಯುಲರ್ ಯಾವ್ದೋ ಒಂದು ಕೇಸ್ ಸುಮಾರು ಕಡೆ ಎಲ್ಲರಿಗೂ ಬೆಡ್ ಹೆಂಗಪ್ಪ ತುಂಬಿಸೋದು ನಮ್ಗೆ ಆ ಸಮಸ್ಯೆ ಯಾವಾಗ್ಲೂ ಬಂದಿಲ್ಲ. ನಮ್ಗೆ ಯಾವಾಗ್ಲೂ. ಹಾಗಾಗಿ ನಾವು ಪೇಷಂಟಿಗೆ ಎಷ್ಟೊಂದ್ಸಲ ಕೇಳ್ತೀವಿ, ನೀವು ಅಂದ್ರೆ ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳ್ಸಕ್ ನಾವು ನೋಡ್ತೀವಿ. ಆ ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ಯಾಕೆ ನಮ್ಗೆ ಇರೋದೆಲ್ಲ ಬೆಡ್ಸೇ ಇರಲ್ಲ. ಪೇಷಂಟ್ ಡಿಸ್ಚಾರ್ಜ್ ಮಾಡಿದ್ರೆ ಬೇರೆ ಪೇಷಂಟ್ ಬರಕ್ ತಗೊಳಕ್ ಸಾಧ್ಯ. ಆ ರೀತಿ ಇದೆ. ಸರ್ವಿಸ್ ಚೆನ್ನಾಗಿ ಕೊಡೋದ್ರಿಂದ ಎಷ್ಟೇ ಮೇನ್ ಇವಾಗ ಹಾಸ್ಪಿಟಲ್ ಜೊತೆಗೆ ಹಾಸ್ಪಿಟಾಲಿಟಿ ಬೇಕು. ಹಾಸ್ಪಿಟಲ್ ಜೊತೆಗೆ ಹಾಸ್ಪಿಟಲ್. ಸುಮಾರು ಜನಕ್ಕೆ ಇಷ್ಟು ಒಳ್ಳೆ ಫೆಸಿಲಿಟೀಸ್ ಎಲ್ಲ ಕೊಟ್ಟಿರ್ತೇವೆ. ಇಷ್ಟೆಲ್ಲ ಫೆಸಿಲಿಟೀಸ್ ಬರ್ರಿ ಮನೆಯವರು ಅವ್ರು ನಮಗೆ ಬೆನ್ನೆಲ್ಬು. ನಾನೀಗ ಪೊಲಿಟಿಕ್ಸ್ ಬಂದ್ಮೇಲೆ ನಂದು ಎಲ್ಲಾ ಕೆಲ್ಸಗಳು ಹಾಸ್ಪಿಟಲ್ ಎಲ್ಲ ಮೇಂಟೈನ್ ಮಾಡೋದು ಎಲ್ಲ ಅವರೇ ಮಾಡೋದು. ನಮ್ ಟೀಮ್ ಅಲ್ಲಿ ಫುಲ್ ನಮಗೆ ಧೈರ್ಯ ಎಲ್ಲ ಕೆಲಸ ಮಾಡೋದಕ್ಕೆ. ನನಗಿಂತ ಜಾಸ್ತಿ ಅವರೇ ಡಾಕ್ಟರ್ ಎಲ್ಲ ಇಂಜಿನಿಯರ್, ಬಟ್ ಶಿ ಟೇಕ್ಸ್ ಕೇರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಎಲ್ಲ. ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಬೆಳಿಗ್ಗೆ 10ರಿಂದ ರಾತ್ರಿ 8 ತನಕ. ಮಧ್ಯಾಹ್ನ ಊಟನೂ ಪ್ಲಸ್ ಆರ್ ಮೈನಸ್ ಮಾಡಿದ್ರು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಅಷ್ಟು ಡೆಡಿಕೇಟ್. ಬನ್ನಿ ಹಿಂಗೆ ಟಿವಿ ಇಂಟರ್ವ್ಯೂ ಇದೆ, ಬನ್ನಿ ಅದೇ ಇಲ್ಲ ನಾನು ಕೆಲಸ ಇದೆ ಅಂದ್ರು ಬರ್ಲೇಬೇಕು ಅಂದ್ಮೇಲೆ ಮೇಡಮ್, ಸರ್ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಆ ತಾಯಿ ಹೃದಯ ಕಾಣಿಸ್ತಾ ಇರುತ್ತೆ. ಲೈಕ್ ವಿಶೇಷ ಚೇತನ ಮಕ್ಕಳಿಗೊಂದು ಕಡೆ, ಮತ್ತೊಂದು ಕಡೆ ಹಾಸ್ಪಿಟಲ್ ನಡೆಸೋದು ಒಬ್ಬರ ಕೈಯಲ್ಲಿ ಅಂತೂ ಅದು ಕಷ್ಟ ಸಾಧ್ಯ. ನೀವು ಕೂಡ ಜೊತೆಯಾಗಿರ್ತೀರಿ. ಲೈಕ್ ಏನ್ ಅನ್ಸುತ್ತೆ ತಮಗೆ ಅಂತ? ಬೇಸಿಕಲಿ ನೇಚರ್ ಆಗಿದೆ. ತಾಯಿ ಹೃದಯ ಅಂತ ಹೇಳಿದ್ರಲ್ಲ, ಸೊ ಅವ್ರ ತಾಯಿ ಇನ್ಫ್ಲುಯೆನ್ಸ್ ತುಂಬಾ ಜಾಸ್ತಿ ಇದೆ. ಅವ್ರ ಒನ್ ಆಫ್ ದ ಕ್ಲೋಸೆಸ್ಟ್ ಅವರಿಗೆ ಅಂತಂತಂದ್ರೆ ಅವ್ರ ತಾಯಿನೇ. ಹಾಗಾಗಿ ಅವರು ತುಂಬಾ ಒಳ್ಳೆ ಒಂಥರ ಪ್ರಭಾವಿ ಇದಿರೋ ಮಹಿಳೆ ಅವರು. ಸೊ ಅವ್ರ ಇನ್ಫ್ಲುಯೆನ್ಸ್ ಜಾಸ್ತಿ ಇರೋದ್ರಿಂದ ಇವ್ರ ಎಲ್ಲಾ ಕೆಲ್ಸದಲ್ಲೂ ಅದು ಕಾಣುತ್ತೆ ಅಂತ ಅನ್ಸುತ್ತೆ. ಸೊ ತಾವು ಕೂಡ ಪ್ರತಿನಿತ್ಯ ಅನೇಕ ಕೇಸ್ಗಳನ್ನ ನೋಡ್ತಾ ಇರ್ತೀರಿ. ಪಾಪ ಏನೇನೋ ಸಮಸ್ಯೆಗಳನ್ನ ಇಟ್ಕೊಂಡು ಜನ ಬರ್ತಿರ್ತಾರೆ. ಹೆಣ್ಮಕ್ಳು ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ. ಹೇಗ್ ಕಂಟ್ರೋಲ್ ಮಾಡ್ಕೋತೀರಿ ಅಂತ? ಅದ ಕ್ರೆಡಿಟ್ ಸರ್ಗೆ ಹೋಗ್ಬೇಕು. ಯಾಕಂದ್ರೆ ಏನು ಮುಂಚೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಅಭ್ಯಾಸ ಆಗಿ ಜೊತೆಗಿದ್ದು ಆ ತಾಳ್ಮೆನೂ ಬಂತು. ಆಮೇಲೆ ಅರ್ಥ ಮಾಡ್ಕೊಳ್ಳೋದು ಒಂದು ಶಕ್ತಿನೂ ಸ್ವಲ್ಪ ಅವರಿಂದಾನೇ ಬಂದಿತ್ತು. ಹೇಗೆ ಅಂದ್ರೆ ಬೇರೆ ಬೇರೆ ಸಿಚುವೇಶನ್, ಇವಾಗ ಒಂದ್ ದಿವ್ಸ ಅಂತಂತಂದ್ರೆ ಸುಮಾರಷ್ಟು ಸಿಚುವೇಶನ್ ಬರ್ತಾ ಇರುತ್ತೆ. ಒಂದೇ ಸಿಮಿಲರ್ ಯಾವ್ದು ಇರೋದಿಲ್ಲ. ಸೊ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಹೇಗೆ ಆತರ ಇರ್ಬೇಕು, ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಮೋಸ್ಟ್ ತುಂಬಾ ಕಲ್ತಿದ್ದು ಡಾಕ್ಟರಿಂದಾನೆ, ಸರಿಂದಾನೆ. ಒಂದು ಕಡೆ ಹಾಸ್ಪಿಟಲ್, ಮತ್ತೊಂದು ಕಡೆ ರಾಜಕೀಯ, ಮತ್ತೊಂದು ಕಡೆ ಸಮಾಜ ಸೇವೆ, ಎಲ್ಲವೂ ಕೂಡ ಮಲ್ಟಿ ಟಾಸ್ಕ್. ಈ ಮಲ್ಟಿ ಟಾಸ್ಕ್ ನಲ್ಲಿ ನೀವು ಹೇಗೆ ಅವ್ರಿಗೆ ಹೆಗಲ್ ಕೊಟ್ಟು ಮಾಡ್ತೀರಿ ಕೆಲಸನ ಅಂತ? ಮೇಜರ್ ಆಗಿ ಹಾಸ್ಪಿಟಲ್ ಅಲ್ಲಿನೇ ಕಾಂಟ್ರಿಬ್ಯೂಷನ್ ಇರುತ್ತೆ. ಇನ್ನ ಟೀಮ್ ತುಂಬಾ ಚೆನ್ನಾಗಿದೆ. ಜೊತೆಲಿರೋರು ತುಂಬಾನೇ ಅಂದ್ರೆ ನಮ್ಮವರು ನಂಗೆ ಕೆಲಸ ಮಾಡ್ತಾರೆ. ಕೆಲಸ ಅನ್ನೋಕ್ಕಿಂತ ಇನ್ವಾಲ್ವ್ಮೆಂಟ್ ಅಷ್ಟಿದೆ ಪ್ರತಿಯೊಂದು ವಿಷಯದಲ್ಲೂ. ಇದು ದೊಡ್ಡ ವಿಷಯ ಅಂತ ಅಲ್ಲ, ಯಾವ್ದಾದ್ರು ಏನಾದ್ರು ಇವೆಂಟ್ ಆಗ್ಬೇಕಂತಲ್ಲ, ಸಣ್ಣದು ಡೈಲಿ ವರ್ಕ್ ಅಲ್ಲೂ ಕೂಡ ಇವಾಗ ಯಾರ್ದಾರು ನಂಬರ್ ತಗೊಳ್ಳೋದಾಗ್ಲಿ, ಫಾಲೋ ಅಪ್ ಮಾಡೋದಾಗ್ಲಿ, ಅವ್ರ ಕೆಲ್ಸಗಳನ್ನ ಅವ್ರು ಏನು ನಮ್ಗೆ ಅಂದ್ರೆ ಸರ್ಗೆ ಏನು ಇದಿರುತ್ತೆ ಅಪೇಕ್ಷೆ ಇರುತ್ತೋ ಅದನ್ನ ಪೂರೈಸೋದ್ರೊಳಗೆ ಟೀಮ್ದು ತುಂಬಾನೇ ಒಂದು ಇದಿದೆ. ಹತ್ರ ಟೀಮು ಯಾವಾಗ್ಲೂ ಜೊತೆಲಿ ಇರ್ತಾರೆ. ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಮೇಡಮ್, ಒಂದು ಕಡೆ MLC ಆಗಿದ್ದಾರೆ. ಈ MLC ಹೋಗಿ ಆಗ್ಬೇಕು ಅನ್ನುವಂಥದ್ದು ಬಹಳ ಜನರಿಗೆ ನಿರೀಕ್ಷೆ ಇದೆ. ಯಾಕೆಂತಂದ್ರೆ
ನಾನು ಇಂಟರ್ವ್ಯೂ ಮಾಡೋದಕ್ಕೂ ಬಿಫೋರ್ ತುಂಬಾ ಜನ ಕಾಮೆಂಟ್ ಮಾಡ್ತಿದ್ರು, ನಮ್ಮಲ್ಲಿ ಸರ್ಜಿ ಹಾಸ್ಪಿಟಲ್ ಇದೆ, ಸರ್ಜಿ ಅವ್ರನ್ನ ಮಾತಾಡಿಸಿ ಅಂತೆಲ್ಲ. ನಿಮಗೇನ್ ಕನಸುಗಳಿದೆ ಅಂತ ಮನೆಯವ್ರ ಬಗ್ಗೆ? ಆಗ್ಲಿ ಅಂತಾನೆ ಹೆಲ್ತ್ ಸೆಕ್ಟರ್ ಅಲ್ಲಿ ಆದ್ರೆ ತುಂಬಾ ಖುಷಿ. ಇನ್ನು ತುಂಬಾನೇ ಚೇಂಜಸ್ ಮಾಡ್ತಾರೆ ಅವರು. 100% ತುಂಬಾನೇ ರಿಫಾರ್ಮ್ಸ್. ಆಮೇಲೆ ತುಂಬಾ ಜನಗಳಿಗೆ ರೀಚ್ ಆಗಂತ ಪ್ರೋಗ್ರಾಮ್ಗಳು ಬೇಸಿಕ್ ಲೆವೆಲ್ ಅಲ್ಲಿ ರೀಚ್ ಆಗೋಂಥದ್ದು ಯಾವ್ದು ಅವಶ್ಯಕತೆ ಇದೆ ಅದು. ಆಮೇಲೆ ಅವರಿಗೆ ಅವ್ರ ಲೈಫ್ ಅಲ್ಲಿ ಒಂದು ಬೇರೆನೆ ಇದು ಕಾಣೋ ಅಂತದ್ದು ಸುಮಾರಷ್ಟು ಐಡಿಯಾಸ್ ಸರ್ ಅದನ್ನ ರಿಯಲೈಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಹೆಲ್ತ್ ಸೆಕ್ಟರ್ ಅಲ್ಲಿ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ. ಬಟ್ ಆಮೇಲೆ ಆದ್ರೆ ಖುಷಿ, ತುಂಬಾನೇ ಖುಷಿ. ನೋಡೋಣ ಭಗವಂತ ಏನೇನು ಆಶೀರ್ವಾದ ಕೆಲಸವಂತೂ ಮಾಡೋದು. ನಿತ್ಯ ನಿರಂತರ ಪರಿಶ್ರಮ, ಎಕ್ಸ್ಪೆಕ್ಟೇಷನ್ ಏನಿಲ್ಲದೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೇನ್ ಭಗವಂತ ಕೊಡ್ಬೇಕು ಅಂತ ಇರುತ್ತೋ ಅದಾಗುತ್ತೆ. ಮುಂದಿನ ದಿನದಲ್ಲಿ ಯಾವ್ಯಾವ ತರ ಏನೇನ್ ಬರುತ್ತೋ ನಾನಂತೂ ಖುಷಿಯಾಗಿದ್ದೇನೆ. MLC ಅಲ್ಲಿ ನಾನೇನು ಶಾಸನಬದ್ಧವಾಗಿ ಏನ್ ಮಾಡ್ಬೇಕು, ಮತ್ತೆ ಅಲ್ಲಿ ಏನ್ ನಾನು ಹೇಳಿದ್ನಲ್ಲ ಅಲ್ಲಿ ಅವ್ರಿಗೆ ಏನ್ ಸಜೆಷನ್ ಕೊಡ್ಬೇಕು, ರಿಫಾರ್ಮ್ಸ್ ಏನ್ ಮಾಡ್ಬೇಕು, ಅಲ್ಲಿ ಪ್ರೋಸೆಸ್ ಅನ್ನ ಹೆಂಗ್ ಮಾಡ್ಬೇಕು, ಅದ್ರಲ್ಲಂತೂ ನನಗೆ ಸಂತೋಷ ಇದೆ. ಬೆಸ್ಟ್ ಎಫರ್ಟ್ಸ್ ಹಾಕಿದ್ವಿ. ಕೇವಲ 1 ವರ್ಷದಲ್ಲಿ ಸುಮಾರಷ್ಟು ಇಶ್ಯೂ ಬಗ್ಗೆ ಮಾತಾಡಿದ್ವಿ. ಮಾತಾಡಿದ ಜೊತೆಗೆ ವಿಧಾನ ಪರಿಷತ್ ಮಾತಾಡಿದ ಚರ್ಚೆ ಜೊತೆಗೆ ಇಂಪ್ಲಿಮೆಂಟೇಶನ್ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಮಾಧಾನ ಇದೆ. ಹಾಗಾಗಿ ನಮ್ಮ ಕೆಲಸದ ಮೇಲೆ ನಮಗೆ ಸಮಾಧಾನ, ತೃಪ್ತಿ ಇದ್ರೆ ಸಾಕು. ಹಾಗಾಗಿ MLA ಆಗೋದು, MP-ನೋ ಮಿನಿಸ್ಟ್ರು ಅವೆಲ್ಲ ಅದ್ ಏನೇನ್ ಆಗ್ಬೇಕು ಅಂತಿದೆಯೋ ಯಾವ್ಯಾವ ಸಮಯದಲ್ಲಿ ಅದೇನ್ ಭಗವಂತ ಮೇಲ್ಗಡೆ ಬರೆದು ಕಳಿಸಿದನು. ನಾವ್ ಏನ್ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಮೇಲಿದ್ದಾನೆ. ಭಗವಂತ ಯಾವ ರೀತಿ ಸೂತ್ರ ಮಾಡಿದರೆ ಗೊತ್ತಿಲ್ಲ. ಪ್ರಯತ್ನ ಅಂತೂ ನಾವು ಬಸವಣ್ಣವ್ರ ತತ್ವ ಕಾಯಕವೇ ಕೈಲಾಸ ಅಂತ ನಂಬಿರೋರು. ಹಾಗಾಗಿ ನಾವು ದೇವ್ರ ಕೆಲಸವನ್ನ ಮಾಡೋದ್ರಲ್ಲಿ ದೇವರನ್ನ ಕಾಣ್ತೇವೆ. ಹಾಗಾಗಿ ಕೆಲಸದಲ್ಲಿ ದೇವರಿದ್ದಾನೆ ಅಂತ ನಂಬಿದ್ವಿ. ಆ ನಿಟ್ಟಿನಲ್ಲಿ ಕೆಲಸ ಅಂತೂ ನಮ್ದು ಅದೇ ರೀತಿ ನಡೀತಾ ಇದೆ. ನೋಡೋಣ ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾನೆ. ಮೇಡಮ್, ಒಬ್ಬ ಪೇಷಂಟ್ಗೆ ಅವರ ಕುಟುಂಬಸ್ಥರು ಎಷ್ಟು ಟೆನ್ಷನ್ ಆಗಿರ್ತಾರೋ ಅಷ್ಟೇ ಟೆನ್ಷನ್, ಅಷ್ಟೇ ದುಮ್ಮಾನ ದುಗುಡಗಳೆಲ್ಲವೂ ಕೂಡ ಡಾಕ್ಟರ್ ಅಲ್ಲೂ ಕೂಡ ಇರುತ್ತೆ. ಯಾವತ್ತಾದ್ರೂ ತುಂಬಾ ಆ ತರದ್ ಡಿಸ್ಟರ್ಬ್ ಆಗಿರೋದನ್ನ ನೋಡಿದೀರಾ ಸರ್ ಅಂತ? ಮುಂಚೆ ಸ್ಟಾರ್ಟ್ ಮಾಡಿದಾಗ ಆಗ್ತಾ ಇದ್ರು. ICU ಅಲ್ಲಿ ಎಲ್ಲ ಮಕ್ಳು ಇರ್ಬೇಕಾದ್ರೆ ಏನಾದ್ರು ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂತಂದ್ರೆ ತುಂಬಾ ಮನ್ಸಿಗೆ ತಗೊಳ್ಳೋದು, ರಾತ್ರಿ ಎಲ್ಲ ಮಲಗ್ತಾ ಇರ್ಲಿಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಫೋನ್ ಕಾಲ್ಸ್ ಬರ್ತಾ ಇತ್ತು ಬೇರೆ ಡಾಕ್ಟರ್ಸ್ ಹಿಂಗ್ ಆಗ್ತಿದೆ. ತುಂಬಾ ಅಂದ್ರೆ ಕೇಳ್ತಾ ಇದ್ರು ರಿಪೋರ್ಟ್ಸ್ ರೆಗ್ಯುಲರ್ ಆಗಿ, ಅವ್ರು ಏನಾಯ್ತು ಮಗುದು, ಹೆಂಗಾಯ್ತು ಅಂತ ಹೇಳಿ. ಡಿಸ್ಟರ್ಬೆನ್ಸ್ ಅವಾಗ ತುಂಬಾ ಇತ್ತು ಸ್ಟಾರ್ಟ್ ಮಾಡಿದಾಗ. ಅದೇ ತರ ಆಮೇಲೆ ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಇವಾಗ ಕಡಿಮೆ ಆಗಿದೆ. ಯಾವಾಗ್ಲೂ ಕೂಡ ಕಷ್ಟಕ್ಕೆ ಸ್ಪಂದಿಸುವಂತಹ ಜನ ಹೇಗಿರ್ತಾರೆ ಅಂತಂದ್ರೆ ತಾವು ಕೂಡ ಆ ಕಷ್ಟದಿಂದಾನೇ ಬಂದಿರೋಂಥವ್ರು ಆಗಿರ್ತಾರೆ. ಆ ತರದ್ ಕಷ್ಟಗಳು ಬದುಕಲ್ಲಿ ನೋಡಿದ್ಯಾ ಅಂತ? ಆ ತರದ್ದು ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದೆ. ಆ ತರದ್ದು ಏನು ಗೊತ್ತಿಲ್ಲ. ದೇವ್ರ ದಯೆ ಇದೆ ಅಂತ ಅನ್ಕೋಬಹುದು ಅಷ್ಟೇ. ಒಳ್ಳೆ ಆಶೀರ್ವಾದ ಇದೆ, ಹಿರಿಯರದ ಆಶೀರ್ವಾದ ಇದೆ, ದೇವ್ರ ದಯೆ ಇದೆ. ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅನ್ಕೋತೀನಿ. ಜನರ ಪ್ರಾರ್ಥನೆ ಕಾಪಾಡ್ತೀವಿ. ಹೌದು ಹೌದು. ಯಾಕಂದ್ರೆ ಇವನ್ ರೋಡಲ್ಲಿ ಯಾವಾಗಾರು ಹೋಗ್ಬೇಕಾದ್ರು ಕೂಡ ನಿಲ್ಸಿ ಹೇಳ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು. ನಿಮ್ದು ನಿನ್ನೆ 2 ಇನ್ಸಿಡೆಂಟ್ಸ್ ಆಯ್ತು. ಇಬ್ರು ಗಾಡಿ ನಿಲ್ಸ್ಬಿಟ್ಟು ನಮ್ಗೆ ಇದ್ರೊಳಗೆ ಏನದು ಟ್ರಾಫಿಕ್ ಅಲ್ಲಿ ಹೇಳ್ಬಿಟ್ಟು ಹೋದ್ರು, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಖುಷಿ ಆಯ್ತು ನಿಮ್ ಕೆಲ್ಸಗಳು ಅಂತ ಹೇಳ್ಬಿಟ್ಟು. ಆಮೇಲೆ ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ ಮಾಡ್ತಾರೆ. ಇವಾಗ ಜಾಬ್ ರಿಲೇಟೆಡ್ ಏನಾದ್ರು ಮಾಡಿದ್ರೆ ಆತರ ಎಲ್ಲ ಹೇಳೋದು ಖುಷಿ ಆಗುತ್ತೆ. ಆ ಟೈಮ್ ಅಲ್ಲಿ ನಮ್ಗೆ ಲೈವ್ ಆಗಿ ಯಾರು ಹೇಳ್ತಾರಲ್ಲ, ಮೇಡಮ್, ಬಹಳಷ್ಟು ಜನರಿಗೆ ಅವರ ಪೋಸ್ಟ್ ಇಂದಾಗಿ ಪರಿಚಯ ಇರುತ್ತೆ ಜನರಿಗೆ, ಆದ್ರೆ ಸೇವೆಯಿಂದ ಪರಿಚಿತರಾಗುವಂಥವ್ರು ತುಂಬಾ ಕಡಿಮೆ. ಮತ್ತು ಸೇವೆಯಿಂದನೇ ರೆಕಗ್ನೈಸ್ ಮಾಡಿದಾಗ ಆ ಫೀಲ್ ಬೇರೆ ತರದ್ದಿರುತ್ತೆ ಅಂತ ನೀವು ಹೇಗ್ ಫೀಲ್ ಮಾಡ್ತೀರಿ ಅಂತ? ಜನ ಬಂದು ನಮಗೆ ಈ ತರ ಸೇವೆ ಮಾಡಿದ್ರು, ನಮಗೆ ಈ ತರ ಹಾಸ್ಪಿಟಲ್ ಹೋಗಿದ್ದಾಗ ಹಿಂಗಿತ್ತು, ಹೀಗಾಯ್ತು ಲೈಫಲ್ಲಿ ಅಂತ ಹೇಳಿದಾಗ ಎಷ್ಟು ಖುಷಿ ಕೊಡುತ್ತೆ ಆ ಮೂಮೆಂಟ್ಸ್ ಅಂತ? ತುಂಬಾನೇ ಖುಷಿ ಕೊಡುತ್ತೆ. ಖುಷಿ ಆಗತ್ತೆ. ಅದು ಹೇಳಲಿಕ್ಕೆ ಆಗಲ್ಲ, ನಮ್ ಬೇಸೆ ಆಗಿರೋದ್ರಿಂದ. ಜನ ಎಷ್ಟು ಹೇಳ್ತಾರೋ ಅಷ್ಟು ನಮಗೆ ಪಾಸಿಟಿವ್ ನೆಗೆಟಿವ್ ಬೋತ್ ಎರಡನ್ನೂ ತಗೋತೀವಿ. ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಭಗವಂತನ ಆಶೀರ್ವಾದ, ಮತ್ತೆ ನನ್ನ ಪತ್ನಿಯ ಸಪೋರ್ಟ್ ಬ್ಯಾಕ್ ಬೋನ್.
ಎಸ್ಪೆಷಲಿ ನಮ್ಮ ತಂದೆ ಹಾಕಿ ಕೊಟ್ಟಂತ ಗೈಡ್ಲೈನ್ಸ್. ಉತ್ತರಪ್ಪ ಸರ್ಜಿ ಅಂದ್ರೆ ಒಳ್ಳೆ ಫ್ಯಾಮಿಲಿ, ಸರ್ಜಿ ಫ್ಯಾಮಿಲಿ ಅಂದ್ರೆ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಜನ ಅಂತ ಒಂದು ಪರಿಕಲ್ಪನೆ ಎಲ್ಲಾ ಜನರಿಗೂ ಇದೆ. ಜೊತೆಗೆ ನಾವು ಮಾಡುವಂತ ಕೆಲಸ, ನಮ್ಮ ಪೇಷಂಟ್ಸ್ ನ ಆಶೀರ್ವಾದ, ಮತ್ತೆ ನಮ್ಮ ಸಹೋದ್ಯೋಗಿಗಳು ಎಲ್ಲ, ನಮ್ಮ ಡಾಕ್ಟರ್ಸ್, ನಮ್ಮ ಸ್ಟಾಫ್ ಅಷ್ಟೇ ಅಂದ್ರೆ ನಮ್ಮ ಹಾಸ್ಪಿಟ್ಲು ಅಂತ ಕೆಲಸ ಮಾಡ್ತಾರೆ. ಅವೆಲ್ಲ ರೀತಿಯಿಂದ ಒಳ್ಳೇದಾಗಿದೆ, ಮುಂದೇನು ಒಳ್ಳೇದಾಗ್ತದೆ. ಎಸ್ಪೆಷಲಿ ನಂದು ಇಂಟೆನ್ಷನ್ ಇರೋದು ಎಲ್ಲೆಲ್ಲಿ ಸೌಲಭ್ಯ ಕೊರತೆ ಇದೆ, ಬೆಂಗಳೂರಲ್ಲಿ ಹಾಸ್ಪಿಟಲ್ ಮಾಡೋದು ಅದಕ್ಕಿಂತ ಎಲ್ಲಿ ಸೌಲಭ್ಯ ಹಾವೇರಿಲಿ ಮಾಡಿದೀವಿ ಅಲ್ಲಿ ಫೆಸಿಲಿಟೀಸೇ ಕೊಡದೆ ಅಂತ ಕಡೆ, ದುರ್ಗದಲ್ಲಿ ಇನ್ನೂ ಒಳ್ಳೆ ಐಸು ಮತ್ತೆ ಒಳ್ಳೆ ಫೆಸಿಲಿಟಿ ಕೊಡೋಕೆ ಬೇಕಾದಷ್ಟು ಅವಕಾಶ ಇದೆ ಅಂತ ಕಡೆ, ಕಡೂರಲ್ಲಿ ಅಂತ ಕಡೆ ಎಲ್ಲಿ ನಿಜವಾಗ್ಲೂ ನೆಸೆಸಿಟಿ ಇದೆಯೋ ಅಂತ ಕಡೆ ನಾವು ಹಾಸ್ಪಿಟಲ್ ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ಭಗವಂತನ ಆಶೀರ್ವಾದ. ಜಸ್ಟ್ ಒನ್ ಇಯರ್ ಅಲ್ಲಿ ಆಲ್ಮೋಸ್ಟ್ 4 ಹಾಸ್ಪಿಟ್ಲ್ ಶುರು ಆಗಿದೆ. ಇನ್ನೂ ಸುಮಾರು ಜನ ನಮ್ಮ ಹಾಸ್ಪಿಟಲ್ ತಗೊಳ್ಳಿ, ಹಳೆ ಹಾಸ್ಪಿಟಲ್ ಇರುತ್ತೆ ತಗೊಳ್ಳಿ, ನಿಮ್ಮ ಹೆಸರು ಬಂದ್ರೆ, ನಿಮ್ ಬ್ರ್ಯಾಂಡ್ ಬಂದ್ರೆ, ಸರ್ಜಿ ಬ್ರ್ಯಾಂಡ್ ಅಟ್ಯಾಚ್ ಆದ್ರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಅಂತ ನಮ್ಗೆ ಬೇರೆ ಬೇರೆ ಕಡೆಯಿಂದ, ರಾಣೆಬೆನ್ನೂರಿಂದ, ಗದಗಿಂದ, ಹೊಸಪೇಟೆಯಿಂದ ಎಲ್ಲ ಕಾಲ್ ಮಾಡ್ತಾರೆ. ಇಲ್ಲಿ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಬಿಲ್ಡಿಂಗ್ ಕಟ್ಸ್ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ನೋಡೋಣ ಭಗವಂತನ ಆಸೆ ಎಲ್ಲಿದೆ. ಸರ್, ಹೆಸರು ಮಾಡೋದು ಒಂದು ಭಾಗವಾದ್ರೆ ಆ ಹೆಸರನ್ನ ಉಳಿಸಿಕೊಂಡು ಹೋಗೋದು ಬಹುದೊಡ್ಡ ಜವಾಬ್ದಾರಿ. ಹೇಗೆ ಉಳಿಸ್ಕೊಂಡು ಹೋಗ್ತಿದ್ದೀರಿ ಅದನ್ನ ಅಂತ? ಹೆಸರು ಮಾಡೋದು ಈಸಿ, ಮೇಂಟೈನ್ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಆ ವರ್ಚಸ್ಸನ್ನ ಅದನ್ನೆಲ್ಲ ಇಟ್ಕೊಳೋದು ಮೇಂಟೈನ್ ಮಾಡೋದು ಬಹಳನೇ ಕಷ್ಟ. ಬಟ್ ಆದ್ರೂ ಅದಕ್ಕೆ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಬ್ರಿಂಗ್ ದ ಸಿಸ್ಟಮ್ ಯಾವಾಗ ಕೆಲಸ ಮಾಡುತ್ತೋ ಅಲ್ಲಿ ನಾನು ಇರ್ಲಿ ಬಿಡ್ಲಿ ಅದು ಕೆಲಸ ಆಗ್ತಾ ಇರ್ಬೇಕು, ಆ ರೀತಿ ನಾವು ಮಾಡಿದ್ವಿ. ಸೊ ಹಾಗಾಗಿ ಸುಮಾರಷ್ಟು ಫೆಸಿಲಿಟೀಸ್, ಸುಮಾರಷ್ಟು ವ್ಯವಸ್ಥೆಗಳು ಆ ಸಿಸ್ಟಮ್ ಇಂದ ಆಗುತ್ತೆ. ಹಾಗಾಗಿ ಆ ಸಿಸ್ಟಮ್ ಮಾಡುವಾಗೆ ಮಾಡ್ತಾರೆ. ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಹ್ಯಾಪನಿಂಗ್. ಎಲ್ಲ ಕ್ರೆಡಿಟ್ ನಮ್ಮ ಟೀಮಿಗೆ, ನಮ್ಮ ವೈಫ್ ಸಪೋರ್ಟ್ ಇಂದ, ನಮ್ಮ ತಂದೆ ತಾಯಿ ಆಶೀರ್ವಾದ ಚೆನ್ನಾಗ. ವೆಲ್ ವೀಕ್ಷಕರೇ, ನಾವೀಗ ಹಾಸ್ಪಿಟಲ್ ನಲ್ಲಿ ಇದೀವಿ. ಬಹುಶಃ ಮಧ್ಯಾಹ್ನದ ಊಟದ ಸಮಯ ಆಯ್ತು. ಈಗ ಊಟಕ್ಕೆ ಹೋಗೋಣ. ಸೊ ಹೇಗೆ ಸರ್, ಅಂದ್ರೆ ಯಾವ್ದಾದ್ರು 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತೀರಿ ಹಿಂಗೆ ಅಂತ? ಸಾಮಾನ್ಯವಾಗಿ ಊಟ ಎಲ್ಲ ನಮ್ಮ ಸ್ಟಾಫ್ ಜೊತೆಗೆ ಸುಮಾರು 1200 ಜನ ಊಟ ಮಾಡ್ತಾರೆ ಮಧ್ಯಾಹ್ನದ ಹೊತ್ತು. ಎಲ್ಲರಿಗೂ ಮಧ್ಯಾಹ್ನದ ಹೊತ್ತು ಎಲ್ಲರೂ ಊಟ ಇಲ್ಲೇ ಮಾಡ್ತಾರೆ. ನಾವು ಕೂಡ ಮೆಜಾರಿಟಿ ಆಫ್ ದ ಟೈಮ್ಸ್ ಇಲ್ಲೇ ಮಾಡ್ತೇವೆ. ಅಂದ್ರೆ ಸ್ಟಾಫಿಗೆ ಊಟ ಇರುತ್ತೆ, ಅವ್ರ ಜೊತೆನೆ ನಾವು ಮಾಡ್ತೀವಿ. ಏನ್ ತುಂಬಾ ಸ್ಪೆಷಲ್ ಇರಲ್ಲ, ನೀವು ಬನ್ನಿ ಊಟ ಮಾಡಿ. ಬಿಸಿ ಅನ್ನ ಸಾರು ಇರುತ್ತೆ, ಸಮಟೈಮ್ಸ್ ಮುದ್ದೆ ಇರುತ್ತೆ, ಸಮಟೈಮ್ಸ್ ಚಪಾತಿ ಇರುತ್ತೆ. ಬಿಸಿ ಅನ್ನ ಸಾರು ಹಾಸ್ಪಿಟಲ್ಗೆ. ವೆಲ್, ಈಗ ಊಟದ ಸಮಯ, ಊಟಕ್ಕೆ ಹೋಗೋಣ. ಈಗ ಮಧ್ಯಾಹ್ನ ಊಟದ ಸಮಯ. ಸೊ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ನೀವು ನೋಡಬಹುದು ಸುತ್ತಲೂ ಕೂಡ ಸ್ಟಾಫ್ ಇದ್ದಾರೆ ಮತ್ತು ಚಪಾತಿ ಹಾಗೂ ಪಲ್ಯ, ಅದರ ಜೊತೆಗೆ ಉಪ್ಪಿನಕಾಯಿ ಮತ್ತು ಅನ್ನ, ಸಾಂಬಾರ್. ಸೊ ಪ್ರತಿನಿತ್ಯ ಇದೇ ರೀತಿಯಾಗಿ ವ್ಯವಸ್ಥೆ ಇರ್ತದೆ ಊಟದ್ದು. ಸೊ ಹೇಗೆ ಸರ್, ಊಟದ ಜೊತೆ ಉಪ್ಪಿನಕಾಯಿ ಚಂದ, ಸ್ಟಾಫ್ ಜೊತೆ ಊಟ ಮಾಡೋದು ಚಂದ ಅನ್ನೋ ರೀತಿಯಲ್ಲಿದೆ ನಿಮ್ದು? ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ಸ್ಟೇಷನ್ ಇದ್ರೆ, ಹಾಸ್ಪಿಟಲ್ ಇದ್ರೆ ಊಟ ಮಾಡ್ತಾನೆ. ಆಮೇಲೆ ಊಟಕ್ಕೆ ನಮ್ಗೆ ಏನಕ್ಕೆ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವು ಅಂದ್ರೆ, ಹೆಣ್ಮಕ್ಳೆಲ್ಲ ಬಂದು ನಮ್ಗೆ ಸ್ಟಾಫ್ ವರ್ಕ್ ಮಾಡ್ಬೇಕಾದ್ರೆ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಬಂದು ಮಾಡೋದ್ ಕಷ್ಟ. ಅಥವಾ ಬೆಳಿಗ್ಗೆ ತಂದಿದ್ದ ತಿಂಡಿನ ಮಧ್ಯಾಹ್ನ ಊಟ ಮಾಡ್ಬೇಕು ಅಂತಂದ್ರೆ ಬಾಕ್ಸ್ ಅಲ್ಲಿ ತಂದ್ರೆ ಅದು ತಂಗಳನ್ನ ಇರುತ್ತೆ, ಅದನ್ನ ಮಾಡೋದು ಕಷ್ಟ. ಪ್ಲಸ್ ಆಮೇಲೆ ರೂಮಿಗೆ ಹೋಗಿ ಅಥವಾ ಮನೆಗೆ ಹೋಗಿ ಮತ್ತೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅನ್ನೋದು ಕಷ್ಟ. ಹಾಗಾಗಿ ನಮ್ಮ ಹಾಸ್ಟೆಲ್ ಇದೆ, ಸುಮಾರು 4 ಕಡೆ ಹಾಸ್ಟೆಲ್ ಇದೆ. 500 ಜನ ಮಕ್ಕಳು ಹಾಸ್ಟೆಲ್ ಇದ್ದಾರೆ, ಹೆಣ್ಮಕ್ಳು. ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಹೇಗಿದೆ ಅಂದ್ರೆ, ಅವ್ರಿಗೆ ಬಿಸಿ ಬಿಸಿ ಊಟ ಇರ್ಬೇಕು. ಈಗ ಬಂದ್ರು ಚಪಾತಿ, ಮುಂಚೆ ಎಲ್ಲ ಅನ್ನ ಸಾರು ಮಾತ್ರ ಇರ್ತಿತ್ತು, ಈಗ ಚಪಾತಿ, ಮುದ್ದೆ, ಈ ರೀತಿ ಬೇರೆ ಬೇರೆ ಐಟಮ್ಸ್ ಕೂಡ ಮಾಡ್ತೇವೆ. ವಾರಕ್ಕೆ 3 ದಿನ ಮಜ್ಜಿಗೆ ಕೊಡ್ತಾರೆ. ಈ ರೀತಿ ಪ್ಲಾನ್ ಇದೆ. ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು ಕಾಫಿ ಕೊಡುವಂತ ಸಿಸ್ಟಮ್, ಕಾಫಿ ಅಥವಾ ಟೀ. ಇವನ್ ಪೇಷಂಟ್ಸ್ಗೂ ಕೂಡ ನಾವು ಕಾಫಿನ ಎಲ್ಲ ವಾರ್ಡ್, ಇವನ್ ಜನರಲ್ ವಾರ್ಡಿಗೂ ಬೆಳಿಗ್ಗೆ ಒಂದು ಸಂಜೆ ಒಂದು ಕಾಫಿನ ಕೊಡುವಂತ ಅಭ್ಯಾಸವನ್ನು ಮಾಡಿದ್ವಿ. ಮೇಡಮ್ ಮಾಡುವಂತಹ ಸ್ಪೆಷಲ್ ತಿಂಡಿ ಊಟ ಏನ್ ಇಷ್ಟ ಆಗ್ತದೆ ಸರ್ ನಿಮಗೆ? ಮೇಡಮ್ ಮಾಡುವಂತದ್ದ? ಸೊ ಮೇಡಮ್ ಮಾಡಿದ್ರೆ ನಮಗೆ ಇಷ್ಟ ಆಗೋದು ಪಲಾವ್, ವಾಂಗಿಬಾತ್ ನಮ್ಗೆ ಇಷ್ಟ. ಅದ್ ಬಿಟ್ರೆ ಮುದ್ದೆ.
ಓಕೆ ಮೇಡಮ್, ಡೈಲಿ ಹಾಸ್ಪಿಟಲ್ ಅಲ್ಲೇ ಮಧ್ಯಾಹ್ನದ ಊಟ ಇರುತ್ತೆ, ಹೆಣ್ಮಕ್ಳಿಗೆ ಅಡಿಗೆ ಕೋಣೆಗೆ ಹೋಗೋದಕ್ಕೆ ಬೇಜಾರು ಅಂತಾರೆ. ನಿಮ್ಗೆ ಏನಾದ್ರು ಬೇಜಾರು ಇದೆಯಾ ಅಂತ? ಬೇಜಾರೇನಿಲ್ಲ, ಸ್ವಲ್ಪ ಟೈಮ್ ರೆಸ್ಟ್ರೆಂಟ್ ಆಗುತ್ತೆ. ಫ್ಯಾಮಿಲಿ ಇರೋದ್ರಿಂದ, ಮಕ್ಕಳು ಎಲ್ಲ ಇರೋದ್ರಿಂದ ಬೇಜಾರಂತ ಏನಿಲ್ಲ, ಬಟ್ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ ಅಡ್ಗೆ ಮನೆಯಲ್ಲಿ. ಬಟ್ ನನಗೊಂದು ಖುಷಿ ಆಗಿದ್ದೇನು ಅಂತಂದ್ರೆ, ಸ್ಟಾಫ್ ಜೊತೆ ಕುತ್ಕೊಂಡು ಊಟ ಮಾಡೋದು ಒಂದು ಖುಷಿ ಇರುತ್ತೆ, ಅದು ಫ್ಯಾಮಿಲಿ ಫೀಲ್ ಕೊಡುತ್ತೆ ಅಂತ. ಮತ್ತೆ ನಿಮ್ಗೆ ಹೇಗ್ ಫೀಲ್ ಆಗ್ತದೆ ಅಂತ? ತುಂಬಾ ಖುಷಿ ಆಗುತ್ತೆ. ತುಂಬಾ ಅಂದ್ರೆ ಅದು ಬೇರೆನೆ ಒಂದು ಖುಷಿ. ಸ್ಟಾಫ್ ಜೊತೆ ಕುತ್ಕೊಂಡು ಊಟ ಮಾಡೋದು ಎಲ್ಲ ಇಂಟರಾಕ್ಷನ್ ಜಾಸ್ತಿ ಆಗತ್ತೆ. ಪ್ರತಿಯೊಬ್ರು ಫ್ರೀ ಆಗಿ ಮಾತಾಡ್ತಾರೆ, ಅಂದ್ರೆ ಯಾವ್ದು ಹಿಂಜರಿಕೆ ಅಂತ ಏನಿಲ್ಲ. ಸೊ ಏನಾದ್ರು ಕೇಳಿದ್ರೆ ಅವ್ರು ಹಂಚ್ಕೋತಾರೆ, ನಾವು ಕೂಡ ಮಾತಾಡ್ತೀವಿ. ಸುಮಾರಷ್ಟು ವಿಷಯಗಳು ಎಕ್ಸ್ಚೇಂಜ್ ಆಗತ್ತೆ ಡ್ಯೂರಿಂಗ್ ಲಂಚ್ನೇ. ಸುಮಾರು ಜನ ಡಾಕ್ಟರ್ಸ್ ಎಲ್ಲ ಸುಮಾರು ಜನ ಡಾಕ್ಟರ್ಸ್ ಎಲ್ಲ ಇಲ್ಲೇ ಊಟ ಮಾಡ್ತಾರೆ. ಅಂದ್ರೆ ಒಂದಂದ್ರೆ ಅವರಿಗೂ ಒಂದು ಸೆನ್ಸ್ ದಟ್ ಯೂನಿಟಿ, ಯೂನಿಯನ್, ನಮ್ಮ ಒಂದು ಫೀಲ್ ಬರುತ್ತೆ. ಓಕೆ, ಸೊ ನೀವೆಲ್ಲರೂ ಕೂಡ ಸ್ಟಾಫ್ ನರ್ಸ್, ಮನೆಯಿಂದ ಅಡ್ಗೆ ಮಾಡ್ಕೊಂಡು ಬರೋದು, ಅದು ಸರ್ ಹೇಳ್ತಾ ಇದ್ರಲ್ಲ, ತಂದು ಇಲ್ಲಿ ಮಾಡುವಷ್ಟರಲ್ಲಿ ಅದು ತಣ್ಣಗಾಗಿರುತ್ತೆ ಅಂತ. ಡೈಲಿ ಹೇಗ್ ಅನ್ಸುತ್ತೆ ನಿಮ್ಮೆಲ್ರಿಗೂ ಕೂಡ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡುವಂತದ್ದಾಗ್ಲಿ, ಇಂಟ್ರಾಕ್ಷನ್ ಮಾಡುವಂತದ್ದಾಗ್ಲಿ? ಅಂದ್ರೆ ಬಿಸಿ ಬಿಸಿಯಾಗಿ ಊಟ ಎಲ್ಲ ಸಿಗುತ್ತೆ, ಫ್ರೆಶ್ ಮೈಂಡ್ ಅಲ್ಲಿ ಬಂದು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅಂತ ಅನ್ಸುತ್ತೆ, ಲೈಕ್ ಫ್ಯಾಮಿಲಿ ಅಂತ ಅನ್ಸುತ್ತೆ. ಓಕೆ, ಗುಡ್. ಓಕೆ, ಊಟ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ, ಊಟ ಮುಗಿಸ್ಕೊಂಡು. ವೆಲ್ ಸರ್, ಇವತ್ತು ಸುದೀರ್ಘವಾಗಿ 2 ಗಂಟೆಗಳ ಕಾಲ ಸಂದರ್ಶನಕ್ಕೆ ಸಮಯ ಕೊಟ್ಟಿದ್ರಿ. ತುಂಬಾ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಏನಾದ್ರು ಬಾಕಿ ಬಿಟ್ಟಿದೀವಾ ಅಂತ? ಇಲ್ಲ, ನೆಕ್ಸ್ಟ್ ಟೈಮ್ ಯಾವಾಗ್ಲೂ ನೆಕ್ಸ್ಟ್ ಟೈಮ್ ಇರುತ್ತೆ. ಇನ್ನು ಸುಮಾರಷ್ಟು ಕೆಲಸಗಳು ಮಾಡುವಂಥದ್ದಿದೆ. ಖಂಡಿತವಾಗ್ಲೂ ಮಾಡ್ತೇನೆ, ನನ್ನ ಕೈಲಾದಂತ ಕೆಲಸವನ್ನ ಮಾಡ್ತೇನೆ. ಯಾಕೆಂದ್ರೆ ಸುಮಾರು ಸಲ ತಮಾಷೆಗೆ ಹೇಳ್ತಾ ಇರ್ತೀನಿ ಎಲ್ಲ ಕಡೆ, ನಾವೆಲ್ಲ ಅವಲಕ್ಕಿ, ಪೌಲಕ್ಕಿ, ಕಾಂಚನ, ಮಿಣ, ಡಾಮ್ ಡೂಮ್ ಟಸ್ ಪುಸ್ ಕೊಯ್ಯೋ ಕೊಟ್ರು ಅಂತ ಹೇಳ್ತೀವಿ. ಇದೇ ಜೀವನ ಅಂತ ಸುಮಾರು ಜನ ಹೇಳ್ತಾರೆ. ಜೀವನ ಅಂದ್ರೆ ಅವಲಕ್ಕಿ, ಪೌಲಕ್ಕಿ. ಅವಲಕ್ಕಿ ಅಂದ್ರೆ ನಾವು ಸಣ್ಣವರಿದ್ದಾಗ ಬರೀ ಅವಲಕ್ಕಿ ತಿಂತೀವಿ, ಅವಲಕ್ಕಿ. ದೊಡ್ಡವರಾದ್ಮೇಲೆ ಪಾವಕ್ಕಿ ತಿನ್ನೋದು, ಕೆಜಿ ಗಟ್ಲೆ ಅಕ್ಕಿ ಅಂತ ತಿನ್ನಲ್ಲ, ಪಾವಕ್ಕಿ. ಕಾಂಚನ, ದುಡಿಯಕ್ ಬಂದಾಗ ಕಾಂಚನ ಜೋಬಲ್ಲಿ ಜಣ ಅಂತಿರುತ್ತೆ, ದುಡ್ಡು ಜಣ ಸೌಂಡ್ ಮಾಡ್ತಿರುತ್ತೆ. ದುಡಿಯಕ್ ಸ್ಟಾರ್ಟ್ ಮಾಡುತ್ತೀವಿ. ಕಾಂಚನ ಜಣ ಅಂದಾಗ ಬದುಕೆಲ್ಲ ಮಿಣ ಅಂತ ಹೊಳಿತಾ ಇರುತ್ತೆ. ಬದುಕೆಲ್ಲ ಮಿಣ ಹೊಳಿಬೇಕಾದ್ರೆ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ತೀವಿ, ಡಾಮ್ ಡೂಮ್ ಅಂತ ಮದುವೆ ಆಗ್ತೀವಿ. ಮದುವೆ ಆದ್ಮೇಲೆ ಟಸ್ ಪುಸ್ ಅಂತ ಜೀವನ ಇಷ್ಟೇ ಅಂತ ಗೊತ್ತಾಗತ್ತೆ. ಮದುವೆ ಆದ್ಮೇಲೆ ಟಸ್ ಪುಸ್ ಅಂತ ಆಗುತ್ತೆ. ಅದಾದ್ಮೇಲೆ ಒಂದಲ್ಲ ಒಂದಿನ ಕೊಯ್ಯೋ ಕೊಟ್ರು ಅಂತೇಳಿ ಜೀವನವನ್ನು ತೆಗಿಸ್ತೀವಿ. ಇದೇ ಲೈಫ್ ಅಲ್ಲ ಅಂತ. ಇದೇ ಲೈಫ್ ಅಲ್ಲ. ಅದಕ್ಕೆ ನನಗೆ ಫೇವ್ರೇಟ್ ಒಂದು ನೋಟ್ ಮಾಡಿರುವಂತ ಒಂದು, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಜೀವಿಸಿದರೆ ಬದುಕಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಜೀವಿಸಿದರೆ ಬದುಕಿಗೆ ಅವಮಾನ. ಬದುಕು ಇರುವುದು ಬಾಳಲು, ಬಳಲಲು ಅಲ್ಲ. ಕರೆಕ್ಟ್. ಬದುಕು ಇರುವುದು ಸವಿಯಲು, ಸವೆಯಲು ಅಲ್ಲ. ಕರೆಕ್ಟ್. ಬದುಕು ಇರುವುದು ಸಂತಸ ಪಡಲು, ಸಂಕಟ ಪಡಲು ಅಲ್ಲ. ಬದುಕು ಸಂಗ್ರಾಮಕ್ಕಿಂತ ಸಂಭ್ರಮವಾದರೆ ಚೆನ್ನ, ಬದುಕು ಚಿನ್ನ ಅಂತ. ಹಾಗಾಗಿ ಬದುಕನ್ನ ಚಿನ್ನವಾಗಿ ಮಾಡ್ಕೊಳ್ಳುವಂತ ಕೆಲಸವನ್ನು ನಾವೆಲ್ಲ ಮಾಡ್ಬೇಕಾಗಿದೆ. ನಾವು ಮಾಡಬೇಕು, ನಮ್ಮ ಕ್ಷೇತ್ರ ಜನರು ಮಾಡಬೇಕು. ನಾವು ಮಾರ್ಪಾಟ್ ಆದ್ರೆ ಮಾತ್ರ ಸಮಾಜವನ್ನ ತಿದ್ದಲಿಕ್ಕೆ ಸಾಧ್ಯ. ಆ ಬದಲಾವಣೆ ಎಲ್ಲಿ ಆಗ್ಬೇಕು? ಬದಲಾವಣೆ ನನ್ನಿಂದ ಆಗ್ಬೇಕು. ಆ ಬದಲಾವಣೆ ಮಾಡ್ಕೊಳ್ಳುವಂತ ಪ್ರವೃತ್ತಿ ನನ್ನಲ್ಲಿದೆ. ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೋಣಂತೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಬಹಳ ಸಮಯ ಕೊಟ್ಟು ಈ ಇಂಟರ್ವ್ಯೂನ ಮಾಡಿದರೆ ತಮಗೂ ಕೂಡ ಧನ್ಯವಾದಗಳು. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಧನಂಜಯ್ ಸರ್ಜಿ ಅವರ ಮಾತುಗಳು. ಇವತ್ತು ಸುದೀರ್ಘವಾಗಿ ಅವರ ಮನೆ ಮತ್ತು ಮನದ ಮಾತು ತಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಶಿವಮೊಗ್ಗದಿಂದ.